ಎಸ್ ಬರ್ತೇವೆ ಆನ್ ಮಾಡಿ ಆಯ್ತು. ಹೌದು ಸರ್. ಎಲ್ಲ ಸ್ನೇಹಿತರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತಾರೆ. ಇವತ್ತು ಮಾರ್ಚ್ 16 ಜಗತ್ತಿನಾದ್ಯಂತ ಮಾರ್ಚ್ 27ರಂದು ಆಚರಿಸುವಂತಹ ವಿಶ್ವರಂಗಭೂಮಿ ದಿನಾಚರಣೆಯ ನೆಪದಲ್ಲಿ ಒಂದು ವಿಶೇಷ ರಂಗೋಪನ್ಯಾಸವನ್ನು ಇಟ್ಟುಕೊಂಡಿದ್ದೇವೆ. ಅದನ್ನು ನಡೆಸಿಕೊಡುವವರು ಶ್ರೀ BR ವೆಂಕಟರಮಣ ಇಟ್ಟಾಳ್ ಅವರು. ಸರ್, ದಯವಿಟ್ಟು ನೀವು ವೇದಿಕೆಗೆ ಬರಬೇಕು ಸರ್, ಪ್ಲೀಸ್ ಬನ್ನಿ. BR ವೆಂಕಟರಮಣ ಇದ್ದವರು ಈಗ ಯಕ್ಷರಂಗಾಯಣ ಕಾರ್ಕಳದ ನಿರ್ದೇಶಕರು. ನೀನಾಸಂ ಹೆಗ್ಗೋಡ್ನಲ್ಲಿ ದೀರ್ಘಕಾಲ ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ನಿವೃತ್ತರಾದಂತಹ ಹಿರಿಯ ರಂಗವಿದ್ವಾಂಸರು. ದೇಶದ ನಾನಾ ಕಡೆಗಳಲ್ಲಿ ನಾಟಕ ಪ್ರದರ್ಶನ, ಪ್ರಯೋಗ, ಉಪನ್ಯಾಸಗಳ ಮೂಲಕ, ತಮ್ಮ ಪುಸ್ತಕಗಳ ಮೂಲಕ ಹೆಸರಾದರು. ರಂಗಭೂಮಿಯನ್ನು ಅತ್ಯಂತ ಗಂಭೀರವಾಗಿ ಬದುಕನ್ನು ಬಾಳನ್ನು ಜೊತೆಯಾಗಿ ನೋಡಿದರು. ಅವರು ಇವತ್ತಿನ ಉಪನ್ಯಾಸಕರು. ಅವರಿಗೆ ಶ್ರೀ ಮಹಾಬಲೇಶ್ವರ ಹೆಬ್ಬಾರರು ಬಂದು ಗೌರವಿಸಬೇಕು ಅಂತ ಕೇಳ್ಕೊಳ್ತಾರೆ. ವಾಸ್ತವಿಕವಾಗಿ ಶ್ರೀಶಕುಮಾರ್ ಎರಡು ಮಾತುಗಳನ್ನು ಮಾತಾಡ್ತಾರೆ. ಆಮೇಲೆ ಕಾರ್ಯಕ್ರಮ ಮುಗಿಯುತ್ತೆ. ಪ್ರೀತಿಯ ಎಲ್ಲ ಬಹುವಚನ ಬಂಧುಗಳೇ, ಮಾರ್ಚ್ ತಿಂಗಳನ್ನು ಪ್ರತಿ ವರ್ಷ ನಾವು ರಂಗಭೂಮಿಯ ಆಲೋಚನೆಗಳಲ್ಲಿಯೇ ಕಳೆಯುತ್ತೇವೆ. ಪ್ರತಿ ವರ್ಷ ರಂಗಭೂಮಿಗೆ ಸಂಬಂಧಪಟ್ಟ ಹಾಗೆ ಹಿರಿಯ ವಿದ್ವಾಂಸರು ಬಂದು ಒಂದಷ್ಟು ಅವರ ಆಲೋಚನೆಗಳನ್ನು ಹಂಚಿಕೊಂಡು ಹೋಗುವ ಒಂದು ಅಭ್ಯಾಸ ಮಾಡಿಕೊಂಡಿದ್ದಾರೆ. ಹಾಗಾಗಿ ಒಂದು ತಿಂಗಳ ಆಲೋಚನೆಗಳು ಅದು ವಿಶ್ವ ರಂಗಭೂಮಿಯ ಪರಿಕಲ್ಪನೆಯಲ್ಲೇ ಇರುತ್ತವೆ. ಬಹುವಚನಂ ಪ್ರತಿ ತಿಂಗಳು ಕೂಡ ನಿರಂತರವಾಗಿ ಇಂತಹ ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡುವ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಬಹುವಚನಂನ ಮನೆಗೆ 20 ವರ್ಷ ಆಯಿತು. 20 ವರ್ಷಗಳಲ್ಲಿ ಕೆಳಗಿನ ಸಣ್ಣ ಹಾಲಲ್ಲಿ ಪ್ರಾರಂಭ ಆದ ಕಾರ್ಯಕ್ರಮಗಳು ಅಟ್ಟ ಹತ್ತಿ ಬೆಟ್ಟ ಹತ್ತಿತು. ಒಂದಷ್ಟು ಆಲೋಚನೆಗಳಲ್ಲಿ ವಿಸ್ತಾರ ಆಗ್ತಾ ಹೋಯಿತು. ಕಳೆದ 8 ವರ್ಷಗಳಿಂದ ಪ್ರತಿ ತಿಂಗಳು ಕೂಡ ಒಂದು ಸಾಮಾಜಿಕ ಕಾಳಜಿಯನ್ನು ಇಟ್ಕೊಂಡು ಒಂದು
ಮನೋಸ್ಥಿತಿ ಬೆಳವಣಿಗೆ ಆಗಲಿ ಅಂತ ಹೇಳುವ ಉದ್ದೇಶ ಇಟ್ಕೊಂಡು ಸಾಂಸ್ಕೃತಿಕ ಸಾಮಾಜಿಕವಾದ ಚಟುವಟಿಕೆಗಳನ್ನು ಮಾಡ್ತಾ ಇದ್ದರು. ಕಳೆದ ತಿಂಗಳು ಬಹಳ ಚೆನ್ನಾಗಿ ದಿವಾಕರ ಹೆಗಡೆಯವರು ಏಕವ್ಯಕ್ತಿ ಯಕ್ಷಗಾನ ತಾಳಮದ್ದಲೆ ನಡೆಸ್ಕೊಟ್ರು. ಬಹಳಷ್ಟು ಜನರ ಮನಸ್ಸಲ್ಲಿ ಇವತ್ತು ಕೂಡ ಅದು ಗುನುಗುಟ್ಟುವ ಹಾಗೆ ಇದೆ, ಅಷ್ಟು ಚಂದ ಪ್ರತಿಪಾದನೆ ಆಗಿತ್ತು. ಈ ತಿಂಗಳು ರಂಗಭೂಮಿಯ ದಿಗ್ಗಜರೆ ಒಂದಷ್ಟು ಒಳ್ಳೆಯ ನಾಟಕಗಳನ್ನು ಸಮಾಜಕ್ಕೆ ಕೊಟ್ಟ ವೆಂಕಟರಮಣ ಐತಾಳರು ನಮ್ಮೊಟ್ಟಿಗಿದ್ದಾರೆ. ಬರುವ ತಿಂಗಳು ಈ ಕಾರ್ಯಕ್ರಮ ಮತ್ತೆ ಮುಂದುವರಿಯುವಂಥದ್ದು ರಾಮನವಮಿ. ಏಪ್ರಿಲ್ 6ನೇ ತಾರೀಕು ರಾಮನವಮಿ. ಆ ದಿನ ಅರವಿಂದ ಹೆಬ್ಬಾರು ಕರ್ನಾಟಕ ಸಂಗೀತ ಮತ್ತು ರಾಮ ಅಂತ ಹೇಳುವ ಆಲೋಚನೆಗಳಲ್ಲಿ ಮಾತನಾಡ್ತಾರೆ. ಅವರದೇ ಶಿಷ್ಯ ಪರಂಪರೆಯಲ್ಲಿ ಅರ್ಚನಾ ಮತ್ತು ಸಮನ್ವಿ ಅವರು ಸಂಗೀತ ಕಚೇರಿ ನಡೆಸಿಕೊಡ್ತಾರೆ. ಈಗಿನ ಒಂದು ಪರಂಪರೆಯ ಉದಯೋನ್ಮುಖ ಕಲಾವಿದರು. ಅದು ಏಪ್ರಿಲಲ್ಲಾದರೆ ಮೇ 18ಕ್ಕೆ ತನ್ಮಯಿ ಉಪ್ಪಂಗಳ ಸಂಗೀತ ಕಚೇರಿ ನಡೆಸಿಕೊಡ್ತಾರೆ. ಅದು ರಾಗದಾನ ಉಡುಪಿ ಮತ್ತು ಬಹುವಚನ ಸೇರಿಕೊಂಡು ಮಾಡ್ತಾ ಇರುವಂಥ ಕಾರ್ಯಕ್ರಮ. ಜೂನ್ 1ರಿಂದ 7ರವರೆಗೆ ವೀಣಾ ಬನ್ನಂಜಿಯವರು ಪ್ರತಿದಿನ ಸಂಜೆ 6ರಿಂದ 8ರವರೆಗೆ ಸ್ವಾಮಿ ಕಲಾಮಂದಿರದಲ್ಲಿ ಭಾಗವತ ಪ್ರವಚನ ಮಾಡ್ತಾರೆ. ಅದು ಈ ಜಾಗ ಕಡಿಮೆ ಆಗಬಹುದು ಅಂತ ಹೇಳುವ ಆಲೋಚನೆಯಲ್ಲಿ ಬಹುವಚನಂ ಪ್ರಾಯೋಜಕ ವ್ಯವಸ್ಥೆಯಲ್ಲಿ ಅಥವಾ ಸಂಯೋಜನೆಯಲ್ಲಿ GL ಆಚಾರ್ಯ ಸಂಸ್ಮರಣೆ ಮತ್ತು ಅಂಬಿಕಾ ವಿದ್ಯಾಲಯದ ಮತ್ತು ಸಾರ್ವಜನಿಕರ ನೆರವಿನಿಂದ ಅದೊಂದು ದೊಡ್ಡ ಬಜೆಟ್ನ ಪ್ರೋಗ್ರಾಮ್ ಆದ್ದರಿಂದ ಎಲ್ಲ ಜನ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮುನ್ನಡೆಸ್ತಾರೆ. ಜುಲೈ 18ಕ್ಕೆ ಸುಮಾರು 18ರ ಕಾಲಕ್ಕೆ ನಂದಿನಿ ವಿನಾಯಕ್ ಅಂತ ಹೇಳುವವರು ಸಂಗೀತ ಕಚೇರಿಯನ್ನು ನಡೆಸಿಕೊಡ್ತಾರೆ. ಆಗಸ್ಟಲ್ಲಿ ಈಗಾಗಲೇ ಪ್ಲ್ಯಾನ್ ಆದ ಹಾಗೆ ಅದು ವಾಗರ್ತ ಅಂತ ಹೇಳುವ ಹೆಸರಲ್ಲಿ ಒಂದು ಯಕ್ಷಗಾನದ ಮಾತುಕತೆಗಳು ನಡೆಯುತ್ತವೆ. ಮತ್ತು ಅಕ್ಟೋಬರ್ 5ನೇ ತಾರೀಕು ಬನ್ನಂಜೆ ಗೋವಿಂದಾಚಾರ್ಯ 90 ಸಂಸ್ಮರಣೆ ಪುತ್ತೂರಲ್ಲಿ ನಡೀತದೆ. ಜಾಗ ಮಾತ್ರ ಫಿಕ್ಸ್ ಆಗಲಿಲ್ಲ, ಪ್ರೋಗ್ರಾಮ್ ಫಿಕ್ಸ್ ಆಗಿದೆ. ಶ್ರೀ ಲಕ್ಷ್ಮೀಶ್ ತೋಳ್ಪಾಡಿಯವರು ಕೂಡ ಕಾರ್ಯಕ್ರಮದಲ್ಲಿ ಇರ್ತಾರೆ. ಕೃಷ್ಣರಾಜ್ ಕುತ್ಪಾಡಿಯವರು, ಮಲ್ಲೇಪುರಂ ವೆಂಕಟೇಶ್ ಅವರು ಎಲ್ಲ ಆ ಕಾರ್ಯಕ್ರಮದಲ್ಲಿ ಇರ್ತಾರೆ. ಮಧ್ಯಾಹ್ನ ಮೇಲೆ ವಿದ್ಯಾಭೂಷಣರ ಕಚೇರಿ ಅಂತ ವೀಣಾ ಬನ್ನಂಜಿಯವರು ನಾವು ಮಾತುಕತೆ ಆಡ್ಕೊಂಡಿದ್ದೇವೆ. ಅದರ ಜಾಗದ ಬಗ್ಗೆ ಯೋಜನೆಗಳು ಆಗಲಿಲ್ಲ. ಅದು ತೀರಾ ಬದಲಾವಣೆಗಳಾದರೆ ನಮ್ಮ 100 ಜನರ ಚೌಕಟ್ಟಾದರೆ ಅದು ಇಲ್ಲೇ ಆಗುವ ಸಾಧ್ಯತೆಗಳು ಕೂಡ ಇವೆ. ಹಾಗೆ ಅಂತ ಅದನ್ನು ದೇವಸ್ಥಾನದ ವಠಾರದಲ್ಲಿ ದೊಡ್ಡ ಮಟ್ಟಿಗೆ ಆಚರಿಸಬೇಕು ಅಂತ ಯೋಜನೆಗಳನ್ನು ಹಾಕಿಕೊಳ್ತಾ ಇದ್ದೇವೆ. ಇದು ಸದ್ಯದ ಬಹುವಚನಂನ ಯೋಜನೆಗಳು. ಅದರೊಟ್ಟಿಗೆ ಗೊತ್ತಿರುವ ಹಾಗೆ ಬಹುವಚನ ಮುನ್ನಡೆಸ್ತಾ ಇರುವಂತಹ ಪದ್ಮಿನಿ ಅಶ್ವತ್ಥವನ ಅದು ಮೊನ್ನೆ ಮಳೆ ಬಂದದ್ರಿಂದ ಅದು ಸುಖವಾಗಿಯೇ ಇದೆ, ಕ್ಲೀನಿಂಗ್ ಎಲ್ಲ ಆಗ್ತಾ ಇದೆ. ಸದ್ಯಕ್ಕೆ ಎಲ್ಲ ಗಿಡಗಳು ಕೂಡ ಸುಖವಾಗಿವೆ ಅಂತ ಹೇಳುತ್ತೆ. ಎಲ್ಲ ಬಹುವಚನ ಚಟುವಟಿಕೆಗಳಿಗೆ ಬರ್ತಾ ಇರುವ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಮತ್ತೊಮ್ಮೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ. ಹಿರಿಯರಾದಂಥ ಆರ್ಥಿಕ ಜೆ ತೋಳ್ಪಾಡಿಯವರು ಮತ್ತು ದೂರದ ಹೆಬ್ರಿಯಿಂದ ಸೀತಾರಾಮರು ಬಂದಿದ್ದಾರೆ. ಇವರೆಲ್ಲರನ್ನೂ ಕೂಡ ಮತ್ತೆ ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಸ್ವಾಗತಿಸ್ತಾ ಐಕೆಯವರು ಕಾರ್ಯಕ್ರಮ ಮುಂದುವರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಜಗತ್ತಿನಾದ್ಯಂತ ವಿಶ್ವರಂಗಭೂಮಿ ದಿನಾಚರಣೆಯನ್ನು ಆಚರಿಸುವ ಜೊತೆಯಲ್ಲಿ ಆ ದಿನ ಬೇರೆ ಬೇರೆ ಬಗೆಯ ರಂಗಪ್ರಯೋಗಗಳು, ರಂಗ ಸಂಕೀರ್ಣಗಳು ಏನೆಲ್ಲ ನಡೀತಿದೆ ಮತ್ತು ಒಂದು ರಂಗ ಸಂದೇಶವನ್ನು ಒಬ್ಬರು ಹಿರಿಯ ರಂಗ ವಿದ್ವಾಂಸರು ಮಾಡಿದ್ದನ್ನು ಓದುವ ಪರಿಪಾಠವನ್ನು ನಾಡಿನಾದ್ಯಂತ ಮಾಡಲಾಗ್ತಾ ಇದೆ. 1964ರಿಂದ ಮಾಡಿಕೊಂಡು ಬಂದಂತಹ ಈ ಸಂದೇಶ, ಇದರಲ್ಲಿ ಭಾರತದಿಂದ ಗಿರೀಶ್ ಕಾರ್ನಾಡ್ ಅವರು ಕೂಡ ಇಂಥ ಅವಕಾಶವನ್ನು ಪಡೆದುಕೊಂಡಿದ್ದು, ಈ ವರ್ಷದ ರಂಗ ಸಂದೇಶವನ್ನು ನೀಡಿದವರು ಗ್ರೀಕ್ ದೇಶದ ಥಿಯೋಡರಸ್ ಟೆರ್ಜೋಪೌಲಸ್ ಅನ್ನುವರು. ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿಕೊಟ್ಟವರು ಪ್ರಶಾಂತ್ ಅನಂತಾಣಿ. ನಾನು ಅದನ್ನು ಓದ್ತೇನೆ. ವಿಶ್ವ ರಂಗಭೂಮಿ ಸಂದೇಶ 2025. ಆರ್ಥಿಕ ಸಂಕಷ್ಟದೊಳಗೆ ಮುಳುಗಿ ಹೋಗಿರುವ, ಅವಾಸ್ತವಿಕತೆಯ ಬದುಕಿನ ಸ್ಥಿತಿಗಳ ಒಳಗೆ ಬಂದಿಯಾಗಿರುವ, ಖಾಸಗಿತನದ ಪರಿಧಿಯೊಳಗೆ ಉಸಿರುಗಟ್ಟಿದಂತಿರುವ
ಯಾಂತ್ರಿಕತೆಯ ಬಲೆ ಎಂಬ ನಿಯಂತ್ರಕದಂತಿರುವ ವ್ಯವಸ್ಥೆಯೊಳಗೆ ಸಿಲುಕಿ ಒದ್ದಾಡುತ್ತಿರುವ, ಬದುಕಿನುದ್ದಕ್ಕೂ ದಮನಕಾರಿ ಕ್ರೌರ್ಯಗಳಲ್ಲಿ ಬಂದಿಯಾಗಿರುವ ಬಡ ಜನಸಮುದಾಯದ ಆರ್ತನಾದ ನಮ್ಮತನವನ್ನು ರಕ್ಷಿಸಿ ಎಂಬ ಕಾಲದ ಕರೆಯನ್ನು ನಮ್ಮೀ ರಂಗಭೂಮಿಯು ಕೇಳಿಸಿಕೊಳ್ಳಬಹುದೇ? ವ್ಯಕ್ತಿ ಬದುಕಿನ ಆವರಣದಂತಿರುವ ಪರಿಸರ, ಅದರ ಬಗೆಯದಾಗಿನ ಎಗ್ಗಿಲ್ಲದ ವಿನಾಶ, ಜಾಗತಿಕ ತಾಪಮಾನ, ಜೀವ ವೈವಿಧ್ಯತೆಯ ಬಲದೊಡ್ಡ ಪ್ರಮಾಣದ ವಿನಾಶ, ಸಾಗರಗಳ ಮಲಿನತೆ, ಹಿಮಖಂಡಗಳ ಕರಗುವಿಕೆ, ಭೀತಿ ಹುಟ್ಟಿಸುವ ಕಾಡ್ಗಿಚ್ಚುಗಳೂ ಸೇರಿದಂತೆ ನಡೆಯುತ್ತಿರುವ ಈ ಹವಾಮಾನ ವೈಪರೀತ್ಯಗಳ ಬಗ್ಗೆ ರಂಗಭೂಮಿಯು ಸಂವೇದನೆಯನ್ನು ವ್ಯಕ್ತಪಡಿಸುತ್ತಿದೆಯೇ? ಒಟ್ಟಂದದ ಜೈವಿಕ ಸಂರಚನೆಯ ಬಗ್ಗೆ ರಂಗಭೂಮಿಗೆ ಅರಿವಾದರೂ ಇದೆಯೇ? ಶತಮಾನಗಳಿಂದ ರಂಗಭೂಮಿಯು ಈ ಜಗತ್ತಿನ ಮೇಲಿನ ಮಾನವನ ಅವ್ಯಾಹತವಾದ ಹಸ್ತಕ್ಷೇಪಗಳನ್ನು ಗಮನಿಸುತ್ತಾ ಬಂದಿದೆ. ಆದರೆ ಇದಕ್ಕೆ ಪರಿಹಾರಾತ್ಮಕವಾಗಿ ಸ್ಪಂದಿಸುವ ಗಟ್ಟಿತನವನ್ನು ಅದು ಇನ್ನೂ ಪಡೆದುಕೊಂಡಿಲ್ಲ ಎನ್ನುವುದಂತೂ ಸತ್ಯ. ರಾಜಕೀಯ, ಆರ್ಥಿಕ ಪರಿಣಾಮಗಳು, ಮಾಧ್ಯಮಗಳು ಮತ್ತು ಪೂರ್ವ ನಿರ್ಧರಿತವಾಗಿರುವಂತೆ ಅಭಿಪ್ರಾಯ ರೂಪಿಸಬಲ್ಲ ವ್ಯವಸ್ಥೆಗಳಿಗೆ ಸಿಲುಕಿ ಹೈರಾಣಾಗುತ್ತಿರುವ 21ನೇ ಶತಮಾನದ ಜನರ ಬದುಕಿನ ಬಗ್ಗೆ ಈ ರಂಗಭೂಮಿಯು ನಿಜವಾಗಿಯೂ ಚಿಂತಿಸುತ್ತಿದೆಯೇ? ಇನ್ನೊಬ್ಬರಿಂದ ಸುರಕ್ಷಿತ ಅಂತರವನ್ನು ಕಾಪಿಟ್ಟುಕೊಳ್ಳುತ್ತಿವೆ ಎನ್ನುವ ಕಾರಣದಿಂದಲೇ ವರ್ತಮಾನದ ಬದುಕನ್ನು ಬಹು ತೀವ್ರವಾಗಿ ಪ್ರಭಾವಿಸುತ್ತಿರುವ ಸಾಮಾಜಿಕ ಮಾಧ್ಯಮಗಳು ಒಂದು ಪ್ರಬಲ ಸಂವಹನ ಸಾಧ್ಯತೆಗಳಾಗಿ ರೂಪುಗೊಂಡಿರುವುದೇ ಎನ್ನುವುದೊಂದು ಒಗಟು. ಇತರರ ಬಗೆಗಿನ ಭಯ, ಭಿನ್ನತೆಗಳು, ಅಪರಿಚಿತತೆಯ ಕುರಿತಾದ ಅಗಾಧವಾದ ಪ್ರಜ್ಞೆಯು ಇಂದು ನಮ್ಮೆಲ್ಲ ಆಲೋಚನೆಗಳನ್ನು ಪ್ರಭಾವಿಸುತ್ತಿರುವಂತೆ ಕಾಣುತ್ತಿದೆ. ವಾಸ್ತವದ ನಿರಂತರವಾದ ಋಣಾತ್ಮಕ ಆಘಾತಗಳಿಂದ ರಕ್ತ ಬಸಿದು ಹೋಗುತ್ತಿದ್ದರೂ ಅದನ್ನು ಲೆಕ್ಕಿಸದೆ ಬಹುತ್ವದ ಸಹಬಾಳ್ವೆಯ ಕಲ್ಪನೆಯನ್ನು ಸದಾ ಸಾಕ್ಷಾತ್ಕಾರಗೊಳಿಸಲು ರಂಗಭೂಮಿಯು ಕಾರ್ಯತತ್ಪರವಾಗಿದೆ. ಈ ರೀತಿಯಾದ ವಿಷಣ್ಣ ಘಟನೆಗಳು ನಮ್ಮನ್ನು ಪುರಾಣಗಳನ್ನು ಮುರಿದು ಮತ್ತೆ ಕಟ್ಟುವ ಅಥವಾ ಪುನರ್ಸೃಷ್ಟಿಯ ಕಡೆಗೆ ಆಹ್ವಾನಿಸುತ್ತಿರುವಂತಿವೆ. ಐನರ್ ಮುಲ್ಲರ್ ಹೇಳುವಂತೆ, ಪುರಾಣವೆಂಬುದು ತಾಂತ್ರಿಕತೆಗಳ ಸಂಕಲನವಿದ್ದಂತೆ. ಈ ಸಂಕಲನಕ್ಕೆ ಸದಾ ಹೊಸತನ ಮತ್ತು ವೈವಿಧ್ಯತೆಯ ಅಂಶಗಳು ಪೂರ್ಣ ಮಾಡಬಹುದಾದದ್ದು. ಸಾಂಸ್ಕೃತಿಕ ಕ್ಷೇತ್ರ ಹಾಗೂ ನಾನು ಇನ್ನೂ ಹೇಳುವುದಾದರೆ ಅನಾಗರಿಕತೆಯ ವಲಯದ ವೇಗವರ್ಧಕವು ಇನ್ನೂ ಹಿಗ್ಗುವಂತೆ ಮಾಡುವ ಶಕ್ತಿಯನ್ನು ವರ್ಗಾಯಿಸಬಲ್ಲ ಖ್ಯಾತಿಯನ್ನು ಇದು ಹೊಂದಿದೆ. ಈಗ ಎದುರಾಗುವ ಮತ್ತೊಂದು ಪ್ರಶ್ನೆ ಎಂದರೆ, ಸಾಮಾಜಿಕ ಕ್ಷೇತ್ರದ ಮೇಲಾಗುತ್ತಿರುವ ಪ್ರಹಾರದ ಮೇಲೆ ರಂಗಭೂಮಿಯು ಬೆಳಕು ಚೆಲ್ಲಬಹುದೇ ಮತ್ತು ಈ ತೆರನಾದ ಅಪಸವ್ಯಕ್ಕೆ ಕಾರಣೀಭೂತವಾಗುವ ಕಾರಣಗಳಿಂದ ತಟಸ್ಥವಾಗಬಹುದೇ ಎಂದು. ಇಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಿ ಹಗುರಾಗಿಸಲು ಸಾಧ್ಯವಾಗದು ಮತ್ತು ರಂಗಭೂಮಿಯು ಇಂಥ ಉತ್ತರಿಸಲಾಗದ ಪ್ರಶ್ನೆಗಳ ಮೂಲಕ ಜೀವಂತವಾಗಿರುತ್ತದೆ ಹಾಗೂ ಕಾಲಾತೀತವಾಗಿರಲು ಸಾಧ್ಯವಾಗುತ್ತದೆ ಎನ್ನುವುದೇ ಒಂದು ಚೋದ್ಯ. ಡಯೋನಿಸಸ್ನಿಂದ ಪ್ರೇರಿತವಾದ ಈ ಪ್ರಶ್ನೆಗಳು ಆತನ ಜನ್ಮಸ್ಥಳದಿಂದ ಪ್ರಾರಂಭಗೊಂಡು ಪ್ರಾಚೀನ ರಂಗಭೂಮಿಯ ಸಂಗೀತದ ಮೂಲಕ ಸಾಗಿ ಮನುಕುಲದ ಕೇಡಿಗೆ ಕಾರಣವಾಗುವ ಯುದ್ಧಗಳಲ್ಲಿ ಪೂರ್ವ ಅಂತರ್ಮುಖಿ ನಿರಾಶ್ರಿತನ ಮುಖಾಂತರ ಮುಂದುವರಿಯುತ್ತಾ ಬಂದು ಇಂದು ವಿಶ್ವ ರಂಗಭೂಮಿ ದಿನದ ಅವತರಣಿಕೆಗೆ ಬಂದು ನಿಂತಿದೆ. ನಾವು ಭೂತ ವರ್ತಮಾನ ಭವಿಷ್ಯಗಳನ್ನು ಸಂಲಗ್ನಗೊಳಿಸಬಲ್ಲ ಪುರಾಣ ಮತ್ತು ರಂಗಭೂಮಿಗಳ ಬಲು ಅಮಿತಾನಂದದ ದೇವನಂತಿರುವ ಡಯೋನಿಸಸ್ನ ಕಣ್ಣುಗಳೊಳಗೆ ನೋಡೋಣ. ಜೂಯಿಸ್ ಮತ್ತು ಸೆಮೆಲ್ನ ಮಗನಾಗಿರುವ ಈತ ಗಂಡು, ಹೆಣ್ಣು, ಕೋಪ, ಕರುಣೆ, ದೈವಿಕ ಮತ್ತು ಮೃಗತ್ವ, ಶಿಸ್ತು, ಗೊಂದಲ, ತರ್ಕ, ಅತರ್ಕ, ಸಾವು ಮತ್ತು ಬದುಕುಗಳೆಂಬ ಪರಿಧಿಗಳಲ್ಲಿ ಅನಿಶ್ಚಿತತೆಯಿಂದ ಲಾಗ ಹಾಕುವ ಲಾಗಪಟುವಿನಂತೆ ಕಾಣಿಸಿಕೊಳ್ಳಬಲ್ಲ ನಾಜೂಕುಗಾರ. ಈ ಡಯೋನಿಸಸ್ ಮಾನವನ ಬಹು ಆಯಾಮಗಳ ಅತ್ಯಂತ ನಿಗೂಢತೆಯ ಮತ್ತು ಪುರಾಣಗಳ ಬಗೆಯದ ಆಳವಾದ ಶೋಧನೆಯನ್ನು ನೀಡುವ ಒಂದು ಮೂಲಭೂತ ಪ್ರಶ್ನೆಯಾದ ಇವೆಲ್ಲ ಏನು ಎನ್ನುವ ಚಕಿತವಾದ ಆಧ್ಯಾತ್ಮಿಕ ರೂಪಿನ ಪ್ರಶ್ನೆಯನ್ನು ಕೇಳುತ್ತಾನೆ. ಬಹು ಆಯಾಮದ ವರ್ತಮಾನದಿಂದ ಸೃಷ್ಟಿಯಾಗಬಲ್ಲ ನೆನಪುಗಳು ಮತ್ತು ರಾಜಕೀಯಾತ್ಮಕವಾದ ಜವಾಬ್ದಾರಿ ಹಾಗೂ ಹೊಸ ಮೌಲ್ಯಗಳನ್ನು ಬೆಳೆಸಬಲ್ಲ ಒಂದು ಹೊಸತನದ ಕಥನ ಮಾರ್ಗದ ತೀರಾ ಅನಿವಾರ್ಯತೆ ಇಂದು ನಮ್ಮೆದುರು ನಿಂತಿದೆ. ಅರ್ಥಾತ್ ಇದು ಈ ವಿಶ್ವದ ಅನಿವಾರ್ಯತೆಯೂ ಆಗಿದೆ. ಗ್ರೀಕ್ ಮೂಲ ಥಿಯೋಡರಸ್ ಟರ್ಜೋಪೌಲಸ್, ಕನ್ನಡಕ್ಕೆ ಅನುವಾದ ಪ್ರಶಾಂತ್ ಅನಂತಾಳ್. ಇನ್ನು ಮುಂದೆ ವೆಂಕಟರಮಣಯ್ಯ ಸರ್
ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಋತುವಿನ ಋಷಿಗಳೊಬ್ಬರಿದ್ದಾರೆ ಇಲ್ಲಿ, ಅವರಿಗೆ ಮೊದಲು ನಮಸ್ಕಾರ. ಅವರು ನಮಗೆ ಋಷಿಯೂ ಹೌದು, ವಿಟ್ಗೆನ್ಸ್ಟೈನು ಹೌದು. ನಿಮಗೆ ಈಗ ತಾನೇ ವಿಶ್ವರಂಗಭೂಮಿ ಸಂದೇಶ ಈ ಸಾರಿ ಬಂದದ್ದು ಗ್ರೀಕ್ ನಾಡಿನಿಂದ. ತುಂಬ ಹಿಂದೆ ಅವರ ಸಂದೇಶದ ಒಳಗೆ ಅದು ಇರುವ ಹಾಗೆ ತುಂಬ 2,500 ವರ್ಷಗಳ ಹಿಂದೆ ಗ್ರೀಕ್ ನಾಟಕಗಳು ಹುಟ್ಟಿ ಬೆಳೀತಾ ಇದ್ದ ಕಾಲದಲ್ಲಿ ಗ್ರೀಕ್ ನಾಟಕಗಳಿಗೆ ಹುಟ್ಟಿಗೆ ಕಾರಣನಾದದ್ದು ಡೈನಿಸಸ್ನ ಆರಾಧನೆ. ಆ ಡೈನಿಸಸ್ನ ಆರಾಧನೆಯ ಮೂಲದಿಂದ ಬಂದ ಬೇರೆ ಬೇರೆ ಬಗೆಯ ರಂಗರೂಪಗಳು, ಹಾಡಿನ ರೂಪಗಳು, ಹಾಡುಗಬ್ಬಗಳ ರೂಪಗಳು, ನಂತರ ರಂಗರೂಪ, ಅದನ್ನೆಲ್ಲ ಇಟ್ಕೊಂಡು ಡೈನಿಸಸ್ನ ಮೂಲಕವಾಗಿ ಅವರು ಥಿಯೋಡರಸ್, ಕರ್ಜೋಪೋಲೋಸ್, ಅದರ ಮೂಲಕ ಆಗ ಏನು ಗ್ರೀಕ್ ರಂಗಭೂಮಿಯಲ್ಲಿ ಆ ಕಾಲದ ಮಹಾನ್ ನಾಟಕಕಾರರು ಏನನ್ನೆಲ್ಲ ಪ್ರಶ್ನೆ ಎತ್ತಿದರು, ಏನನ್ನೆಲ್ಲ ಕೇಳಿದರು, ಅದರ ಮೂಲಕ ಈಗ ಆ ಪ್ರಶ್ನೆಯನ್ನು ಅವರು ಎತ್ತಿದ್ದಾರೆ. 2,500 ವರ್ಷಗಳ ನಂತರ ಪುನಃ ನಾವು ಈ ನಡುವೆ ಗ್ರೀಕಿನ ದೊಡ್ಡ ನಾಟಕಕಾರನ, ರಂಗಭೂಮಿಯ ವ್ಯಕ್ತಿಗಳನ್ನು ನೋಡಿಲ್ಲ. ಆದರೆ ಇತ್ತೀಚೆಗೆ ನಮಗೆ ಅವರ ಸಂದೇಶದ ಮೂಲಕ ಹಿಂದೆ ನಮಗೆ ಸಿಕ್ಕಿದ ಮನುಷ್ಯ ನಿಕೋಸ್ ಕಜಾನ್ಸಾಕಿಸ್ ಮಾತ್ರ ಅಂತ ಕಾಣ್ತಾರೆ. ಆ ಕಾಲದ ಮಹಾಕವಿಗಳ ನಂತರದ ವ್ಯಕ್ತಿಗಳಲ್ಲಿ ಮತ್ತೆ ಬೇರೆ ಎಲ್ಲ ಇದ್ದಾರೆ. ಈಗ ಮತ್ತೆ 2,500 ವರ್ಷಗಳ ನಂತರ, ಅಂದರೆ ಸೊಫೋಕ್ಲಿಸ್ ಎಲ್ಲ ಬಂದು 2,500 ವರ್ಷಗಳ ನಂತರ ಪುನಃ ಗ್ರೀಕ್ ನಾಡಿನ ಒಂದು ಮಾತನ್ನು ನಾವು ಕೇಳ್ತಾ ಇದ್ದೇವೆ. ನಂತರ ಈ ರೀತಿಯಲ್ಲಿ ಕೇಳ್ತಾ ಇದ್ದೇವೆ. ಅವರು ಕರ್ಜೋಪೋಲೋಸ್ ಕೇಳಿದ ಹಾಗೆ ರಂಗಭೂಮಿ ಏನು ಮಾಡ್ತಾ ಇದೆ, ಈಗ ನಮ್ಮ ಕಣ್ಣೆದುರು ನಡೀತಾ ಇರುವಂಥ ಸಂಕಟಗಳಿಗೆ, ತಲ್ಲಣಗಳಿಗೆ, ನಂತರ ಜಗತ್ತಿನಾದ್ಯಂತ ಏನೆಲ್ಲ ನಡೀತಾ ಇದೆಯಲ್ಲ, ಇದಕ್ಕೆ ರಂಗಭೂಮಿ ಹೇಗೆ ಸ್ಪಂದಿಸ್ತಾ ಇದೆ ಅನ್ನೋ ಪ್ರಶ್ನೆಯನ್ನು ರಂಗಕರ್ಮಿಯಾದ ಕರ್ಜೋಪೋಲೋಸ್ ಕೇಳ್ತಾ ಇದ್ದಾರೆ. ಆ ಸಂದೇಶದ ಮೂಲಕ, ಸಂದೇಶವನ್ನು ಓದುವುದರ ಮೂಲಕ ಈ ಕಾರ್ಯಕ್ರಮವನ್ನು ತೆರೆದಿಟ್ಟಿದ್ದಾರೆ ಆಯ್ಕೆ ಅವರು. ಥ್ಯಾಂಕ್ಸ್. ನಂತರ ಇವತ್ತು ನಾನು ಬಂದು ಯಾರು ಮಾತಾಡಬೇಕು ಅಂತ ಕೇಳಿ ನನ್ನನ್ನು ಇಲ್ಲಿಗೆ ಬರಮಾಡಿಕೊಂಡ ಶ್ರೀ ಐಕೆ ಬೋಳ್ವಾರ್ ಅವರಿಗೆ, ಶ್ರೀ ಶ್ರೀಶಾ ಅವರಿಗೆ, ಬಹುವಚನಂನ ಎಲ್ಲ ಸಂಘಟಕರಿಗೆ, ಮತ್ತು ಬಂದ ಹಿರಿಯರಾದ ನಿಮ್ಮೆಲ್ಲರಿಗೆ ನಾನು ನಮಸ್ಕಾರ ಮಾಡ್ತಾ, ನಾನು ರಂಗ ವಿದ್ವಾಂಸ ಅಲ್ಲ, ರಂಗಕರ್ಮಿ, ವಿದ್ಯಾರ್ಥಿ. ಯಾಕಂದ್ರೆ ಅದೇನು ಮುಗಿಯೋದೇ ಇಲ್ಲ, ದಿವಸ ಕಲಿತಾ ಇರ್ತೇವೆ. ಹಾಗಾಗಿ ಈ ಕ್ಷಣಕ್ಕೆ ನನಗೆ ಏನೇನು ನಾನು ಕೆಲವು ಆಲೋಚನೆ ಮಾಡಿದ್ದೇನೆ, ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ ನನಗೆ. ಈ ಕ್ಷಣಕ್ಕೆ ನನಗೆ ಏನೇನು ಮಾತಾಡಲಿಕ್ಕೆ ಆಗ್ತದೆ, ನಂತರ ಲಹರಿ ಹೇಗೆ ಹರಿತದೆ ಗೊತ್ತಿಲ್ಲ. ಹಾಗೆ ನನ್ನ ಒಂದೆರಡು ಅಭಿಪ್ರಾಯಗಳನ್ನು ನಿಮ್ಮೆಲ್ಲರೂ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮಗೆಲ್ಲರಿಗೂ ನಾನು ಮೊದಲು ನನ್ನ ಧನ್ಯವಾದಗಳನ್ನು ಹೇಳ್ಕೊಳ್ತೇನೆ. ನನಗೆ ಮೊದಲೇ ಶ್ರೀಯುತ ಲಕ್ಷ್ಮೀ ತೋರ್ಪಾಡಿ ಅವರ ಎದುರಿಗೆ ಕೂತದ್ರಿಂದಾಗಿ ಅವ್ರ ಮಾತೇ ನೆನಪಾಗ್ತಾ ಇದೆ. ಅವರು ನಾಟಕಕ್ಕೆ ಸಂಬಂಧಿಸಿದ ಹಾಗೆ ಒಂದೆರಡು ಕಡೆಯಲ್ಲಿ ಒಂದು ಉಪನ್ಯಾಸಗಳನ್ನು ನೀಡಿದರು. ಆ ಉಪನ್ಯಾಸದಲ್ಲಿ ಅವರು ಶುರು ಮಾಡಿದ್ದು ಏಕಾಕಿ ನ ರಮತೆ ಎಂಬ ಉಪನಿಷತ್ತಿನ ಮಾತಿನಿಂದ. ಒಬ್ಬನೇ ಇದ್ದಂತೆ ಅವನು ಒಬ್ಬನೇ ಇದ್ದ, ಆದರೆ ಅವನಿಗೆ ಒಬ್ಬನೇ ಇದ್ದದ್ರಿಂದ ಬೇಸರ ಆಗಿದೆ. ರಮತೆ, ಸಮಾಧಾನ ಇಲ್ಲ, ಮನಸ್ಸಮಾಧಾನ ಇಲ್ಲ, ಸಂತೋಷ ಅನ್ನೋದಿಲ್ಲ, ಸಂತಸ ಇಲ್ಲ, ಹೇಳ್ತದ ಸರಿಯಾಗಿ ಖುಷಿ ಇರಲಿಲ್ಲ ಬಹುಶಃ. ಆದ್ದರಿಂದ ಅವನು ಎರಡನೆಯವನನ್ನು ಬಯಸಿದನು, ಎರಡನೆಯು ತಾನೇ ಆದ. ಹಾಗೆ ಯಾವಾಗ ಎರಡನೆಯವನನ್ನು ಬಯಸಿದನೋ, ತನ್ನೊಳಗಿಂದ ಎರಡನೆಯವನನ್ನು ಹುಟ್ಟಿಸಿಕೊಂಡನೋ, ಆಗ ನಾಟಕ ಹುಟ್ಟಿತು ಅಂತ ಒಂದು ಅತ್ಯಂತ ಮೂಲಭೂತವಾದಂಥ ಒಂದು ಸಂಖ್ಯೆಯನ್ನು ಅವರು ಹೇಳಿದರು. ಇವಾಗಲೂ ಅದೇ. ಆ ನಂತರ ಕಾಳಿದಾಸ ಹೇಳಿದ್ರು ಅದನ್ನೇ, ಶಿವ ಉಮಾದೇಹಾರ್ಧದಾರಿಣನಾದ ಶಿವ ಎರಡಾದವನು ಒಂದಾದವನು ಎರಡಾಗಿ ನಾಟಕ ಮಾಡಿದ್ದಾನೆ. ಡಯಾನಿಸಸ್ ಇದ್ದ ಹಾಗೆ ನಮಗೆ ಶಿವ ನಟರಾಜ. ಹಾಗೆ ನಟರಾಜ ಶಿವನನ್ನು, ಡಯಾನಿಸಸ್ನನ್ನು
ನಂತರ ಆ ಚಿಂತನೆಗಳಿಗೆ ತುಂಬ ಹಳೆಯ ಚಿಂತನೆಯಾದ ಉಪನಿಷತ್ತಿನ ಚಿಂತನೆಯ ಅಂಶಗಳನ್ನು ನೆನಪಿಸಿಕೊಳ್ತಾ ಮುಂದಿನ 2 ಮಾತುಗಳನ್ನು ಆಡೋಣ ಅಂತ ಇದ್ದೇನೆ. ಅವರ ಉಪಸ್ಥಿತಿಯಿಂದಾಗಿ ನನಗೆ ಅದು ನೆನಪಾಯಿತು. ಹಾಗೆ ರಮತೆ ಅಂತಲೇ ಹೇಳಿದಾಗ ಎರಡನೆಯವರೊಬ್ಬರನ್ನ ಸೃಷ್ಟಿಸಿಕೊಂಡು ಅಥವಾ ರೂಪಿಸಿಕೊಂಡು ಆಟ ಆಡಲಿಕ್ಕೆ ತೊಡಗಿದಾಗ ಅಥವಾ ಸಂವಾದಕ್ಕೆ ತೊಡಗಿದಾಗ ನಾಟಕ ಎನ್ನುವುದು ಹುಟ್ಟಿತು. ಡೈನಿಸಸ್ನ ಆರಾಧನೆ ಎಲ್ಲ ಅಂದರೆ ಅದು ಬೇರೆ ರೀತಿಯಲ್ಲಿ ಹುಟ್ಟು. ನಮ್ಮಲ್ಲಿ ಎಲ್ಲ ಕಡೆಯಲ್ಲೂ ನಾನು ತಾತ್ವಿಕ ಶಕ್ತಿಗಳಿಗೆ ಹೋಗೋದಿಲ್ಲ. ಎಲ್ಲ ಕಡೆಗಳಲ್ಲೂ ಜಗತ್ತಿನ ಅತ್ಯಂತ ಪ್ರಾಚೀನ ರಂಗಭೂಮಿಯ ಇತಿಹಾಸಗಳನ್ನು ನೋಡಿದರೆ ನಾಟಕದ ಹುಟ್ಟಿಗೆ ಹಿನ್ನೆಲೆಯಾಗಿ ಒಂದು ಆರಾಧನೆಯ ಸಂಪ್ರದಾಯ ಇದೆ. ನಮ್ಮಲ್ಲೂ ಹಾಗೆ ಆರಾಧನೆಯ ಸಂಪ್ರದಾಯ. ಅದಕ್ಕೆ ರಂಗ ಇತಿಹಾಸಕಾರರು ಬೇರೆ ಬೇರೆ ರೀತಿಯ ಮೂಲಗಳನ್ನು ಹೇಳ್ತಾರೆ, ಹುಡುಕಿ ಹೇಳ್ತಾರೆ. ಈಗ ಯಜ್ಞದ ಪರಂಪರೆಯಲ್ಲಿ ಯಜ್ಞ ನಡೀತಾ ಇರುವಾಗ, ನಂತರ ಯಜ್ಞದ ಕ್ರಿಯೆಗಳು ಮುಗಿದ ನಂತರ ಮಧ್ಯಾಹ್ನ ಏನು ಮಾಡ್ತಾ ಇದ್ರು, ಸೂತ ಟ್ರೆಡಿಷನ್ ಇತ್ತು, ಸೂತ ಪುರಾಣಿಕರು ಕಥೆ ಹೇಳುವ ಒಂದು ಸಂಪ್ರದಾಯ ಇತ್ತು. ಅದರ ಮುಂದುವರಿಕೆಯಾಗಿ ಒಂದು ನಾಟಕದ ಒಂದು ರೂಪ ಹುಟ್ಟಿ ಬಂದಿರಬಹುದು. ಹೀಗೆ ಮೊದಲವಾದ ಇದೆ. ಇದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ನಾವೀಗ ನಮ್ಮ ಜಾನಪದ ಪ್ರಕಾರಗಳನ್ನು ನೋಡಿದ್ರು ಹಾಗೆ ಅದರ ಆಚರಣೆಯ ಲಾವಣಿಗಳ ಅಥವಾ ಪಾಡ್ದನೆಗಳ ಹಾಡಿನ ಸಂಪ್ರದಾಯಗಳ ತುದಿಯಲ್ಲಿ ಬರೋದು ನಾಟಕ ಆಗಿ ಪಾತ್ರ ಆಗಿ ಬರೋದು. ನೀವು ಜಪಾನಿಗೆ ಹೋದ್ರು ಹಾಗೆ ಅದು ಯಾವುದೋ ದೇವಸ್ಥಾನದಲ್ಲಿ ಕಬೂರ ದೇವಸ್ಥಾನ ಅಂತೆ, ಅಲ್ಲಿ ನಾಗಾದಲ್ಲಿ ಅಲ್ಲಿ ಕಥೆ ಹೇಳ್ತಾ ಇದ್ರಂತೆ. ಕಥೆ ಹೇಳ್ತಾ ಇದ್ರಿಂದ ಆ ಪ್ರಕಾರದಿಂದ ಸರುಗಾಕು ಹುಟ್ಟಂತೆ. ಸರುಗಾಕಿನ ಮುಂದಿನ ವರ್ಷನಾಗಿ ನೋವು ಇದೆಲ್ಲ ಬಂತು ಮುಂದೆ. ಹಾಗೆ ಗ್ರೀಕ್ನಲ್ಲೂ ಹಾಗೆ ಡೈನಿಸಸ್ನನ್ನು ಆರಾಧಿಸುವಂಥ ಒಂದು ಸಂಪ್ರದಾಯ ಅಲ್ಲೇ ಒಂದು ಬೇರೆ ಇದೆ. ಡೈನಿಸಸ್ನನ್ನು ಆರಾಧಿಸುವಂತಹ ಸಂಪ್ರದಾಯ ಅದು ಮೂಲತಃ ಒಂದು ಡೈನಿಸಸ್ ಮೂಲತಃ ಒಂದು ಗುಡ್ಡಗಾಡಿನ ಅಥವಾ ಹಳ್ಳಿಗಾಡಿನ ದೇವತೆ ಆಗಿದ್ದವು. ಅಂದರೆ ಹಳೆಯ ಗ್ರೀಕ್ನ ಸಂಪ್ರದಾಯದಲ್ಲಿ. ಆದರೆ ಹಳ್ಳಿಗಾಡಿನ ದೇವತೆ ಆಗಿದ್ದವನು ನಂತರದ ಈ ಕ್ಲಾಸಿಕಲ್ ಗ್ರೀಕ್ ಟ್ರೆಡಿಷನ್ ಗ್ರೀಕ್ ಸಿವಿಲೈಸೇಷನ್ ಬೆಳೆದ ಹಾಗೆ, ಅಂದರೆ ಇದೀಗೆ 2,500-3,000 ವರ್ಷಗಳ ಹಿಂದೆ ಅದು ಬೆಳೆದ ಹಾಗೆ ಏನಾಯಿತು ಕೇಳಿದರೆ, ಈ ಪೂರ್ವದಿಂದ ಉತ್ತರದಿಂದ ಬೇರೆ ಬೇರೆ ಸಂಪ್ರದಾಯಗಳು, ದಕ್ಷಿಣ ಪೂರ್ವ ಉತ್ತರಗಳಿಂದ ಅಂದರೆ ಈಜಿಪ್ಟಿನ ಕಡೆಯಿಂದ, ಉತ್ತರದ ಕಡೆಯಿಂದ, ಪೂರ್ವದ ಕಡೆಯಿಂದ ಬೇರೆ ಬೇರೆ ಚಿಂತನೆಯ ಸಂಪ್ರದಾಯಗಳು, ಕಥಾ ಸಂಪ್ರದಾಯಗಳು, ಪುರಾಣಗಳು ಅಲ್ಲಿಗೆ ಹರಿದು ಗ್ರೀಕ್ ನೆಲದಲ್ಲಿ ಹೊಸ ಒಂದು ಸ್ವರೂಪವನ್ನು ಪಡೆದು ಹೊಸ ಬಗೆಯ ಗ್ರೀಕ್ ಪುರಾಣಗಳು, ಗ್ರೀಕ್ ದೇವತೆಗಳು, ಗ್ರೀಕ್ ಕಥೆಗಳು, ಗ್ರೀಕ್ ಸಂಪ್ರದಾಯಗಳು, ಗ್ರೀಕ್ ಆಚರಣೆಗಳು ಹುಟ್ಟುಕೊಳ್ಳಿಕ್ಕೆ ಶುರುವಾದವು. ಅದು ಗ್ರೀಕ್ ಕಲ್ಚರಿನ ಒಂದು ಸ್ವರೂಪ. ಆವಾಗ ಬೇರೆ ಕಡೆಯಿಂದ ಬಂದ ದೇವತೆಗಳು ರೂಪಾಂತರಗೊಂಡು ಇಲ್ಲಿನ ಪ್ರಧಾನ ದೇವತೆಗಳಾದಾಗ ಈ ಡಯನಿಸಸ್ ಎನ್ನುವ ಹಳ್ಳಿಗಾಡಿನ ಮೊದಲಿನ ದೇವತೆ ಈ ಬೇರೆ ಕಡೆಯಿಂದ ಬಂದು ನಂತರ ಇಲ್ಲಿನ ಪ್ರಧಾನ ದೇವತೆಯಾದ ಸಿಂಸನ ಆಗಬೇಕಾಗ್ತದೆ. ಹಾಗಾಯ್ತು. ಅದನ್ನ ಅರಿಸ್ಟಾಟಲ್ ಹೇಳಿದ್ದಾನೆ. ನಂತರ ಇಸ್ಕಿಲಸ್ ಇವರೆಲ್ಲ ಮಾತಾಡಿದ್ದಾರೆ. ಆ ಕುರಿತು ಇಸ್ಕಿಲಸ್, ಅರಿಸ್ಟಾಫಿನಿಸ್ ಇವರೆಲ್ಲ ಮಾತಾಡಿದ್ದಾರೆ. ಹಾಗೆ ಸ್ಯೂಸ್ ಮತ್ತು ಸೆಮಿಲಿಯರಿಯಲ್ಲಿ ಹುಟ್ಟಿದ ಒಬ್ಬ ಅದೇ ದೇವಮಾನವ, ಅರ್ಧ ದೇವತೆ ಅರ್ಧ ಮನುಷ್ಯ. ಅವನ ಕತೆ ಹೇಗಿದೆ ಕೇಳಿದರೆ, ನಮ್ಮಲ್ಲಿ ಜೋಕುಮಾರನ ಕತೆ ಇದ್ದ ಹಾಗೆ ಅಥವಾ ವೃಂದಾವನದಲ್ಲಿ ಕೃಷ್ಣನ ಕತೆ ಇದ್ದ ಹಾಗೆ ಒಂದು ರೀತಿಯಲ್ಲಿ ಡೈನಿಸಸ್ನ ಕತೆ ಇರುವುದು. ಸೆಮಿಲಿ ಅಲ್ಲಿ ಅಂದರೆ ಆ ಡೈನಿಸಸ್ನ ಕಥೆಯ ಹಿನ್ನೆಲೆಯಲ್ಲೇ ಒಂದು ನಾಡು ಕಟ್ಟುವ ಒಂದು ಏನು ಸಾಮ್ರಾಜ್ಯದ ರಾಜನ ಆಳ್ವಿಕೆ, ಅವರ ಪುರುಷಾಧಿಕಾರದ ಅಥವಾ ಗಂಡಾಳ್ವಿಕೆಯ ಇದು ಶುರುವಾದದ್ದು, ಸಂಪ್ರದಾಯ ಶುರುವಾದದ್ದು, ಇದೆಲ್ಲ ಇದೆ ಆ ಕಥೆಯೊಳಗೆ ಇದೆ. ಅಂದರೆ ಥೀಬ್ಸಿನ ದೊರೆ ಕ್ಯಾಡ್ಮಸ್ ಅವನ ಮಗಳು ಊರಿಂದ ಹೊರಗೆಲ್ಲ ಹೋದಾಗ ಸ್ಯೂಸ್ನ ಕಣ್ಣಿಗೆ ಬಿದ್ದು ಸ್ಯೂಸ್ ಅವಳನ್ನು ಸೇರಿ ಆ ಮೂಲಕ ಡಯನಿಸಸ್ ಹುಟ್ಟಿದ್ದ. ಆ ಡಯನಿಸಸ್ನಿಗೆ ಊರಿನೊಳಗೆ ಪ್ರವೇಶ ಇಲ್ಲ ನಂತರ. ಹಾಗಾಗ್ತದೆ. ಯಾಕಂದರೆ ಅಲ್ಲಿನ ಕಾನೂನಿನ ಚೌಕಟ್ಟು ಹಾಗೆ ಮಾಡ್ತಾರೆ. ಹಾಗೆ ಊರಿಂದ ಹೊರಗೆ ಬೆಳೆದಂತಹ ಹಳ್ಳಿಗಾಡಿನಲ್ಲಿ ಬೆಳೆದ ಡಯನಿಸಸ್ ನಿಧಾನ ದೊಡ್ಡ ದೇವರಾಗ್ತಾನೆ. ಅದೆಲ್ಲ ಬೇರೆ ಕಥೆ. ನಮ್ಮಲ್ಲೆಲ್ಲ ಈ ಬೇರೆ ಬೇರೆ ದೈವಗಳು ಆದ ಹಾಗೆ ಆ ರೀತಿಯ ಒಂದು ಕಥೆ ಡಯನಿಸಸ್ನ ಹಿನ್ನೆಲೆಯಲ್ಲಿದೆ. ಆದರೆ ಕೊನೆಯಲ್ಲಿ ಡಯನಿಸಸ್ ಇಡೀ ಗ್ರೀಕ್ ಸಂಸ್ಕೃತಿಯಲ್ಲೇ ಇಂಪಾರ್ಟೆಂಟ್ ಆದ ಒಂದು ದೇವರಾಗ್ತಾನೆ. ಆದರೆ ಅವನಿಗೆ ಜಾಗ ಇರೋದು ಗ್ರೀಕಿನ ದೇವಸ್ಥಾನಗಳ ಒಂದು ಪಾರ್ಶ್ವದಲ್ಲಿ ಉಪಸ್ಥಾನ ದೇವತೆಯಾಗಿ ಅವನಿಗೆ ಜಾಗ ಇರೋದು. ಆದರೆ ಅವನ ಆರಾಧನೆ ಅವರ ಸಂಸ್ಕೃತಿಯಲ್ಲಿ ದೊಡ್ಡ ಸಂಖ್ಯೆ ಆಗ್ತದೆ. ಗ್ರೀಕಿನ ಹಳ್ಳಿಗಳಲ್ಲಿ ಡಯನಿಸಸ್ನ ಕಥನದ ಕುರಿತು ಹಾಡುಗೊಬ್ಬಗಳು ಬೆಳೀತಾವೆ. ಎಲ್ಲ ಊರಿನಲ್ಲೂ ಅವನ ಹುಟ್ಟಿ ಸತ್ತಂತಹ, ಅಂದರೆ ಅವನ ಸಾವು ಇದೆ, ಅವನನ್ನು ಕೊಲ್ತಾರೆ, ಹೀಗೆಲ್ಲ ಇದೆ ಕಥೆಯೊಳಗೆ.
ಬಂದ ನಂತರ ಮತ್ತೆ ಅವನು ಬದುಕಿ ಬರ್ತಾನೆ. ಬದುಕಿ ಬಂದ ನಂತರ ಅವನು ನಂತರ ಇಲ್ಲಿ ಮನುಷ್ಯ ಕುಲದ ಈ ಸೇಡ್ ಇದೆಯಲ್ಲ, ಈ ಸೇಡನ್ನು ನನಗೆ ಸಹಿಸ್ಲಿಕ್ಕೆ ಆಗೋದಿಲ್ಲ, ಒಬ್ಬರಿಗೆ ಆಗೋದಿಲ್ಲ, ಆದ್ರಿಂದ ನಾನು ಅಲ್ಲೇ ಇರ್ತೇನೆ, ಅಧೋಲೋಕದಲ್ಲೇ ಇರ್ತೇನೆ ಅಂತ ಹೇಳ್ತಾನೆ. ನಂತರ ಆದರೆ ನಾನು ಇದಕ್ಕೆಲ್ಲ ಏನು ನಿಮ್ಮ ಈ ಸೃಷ್ಟ್ಯಾತ್ಮಕವಾದಂಥ ಚಟುವಟಿಕೆ ಏನಿದೆ ಅಂದರೆ ಅದು ಫರ್ಟಿಲಿಟಿಯಿಂದ ಹಿಡಿದು ಸಂತಾನದಿಂದ ಹಿಡಿದು ಮಧ್ಯ ಸಂತಾನ, ಮಳೆ ಬೆಳೆ ಫಸಲು ಇಲ್ಲಿಂದ ಹಿಡಿದು ನಂತರ ನಾಟಕದ ಹಾಡುಗಬ್ಬಗಳ, ನಾಟಕಗಳ, ಕುಣಿತಗಳ, ನಾಟಕದ ಚಟುವಟಿಕೆ ಹೊರಗೆ ಇದೆಲ್ಲದಕ್ಕೆ ನಾನು ದೇವರಾಗಿರ್ತೇನೆ ಅಂತ ಹೇಳ್ತಾನಂತೆ. ಹಾಗೆ ಅವನು ದೇವರಾಗ. ಹಾಗೆ ದೇವರಾದ ನಂತರ ಎಲ್ಲರೂ ಅವನನ್ನು ಕುರಿತ ಅವನ ಬಗ್ಗೆ ಹಾಡುಗಳಿದ್ದಾವೆ, ಎಲ್ಲ ಬೇರೆ ಬೇರೆ ಊರಿನಲ್ಲಿ ಆಚರಿಸ್ತಾರೆ, ಹಾಡ್ತಾರೆ, ಎಲ್ಲ ಮಾಡ್ತಾರೆ. ನಂತರ ಹಾಡುಗಳ ಸಂಪ್ರದಾಯ ಎಲ್ಲ ಕಡೆಗೂ ಬೆಳೆದ ಒಂದು ಸಂಪ್ರದಾಯವಾಗಿ ಬೆಳೀತದೆ. ಹಾಗೆ ಬೆಳೆದ ನಂತರ ಅದು ದೊಡ್ಡ ದೊಡ್ಡ ಊರುಗಳಲ್ಲೂ ಆ ಸಂಪ್ರದಾಯ ಮುಂದುವರಿತದೆ. ನಂತರ ಡಯೋನಿಸಸನ್ನು ಎಲ್ಲರೂ ಮೊದಲು ಅವನನ್ನು ದೂರ ಮಾಡಿದವರೆಲ್ಲ ಅವನನ್ನು ಆರಾಧಿಸಬೇಕಾದಂಥ ಒಂದು ಸಂಭವ, ಒಂದು ಸಂದರ್ಭ ಒದಗಿ ಬರ್ತದೆ. ಹಾಗೆ ಅವನು ದೊಡ್ಡ ದೇವರಾಗ್ತಾನೆ, ನಾಟಕ ದೇವರಾಗ್ತಾನೆ. ಅದ್ರ ಮೇಲೊಂದು ನಾಟಕ ಇದೆ, ಡಯೋನಿಸಸ್ನ ಆರಾಧನೆ. ಡಯೋನಿಸಸ್ನ ದೂರ ಮಾಡಿದವರು ನಂತರ ಅವನು ಅದ್ರ ಸೋತು ಆರಾಧನೆಗೆ ತೊಡಗಬೇಕಾದಂಥ ವಿಷಯದ ಮೇಲೆ ಯುರಿಪಿಡಿಸ್ ಅನ್ನೋ ಒಂದು ನಾಟಕ ಇದೆ. ಹೀಗೆಲ್ಲ ಇದೆ. ಅಂದರೆ ಅವರ ಸಂದೇಶದಲ್ಲಿ ಅವನ ಕುರಿತು ಹೇಳ್ತಾರಲ್ಲ, ಆ ಡಯೋನಿಸಸ್ ಎನ್ನುವ ದೇವರೇ ಆ ಡಯೋನಿಸಸ್ನ ಬದುಕಿನಲ್ಲೇ ಎಲ್ಲ ಬಗೆಯ ಏಳು ಬೀಳುಗಳು, ಸಂಘರ್ಷಗಳು ಎಲ್ಲ ಇದೆ. ಅದಕ್ಕೆ ಅವ್ನು ನಾಟಕ ದೇವರಾಗೋದು. ಬಹುಶಃ ನಮ್ಮ ಸಂಕಟ ಅದೆಲ್ಲ ಇದೆ, ಅದರಿಂದ ಅವ್ನು ನಾಟಕ ದೇವರಾಗ. ಹಾಗೆ ಅವನು ಸುಖದಿಂದ ಬಂದವನಲ್ಲ, ನಾಟಕ ದೇವರಾಗ. ಹಾಗಾಗಿ ಅಂಥ ಡಯೋನಿಸಸ್ನನ್ನು ನೆನಪಿಸಿಕೊಂಡು ಅವರು ತಮ್ಮ ಈ ವರ್ಷದ ರಂಗಭೂಮಿಯ ಸಂದೇಶವನ್ನು ನೀಡಿದ್ದಾರೆ. ಪ್ರಶ್ನೆ ಮಾಡಬೇಕು, ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ, ರಂಗಭೂಮಿ ಏನು ಮಾಡ್ತಾ ಇದೆ, ಏನು ಮಾಡ್ತಾ ಇಲ್ಲ ಅನ್ನೋದನ್ನೆಲ್ಲ ಕೇಳ್ಕೊಂಡಿದ್ದಾರೆ. ನಾವು ಈಗ ಕೇಳಬೇಕಾದಂಥ ಅತ್ಯಂತ ತುರ್ತಿನ ಸಂದರ್ಭದಲ್ಲಿ ಇದ್ದೇವೆ. ಆದರೆ ಕೇಳಲು ಆರದ ಸಂದರ್ಭದಲ್ಲೂ ಇದ್ದೇವೆ, ಕೇಳಲಿಕ್ಕೆ ಹೆದರಬೇಕಾದ ಸಂದರ್ಭದಲ್ಲಿ ಇದ್ದೇವೆ. ನಾವು ಇದಿಷ್ಟು ಒಂದು ಅದು ನೆನಪಾದ್ದರಿಂದ ಚೂರು ಹೇಳಿದೆ. ಅಂದರೆ ಡಯೋನಿಸಸ್ನ ಆರಾಧನೆಯ ಸಂಪ್ರದಾಯದಿಂದ ರಂಗಭೂಮಿ ಗ್ರೀಕ್ನಲ್ಲಿ ಬೆಳೆಯಿತು. ಬೇರೆ ಕಡೆಯಲ್ಲೂ ಬೇರೆ ಬೇರೆ ರೀತಿಯಲ್ಲಿ ಆರಾಧನೆಯ ಸಂಪ್ರದಾಯದಿಂದ ರಂಗಭೂಮಿ ಅನ್ನುವಂಥ ಒಂದು ಕಲಾ ಪ್ರಕಾರ ಬೆಳೆದು ಬಂತು. ಕಲಾ ಪ್ರಕಾರಗಳಲ್ಲೇ ರಂಗಭೂಮಿಗೆ ಯಾಕೆ ದೊಡ್ಡ ಶಕ್ತಿ ಇದೆ ಕೇಳಿದ್ರೆ, ಅದು ನೇರವಾಗಿ ಪ್ರೇಕ್ಷಕರನ್ನ ಎದುರಿಗೆ ಇಟ್ಕೊಂಡು ಅವ್ರ ಹತ್ರ ಮಾತಾಡ್ತಾರೆ. ಈ ರಂಗಭೂಮಿ ಬೇರೆ ಸಾಹಿತ್ಯ ಆದರೆ ಯಾರೋ ಒಬ್ಬರು ಓದ್ಬೋದು ಅಥವಾ ಒಬ್ಬರು ಓದಿದ್ರೆ ಕೆಲವರು ಕೇಳ್ಬೋದು. ಇದು ಹಾಗಲ್ಲ, ನೇರವಾಗಿ ಆ ಕಾಲವನ್ನು, ಯಾವುದೋ ಕಾಲವನ್ನು ಈ ಕಾಲಕ್ಕೆ ನಮ್ಮ ಎದುರಿಗೆ ತಂದು ತೋರಿಸಿ ಅದರ ಮೂಲಕ ಸಂವಾದ ಮಾಡ್ತಾರೆ, ಮಾತಾಡ್ತಾರೆ. ಅದರಿಂದ ರಂಗಭೂಮಿಯ ಶಕ್ತಿ ಹಿಯರ್ ಆ್ಯಂಡ್ ನೌ, ಅದರಿಂದ ಅದರ ಶಕ್ತಿ ಸ್ವಲ್ಪ ದೊಡ್ಡದು. ಅದರಿಂದ ರಂಗಭೂಮಿಯವರು ಎಲ್ಲದನ್ನು ಕೇಳಬೇಕಾಗ್ತದೆ, ಕೇಳಬೇಕು, ಬೇರೆ ದಾರಿ ಇಲ್ಲ, ಕೇಳಬೇಕು. ಹಾಗೆ ರಂಗಭೂಮಿ ಕೇಳ್ಕೊಂಡು ಬಂದಿದೆ, 2,500 ವರ್ಷಗಳಿಂದ ಕೇಳ್ಕೊಂಡು ಬಂದಿದೆ. ಆದರೆ ಅದರ ಒಂದು ವಿಷಯ ಅಂದರೆ ರಂಗಭೂಮಿ ಕೇಳಲಿಕ್ಕೆ ಯಾಕೆ ಅಂದರೆ ಒಂದು ಜನರ ಜೊತೆಗೆ ಅದು ಇದೆ. ಯಾಕೆ ಕೇಳಿದ್ರೆ ಅದಕ್ಕೆ ಮುಖ್ಯವಾಗಿ ಒಂದು 2-3 ಸಂಗತಿಗಳಿದೆ ರಂಗಭೂಮಿಯಲ್ಲಿ. ಒಂದು ಆರಾಧನೆಯ ಒಂದು ಹಿನ್ನೆಲೆ ಇದೆ. ಅದಕ್ಕೆ ಆರಾಧನೆ ಅಂದ ಕೂಡಲೇ ಅದು ಒಂದು ಬಗೆಯಲ್ಲಿ ಅಧ್ಯಾತ್ಮ, ಒಂದು ಬಗೆಯಲ್ಲಿ ನಮಗಿಂತ ಅತೀತವಾದ ಶಕ್ತಿಗಳ ಜೊತೆಗೆ ನಾವು ನಮ್ಮನ್ನು ಗುರುತಿಸಿಕೊಳ್ಳುವಂತಹ ಒಂದು ಬಗೆ, ಅಥವಾ ಆ ಶಕ್ತಿಗಳ ಎದುರು ನಾವು ಎಷ್ಟು ಸಣ್ಣವರಪ್ಪ ಅಂತ ನಮ್ಮನ್ನು ನಾವು ವಿನಯದಿಂದ ಹೇಳಿಕೊಳ್ಳುವ, ನಮ್ಮನ್ನು ನಾವು ನೋಡಿಕೊಳ್ಳುವ ಒಂದು ಬಗೆ. ಹಾಗೆ ಆ ಬಗೆಯ ಒಂದು ಆರಾಧನೆಯ ನೆಲೆ ಇದಕ್ಕೆ ಹಿನ್ನೆಲೆಯಾಗಿದ್ದರಿಂದ ಅದು ಬಹುಶಃ ರಂಗಭೂಮಿ ಎಲ್ಲರ ಜೊತೆಗೆ ಮಾತಾಡ್ತದೆ. ಆದರೆ ಆರಾಧನೆಯ ಹಿನ್ನೆಲೆ ಇದ್ದು ಆರಾಧನೆಯನ್ನು ಮಾತ್ರ ಮಾಡ್ತಾ ಇದೆಯೇ ಕೇಳಿದ್ರೆ ಇಲ್ಲ. ಅದು ಅದರ ಇನ್ನೊಂದು ನೆಲೆ, ಮುಖ್ಯವಾದ ಇನ್ನೊಂದು ನೆಲೆ ಅದು ಶಿಕ್ಷಣ. ಅದು ಏನನ್ನು ಹೇಳ್ತದೆ, ಚರ್ಚೆ ಮಾಡ್ತದೆ, ಜನರ ಜೊತೆಗೆ ನಮ್ಗೆ ಏನು ಬೇಕು, ಏನಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತದೆ. ಅದರಿಂದ ಆರಾಧನೆಯ ಜೊತೆಗೆ ಸೇರಿಕೊಂಡಂಥ ಇನ್ನೊಂದು ಅಂಶ ಶಿಕ್ಷಣ ಎನ್ನುವುದು. ಆದರೆ ಅದನ್ನು ಹೇಗೆ ಹೇಳುವುದು ಅನ್ನುವಾಗ ಒಂದು ರೂಪ ಬರ್ತದಲ್ಲ, ಅದು ಹೇಳುವಾಗ ಜನರಿಗೆ ತಲುಪುವ ಹಾಗೆ ಹೇಳಬೇಕಲ್ಲ. ನಾವು ಸ್ವಲ್ಪ ಹಾಗೆ ಇದೇ ವಿಷಯ ಮಾತಾಡ್ತಿತ್ತು, ಏನು ಹೇಳಬೇಕು, ಹೇಗೆ ಹೇಳಬೇಕು ಅನ್ನೋದ್ರ ಬಗ್ಗೆ ನಾವು ಅವಾಗಿಂದ ಚರ್ಚೆ ಮಾಡ್ತಾ ಇದ್ವಿ. ಜನರಿಗೆ ತಲುಪುವ ಹಾಗೆ ಹೇಳಬೇಕು, ಜನರು ಕೂತು ಕೇಳುವ ಹಾಗೆ ಇರಬೇಕು. ಸುಮ್ಮನೆ ಹೇಳಿದ್ರೆ ಕೇಳಲಿಕ್ಕೆ ಆಗೋದಿಲ್ಲ, ಸುಮ್ಮನೆ ಪೂಜೆ ಮಾಡಿದ್ರೆ ಕೇಳಲಿಕ್ಕೆ ಆಗೋದಿಲ್ಲ. ಆದರೆ ಜನರಿಗೆ ಯಾವ ರೀತಿಯಲ್ಲಿ ಹೇಳಬೇಕು, ಯಾವ ರೀತಿಯಲ್ಲಿ ಕೇಳುವ ಹಾಗೆ ಮಾಡಬೇಕು ಅನ್ನುವಾಗ ಅದು ತನಗೆ ತನ್ನದೇ ಆದಂಥ ರೂಪವನ್ನು, ಒಂದು ಫಾರ್ಮನ್ನು ಕಟ್ಕೊಳ್ತದೆ. ಆ ಫಾರ್ಮ್ನಲ್ಲಿ ಒಂದು ಪ್ರಧಾನವಾದ ಅಂಶ ರಂಜನೆ. ಬರೀ ರಂಜನೆ ಅಲ್ಲ, ಪ್ರಧಾನವಾದ ಒಂದು ಅಂಶ ಆರಾಧನೆ, ಶಿಕ್ಷಣ ಮತ್ತು ರಂಜನೆ. ತುಂಬ ಮೂಲಭೂತವಾದ 3 ಅಂಶ ವಿಶ್ವದ ರಂಗಭೂಮಿಯಲ್ಲಿ.
ಅದು ಯಾಕೆ ಈಗ ಮತ್ತೆ ಅದು ಹೇಳ್ತಿದೆ ಕೇಳಿದರೆ ಅವತ್ತು ತಮಾಷೆ ಆಯ್ತು. ನೀವೇನು ಮಾತಾಡ್ತೀರಿ ಒಂದು ಹೆಸರು ಹೇಳಿ ಕೇಳಿದ್ರು. ಯಾಕೆ ಹೇಳು, ನಾನು ನೆನಪತ್ತು ರಂಗಭೂಮಿ ನಾಟಕ ಎಂಬ ಕಹಿಗುಳಿಗೆ ಅಂತ ಹೇಳಿಬಿಟ್ಟು ಅವನು ಹಾಗೆ ನಾಟಕ ಎಂಬ ಕಹಿಗುಳಿಗೆ ಅಡ್ಡಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಅವರು ಅದನ್ನು ಇದರಲ್ಲಿ ಹಾಕಿದ ಕೂಡಲೇ ಫೇಸ್ಬುಕ್ನಲ್ಲಿ ಒಂದು ಎಷ್ಟೊಂದು ಚರ್ಚೆ ಬಂತು ಅದ್ರ ಮೇಲೆ. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ನಾನು ಓದಿ ನಾನಷ್ಟಕ್ಕೆ ನಕ್ಕ ಕೇಳಿದೆ ಹೀಗೆ ಗೊತ್ತಲ್ಲ ಅಂತಲೇ. ಕೆಲವರೆಲ್ಲ ನನಗೆ ಏನು ಗೊತ್ತಿಲ್ಲ ಒಂದು ಹೀಗೆ ಹೇಳ್ತಿದ್ದಾನೆ ಅಂತ ಬೈದಾಗಲೂ ಎಲ್ಲ ಹೇಳಿದ್ರು. ತೊಂದರೆ ಇಲ್ಲ. ಆದರೆ ಕೆಲವರು ತುಂಬ ರಂಗಭೂಮಿಯಲ್ಲಿ ಕೆಲಸ ಮಾಡಿದವರೇ ಹಾಗೆ ಹೇಳಿದ್ರು, ಅದು ಕಹಿಗುಳಿಗೆ ಆಗಿರಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಎಲ್ಲ ಟಿಪ್ಪಣಿ ಎಲ್ಲ ಗೊತ್ತು ಆಗಲಿ. ಆದರೆ ಅದು ಯಾಕೆ ಅಂತ ಹೇಳ್ತೇನೆ, ಕಹಿಗುಳಿಗೆ ಹೌದು, ಯಾಕೆ ಅಂತ ಮುಂದೆ ನೋಡೋಣ. ಅದು ರಂಜನೆಯ ಒಂದು ಅಂಶವನ್ನು ಇಟ್ಟುಕೊಂಡಂತಹ ಕಹಿಗುಳಿಗೆ, ಹಾಗೆ ಅದು ಕಹಿಗುಳಿಗೆ ಯಾಕೆ ಡಯಾನಿಸಸ್ನ ಕಾಲದಿಂದಾಗಲಿ ಅಥವಾ ಸೊಫೋಕ್ಲೇಸ್ ಈಸ್ಕಿಲಸ್ ಅಂತವರು ಬರೆದ ಕಾಲದಿಂದಾಗಲಿ ಅಥವಾ ನಮ್ಮಲ್ಲಿ ಕಾಳಿದಾಸಾದಿಗಳು ಭಾಷಾದಿ ಇವರೆಲ್ಲ ಹೇಳಿದ ಕಾಲದಿಂದಾಗಲಿ ಅವರು ಅಷ್ಟೆಲ್ಲ ಹೇಳಿದ್ದನ್ನೆಲ್ಲ ಬರೀ ರಂಜನೆಯವಾಗಿ ಹೇಳಿಲ್ಲ. ಅವರು ತುಂಬ ಕಷ್ಟ ಸಂಕಟದ ಸಂಖ್ಯೆಯನ್ನು ಹೇಳಿದ್ದಾರೆ. ಎಲ್ಲ ಹೇಳುವಿಕೆಯ, ಎಲ್ಲ ಪುರಾಣಗಳ, ಎಲ್ಲ ಕಥೆಗಳ, ಎಲ್ಲ ಕಾವ್ಯಗಳ ಹಿಂದಿರುವುದು ಪದೇ ಪದೇ ತೋಳ್ಪಾಡಿಯವರು ಹೇಳ್ತಾ ಇದ್ದ ಹಾಗೆ ವಿಷಾದ, ನೋವು, ಸಂಕಟ ಅದನ್ನು ಹೇಳಿಕ್ಕಿರೋದು. ಕಹಿಗುಳಿಗೆ ಎರಡು ಅರ್ಥ ಇದೆ. ಸರಿ, ನಮಗೆ ಇದು ಸಹಿಸಲಿಕ್ಕೆ ಆಗುದಿಲ್ಲ ಅನ್ನೋದು ಕಹಿಗುಳಿಗೆ. ಕೆಲವರಿಗೆ ನಮ್ಮ ಮಾತನ್ನು ಕೇಳಲಿಕ್ಕೆ ಆಗ್ತಾ ಇದ್ರೆ ಅಥವಾ ನಮ್ಮ ಮಾತನ್ನು ಒಪ್ಪಲಿಕ್ಕೆ ಆಗ್ತಾ ಇದ್ರೆ ಅಥವಾ ತುಂಬ ವಿರೋಧ ಆಗಿದ್ರೆ ಅದು ಕಹಿಗುಳಿಗೆ. ಆದರೆ ಇನ್ನೊಂದು ಅರ್ಥದಲ್ಲೂ ಕಹಿಗುಳಿಗೆ, ಅದು ಔಷಧವಾಗಿಯೂ ಕಹಿಗುಳಿಗೆ. ಅದಕ್ಕೆ ಅದು ಹೇಳಿದ್ದು. ಅದು ಮುಂದೆ ಆ ವಿಷಯಕ್ಕೆ ಅದು ಎಲ್ಲಿಂದ ಬಂತು ಮತ್ತು ನೋಡೋಣ. ಹೀಗೆಲ್ಲ ಇದೆ. ಅಂದರೆ ತಮಾಷೆ ಹೀಗೆ ಕೈಗಳಿಗೆ ಹೇಳ್ತೇನೆ ಅಂತ ಹೇಳಿ ಅದಕ್ಕೆ ಹೇಳಿದ್ದು ನಾನು. ಹೀಗೆ ಒಂದು ನೆಲೆಯಲ್ಲಿ ಈ ಆರಾಧನೆ ಮತ್ತೆ ಹೀಗಿದ್ದೆಲ್ಲ ಶಿಕ್ಷಣ, ರಂಜನೆ ಇಂಥ ಸಂಗತಿಗಳೆಲ್ಲ ಇದರ ಹಿನ್ನೆಲೆಯಲ್ಲಿ ಇದೆಯಲ್ಲ, ಅದು ಒಂದು ಶಕ್ತಿ ಅಲ್ಲೇ. ಅದಕ್ಕಾಗಿ ಬರುವುದು ಅದು ಬರೀ ಆರಾಧನೆಯೋ ಬರೀ ರಂಜನೆಯೋ ಅಲ್ಲ, ಅದು ಶಿಕ್ಷಣವೂ ಆಗಿದೆ. ನಮ್ಮ ಬದುಕಿನ ಬಗ್ಗೆ ಇದು ಹೇಳಬೇಕಾಗಿದೆ, ಚರ್ಚೆ ಮಾಡಬೇಕಾಗಿದೆ ಅಥವಾ ಪ್ರಶ್ನಿಸಬೇಕಾಗಿದೆ. ಹಾಗೆಲ್ಲ ಇರುವುದರಿಂದಾಗಿ ಅದು ಒಂದು ನೆಲೆಯಲ್ಲಿ ಅದು ಕಹಿಗುಳಿಗೆ ಆಗಿ ಇರಬೇಕಾಗಿ ಬರ್ತದೆ. ಹಾಗೆ ಬಂದಿದೆ. ಅದು ಒಂದು ಸಂಗತಿ. ಈ ಡಯಾನಿಸಸ್ನ ಆರಾಧನೆಗೆ ಆ ಸಂಗತಿ ಬಿಟ್ಟುಬಿಡೋಣ. ಡಯಾನಿಸಸ್ ಕೂಡಲೇ ಇನ್ನೊಂದು ನೆನಪು ಬರುವುದು, ಈ ಇವರಿಗೆಲ್ಲ ಗೊತ್ತಿದೆ ತತ್ವಶಾಸ್ತ್ರದಲ್ಲಿ, ಪಾಶ್ಚಾತ್ಯ ತತ್ವಶಾಸ್ತ್ರದಲ್ಲಿ ಅದು ತುಂಬ ನಂತರ ಆ ಪರಂಪರೆ ಬಂದದ್ದು. ಎರಡು ರೀತಿಯ ಚರ್ಚೆಗಳು ಬರ್ತದೆ. ಒಂದು ಡಯನಿಷಿಯನ್, ಇನ್ನೊಂದು ಅಪೋಲೋನಿಯನ್ ಅಂತ ರೀತಿಯ ಚರ್ಚೆಗಳು ಬರ್ತದೆ. ಇದು ಡಯನಿಷಿಯನ್ ಅನ್ನೋದು ಡಯನಿಸಸ್ ನಾಟಕದ ದೇವರಾದದ್ರಿಂದಾಗಿ ಅವನು ಭಾವದ ಮೇಲೆ ಕೆಲಸ ಮಾಡುವ ಸಂಖ್ಯೆಯಾದ ಆದದ್ರಿಂದಾಗಿ ಹೆಚ್ಚಿಗೆ ಭಾವೋತ್ಕರ್ಷದ ಕಡೆಗೆ ಹೆಚ್ಚಿಗೆ ಒತ್ತು ಕೊಟ್ಟಿರುವಂತಹ ಒಂದು ಬಗೆಯ ಚಿಂತನೆಗಳು ಏನಿದ್ದಾವೆ ಅದನ್ನು ಡಯನಿಷಿಯನ್ ಅಂತ ಕರೆದರು. ಅಪೋಲೋ ಜ್ಞಾನಕ್ಕೆ ಸಂಬಂಧಿಸಿದಂತಹ ಪ್ರಖರತೆಗೆ ಸಂಬಂಧಿಸಿದ ದೇವರಾದದ್ರಿಂದಾಗಿ ಇದು ಪ್ರಖರವಾದ ಜ್ಞಾನ, ವೈಚಾರಿಕವಾದಂಥ ನೆಲೆಗಟ್ಟಿನಲ್ಲಿ ಪ್ರತಿಯೊಂದನ್ನು ವಿಶ್ಲೇಷಣೆ ಮಾಡಿಯೇ ನೋಡುವ ಈ ಭಾವಕ್ಕೆ ಅಷ್ಟು ಪ್ರಾಧಾನ್ಯತೆ ಕೊಡಬೇಕಾಗಿಲ್ಲ. ಇನ್ನೊಂದು ಬಗೆಯ ಚಿಂತನೆಯ ದಾರಿಗೆ ಅಪೋಲೋನಿಯನ್ ಅಂತ ಕರೆದು ಅದು ಜಗಳ ಆದದ್ದಿದೆ, ಎರಡು ಒಟ್ಟಿಗೆ ಸೇರಿದ್ದು ಇದೆ. ನಮಗೆ ಏನು ಕೇಳಿದ್ರೆ ಅದೆರಡು ಸೇರಿದೆ. ನಮಗೆ ತುಂಬಾ ಜನ ತಿಳ್ಕೊಂಡದ್ದು ಭಾವ ಮುಖ್ಯ ನಾಟಕದಲ್ಲಿ, ಕಾವ್ಯದಲ್ಲಿ, ಇನ್ನೊಂದರಲ್ಲಿ. ಹೌದು, ಭಾವ ಮುಖ್ಯ, ಹೌದು. ಆದರೆ ಭಾವ ನಮ್ಮ ಹಿಡಿತದೊಳಗಿರ್ಬೇಕು. ನಾಟಕ ಮಾಡುವಾಗ ಭಾವ ಅಂತ ಹೇಳಿ ಹೊರಗೆ ಬಿಡ್ಲಿಕ್ಕೆ ಬರೋದಿಲ್ಲ. ನಾಟಕ ಅನ್ನೋದು ಅದು ಮ್ಯಾಥಮೆಟಿಕ್ಸ್ ಅಥವಾ ಸಂಗೀತ ಇದ್ದ ಹಾಗೆ ನಾಟಕ ಒಂದು ಇಂಟೆಲೆಕ್ಚುವಲ್ ಆಕ್ಟಿವಿಟಿ. ಬೇಸಿಕಲಿ ಅಭಿನಯ ಅನ್ನೋದು ಒಂದು ಇಂಟೆಲೆಕ್ಚುವಲ್ ಆಕ್ಟಿವಿಟಿ. ಅದು ಭಾವದ ಮೇಲೆ ಹರಿದುಕೊಂಡು ಹೋಗುವುದಲ್ಲ. ಆದರೆ ಭಾವವನ್ನು ಹಿಡ್ಕೊಂಡೇ ಮಾತಾಡ್ಬೇಕು. ಯಾಕೆ ಕೇಳಿದ್ರೆ ತಟ್ಟಬೇಕಾದದ್ದು ಮನುಷ್ಯರ ಹೃದಯವನ್ನಲ್ವ, ಹೃದಯ ಸಂವಾದ ಆಗಬೇಕಲ್ಲ. ಆಗ ಭಾವವನ್ನು ಹಿಡ್ಕೊಂಡೇ ಮಾತಾಡ್ಬೇಕು. ಆದರೆ ಆ ಭಾವ ನಮ್ಮ ಕಂಟ್ರೋಲಲ್ಲಿ ಇರಬೇಕು. ಅದೇ ಆಕ್ಟಿಂಗಿನ ಕಷ್ಟ, ರಂಗಭೂಮಿಯ ಕಷ್ಟ ಅದು. ಆದ್ದರಿಂದ ನಮಗೆ ಏನು ಕೇಳಿದ್ರೆ ಎರಡು ಒಂದೇ, ಎರಡು ಸೇರಬೇಕು, ಎರಡು ಬೆಸೆದಿರಬೇಕು. ಅಂದರೆ ಒಂದು ಡಯನಿಷಿಯನ್, ಇನ್ನೊಂದು ಅಪೋಲೋನಿಯನ್. ಈ ಚರ್ಚೆ
ಯುರಿಪಿಡೀಸನ ವ್ಯಾಖ್ಯೆ ನಾಟಕದಲ್ಲಿ ಬರ್ತದೆ ಈ ಚರ್ಚೆ. ತುಂಬ ಗಾಢವಾಗಿ ಆ ಚರ್ಚೆ ಬರ್ತದೆ. ನಂತರ ಅರಿಸ್ಟಾಫಿಲಿಸನ ಕೆಲವು ನಾಟಕಗಳಲ್ಲಿ ಕೂಡ ಈ ಚರ್ಚೆಗಳೆಲ್ಲ ಬರ್ತದೆ, ಯಾಕೆ ಹೀಗೆ ಅನ್ನೋದೆಲ್ಲ ಚರ್ಚೆ ಬರ್ತದೆ. ಅವ್ರು ಯಾಕೆ ಚರ್ಚೆ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ಪ್ರತಿಯೊಂದನ್ನು ಪ್ರಶ್ನಿಸ್ತಾರೆ, ಪ್ರತಿಯೊಂದನ್ನು ವಿಮರ್ಶೆ ಮಾಡಿ ನೋಡ್ತಾರೆ. ಹಾಗೆ ಪ್ರಶ್ನಿಸ್ತಾ ವಿಮರ್ಶೆ ಮಾಡ್ತಾ ನೋಡುವುದರಿಂದಾಗಿಯೇ ಕಹಿಗುಳಿಗೆ ಅಂತಲೇ ಹೇಳೋದು. ಹಾಗೆ ಇಲ್ಲಿಂದ ಮುಂದೆ ಹೊರಟ್ರೆ ಮತ್ತೆ ನೀವು ನಮ್ಮ ನಿಮಗೆಲ್ಲ ಗೊತ್ತಿದ್ದ ಸಂಗತಿ ನೆನಪಾಗೋದ್ರಿಂದಾಗಿ ಮತ್ತೆ ಕೆಲವು ವಿಷಯಗಳನ್ನು ಹೇಳ್ತೇನೆ. ಗ್ರೀಕ್ ನಾಟಕಗಳಲ್ಲಿ ನಮಗೆ ನಾಟಕ ಸಂಪ್ರದಾಯದಲ್ಲಿ ನಮಗೆ ಸಿಕ್ಕಿದ ಹಳೆಯ ದಾಖಲೆ ಗ್ರೀಕ್ ನಾಟಕಗಳದ್ದು, ಆ ನಂತರ ಸಂಸ್ಕೃತ ನಾಟಕಗಳ ತಾತ್ವಿಕ ಚರ್ಚೆಗಳು ನಮಗೆ ಸಿಗುವುದು. ಗ್ರೀಕ್ ನಾಟಕಗಳಲ್ಲಿ ಪ್ರಧಾನವಾದದ್ದು ಟ್ರ್ಯಾಜಡಿಗಳು. ನಮಗೆ ಗ್ರೀಕ್ ನಾಟಕಗಳ ರಾಶಿಗಳಲ್ಲಿ ತುಂಬ ಪ್ರಧಾನವಾದದ್ದು ಅವರೊಂದು 2-3 ಜನ ದೊಡ್ಡ ಟ್ರ್ಯಾಜಡಿ ನಾಟಕಕಾರರು, ನಂತರ ಅವರ ಟ್ರ್ಯಾಜಡಿಗಳು. ಅದು ಟ್ರ್ಯಾಜಡಿಗಳಂದ್ರೆ ಹೇಳೋದು ಬೇಡಲ್ವಾ, ಅಲ್ಲಿ ಸಂಕಟದ ಮತ್ತು ವೇದನೆಯ ಒಂದು ಅನುಭವವನ್ನು ಅವರು ಹೇಗೆ ನೋಡ್ತಾರೆ, ಹೇಗೆ ಹೇಳ್ತಾರೆ, ಹೇಗೆ ವ್ಯಕ್ತಪಡಿಸ್ತಾರೆ, ಹೇಗೆ ಅದನ್ನು ವಿಮರ್ಶಿಸ್ತಾರೆ, ಅದರ ಮೂಲಕ ಹೇಗೆ ಒಂದು ಅನೆಗ್ನೋರಿಸಿಸ್ಗೆ ಒಂದು ಬಗೆಯ ಪ್ರತ್ಯಭಿಜ್ಞಾನದ ಕಡೆಗೆ ಹೊರಡು ಹಾಗೆ ಮಾಡ್ತಾರೆ ಎನ್ನುವುದೇ ಅದನ್ನು ತುಂಬ ತಾತ್ವಿಕವಾದಂತಹ ಒಂದು ಸಂಗತಿ. ಅರಿಸ್ಟಾಟಲ್ ಮಾತಾಡೋದು ಹಾಗೆ. ಅದರಿಂದ ಅಲ್ಲಿ ಗ್ರೀಕ್ ನಾಟಕಗಳಲ್ಲಿ ವೇದನೆಯ ಒಂದು ಅನುಭವ ಮುಖ್ಯ. ಅಲ್ಲಿ ಏತೆ ಪಾಥೆ ಬ್ರ್ಯಾಕ್ಸಿಯಸ್ ಅಲ್ಲಿ ಹೇಳ್ತಾರೆ, ಪಾಥೆ ಮುಖ್ಯ, ಅದರ ಮಧ್ಯ ಇಡ್ತಾನೆ ಅದನ್ನು. ಅಂದ್ರೆ ಪ್ಯಾಥೋಸಿನ ಒಂದು ಗುಣ, ವೇದನೆಯ ಗುಣ, ವೇದನೆಯ ಅನುಭವ, ಅದನ್ನು ನಾವು ಹೇಗೆ ಅನುಭವಿಸಿ ಹೇಗೆ ವ್ಯಕ್ತಪಡಿಸಬೇಕು, ಆ ವ್ಯಕ್ತಪಡಿಸೋದ್ರ ಮೂಲಕ ಏನನ್ನು ಹೇಳಬೇಕು ಅನ್ನೋದು. ಒಂದೇ ವೇದನೆಯನ್ನು ವ್ಯಕ್ತಪಡಿಸೋದು ಅಥವಾ ತೋರಿಸೋದು ಅಲ್ಲ, ಅದರ ಮೂಲಕ ನಾವು ಏನನ್ನು ಹೇಳಬೇಕು ಅನ್ನೋದು. ಅದಕ್ಕೋಸ್ಕರ ಅಲ್ಲಿ ಅದಕ್ಕೆ ಸಂಬಂಧಿಸಿದ ಹಾಗೆ ಗ್ರೀಕ್ ನಾಟಕಗಳಿಗೆ ಸಂಬಂಧಿಸಿದ ಹಾಗೆ ಬಂದ ಚರ್ಚೆಯಲ್ಲಿ ಪ್ರಧಾನವಾದ ಪದ ಬರುವುದು ಕೆಥಾರ್ಸಿಸ್ ಅಂತ. ನಮ್ಮಲ್ಲಿ ರಸ ಅನ್ನುವ ಅದಕ್ಕಿಂತ ದೊಡ್ಡ ಅರ್ಥ ಇರುವ ಪದ ಇದೆ. ಆದರೆ ಗ್ರೀಕ್ ನಾಟಕಗಳಿಗೆ ಅಷ್ಟೆಲ್ಲ ಬೆಳೆದ ಗ್ರೀಕ್ ನಾಟಕಗಳ ಸಂಪ್ರದಾಯದಲ್ಲಿ ಬಂದ ಪದ ಕೆಥಾರ್ಸಿಸ್. ಕೆಥಾರ್ಸಿಸ್ಸಿಗೆ ಬರಲಿಕ್ಕೆ ಕಾರಣ ಅದಕ್ಕೆ ಹಿಂದೆ ಕೆಥರ್ಮೋಸ್ ಎನ್ನುವ ಒಂದು ಪದ. ಕೆಥರ್ಮೋಸ್ ಎನ್ನುವ ಪದವೇ ಅದು ವೈದ್ಯಕೀಯಕ್ಕೆ ಸಂಬಂಧಿಸಿದ್ದು, ವೈದ್ಯಕೀಯ ಶಾಸ್ತ್ರಕ್ಕೆ ಸಂಬಂಧಿಸಿದ್ದು, ಔಷಧ ಶಾಸ್ತ್ರಕ್ಕೆ ಸಂಬಂಧಿಸಿದ್ದು. ಒಂದು ಸಂಗತಿಯನ್ನ ಗುಣಪಡಿಸಲಿಕ್ಕೆ ಯಾವ ದಾರಿ ಹುಡುಕಬೇಕು, ಒಂದು ಗುಣಮುಖವಾಗುವ ಬಗೆ ಹೇಗೆ ಎನ್ನುವುದರ ಬಗ್ಗೆ ಚರ್ಚೆ ಮಾಡುವ ಒಂದು ಸಂಗತಿ. ಅಲ್ಲಿಂದ ಬಂದ ಆ ಪದವನ್ನು ತಗೊಂಡು ಅರಿಸ್ಟಾಟಲ್ ಆ ಪದವನ್ನು ಕಟ್ಟಿ ಪ್ಲೇಟೋನಿಗೆ ಎದುರು ಇಡ್ತಾನೆ. ಹಾಗೆ ಬಂದ ಪದ ಕೆಥಾರ್ಸಿಸ್ ಎನ್ನುವ ಪದ. ಅಂದರೆ ಅಲ್ಲೇ ಒಂದು ಔಷಧೀಯ ಒಂದು ಎಲಿಮೆಂಟ್ ಇದೆ ಆ ಪದದೊಳಗೆ. ಅಂದರೆ ಆ ನಾಟಕಗಳನ್ನು ಹೇಳುವಲ್ಲೇ, ನಾಟಕಗಳನ್ನು ಕಾಣಿಸುವ ರೀತಿಯಲ್ಲೇ ಚರ್ಚೆ ಮಾತ್ರ ಅಲ್ಲ, ಅದು ಭಾವದ ಜೊತೆಗೆ ಆಟ ಆಡುವುದಲ್ಲ, ಆ ಭಾವದ ಅನುಭವ ಬರುವ ಹಾಗೆ ಮಾಡಿ ತನ್ಮೂಲಕ ಒಂದು ಪರಿಮಾರ್ಜನೆ ಆಗಬೇಕು, ಮನಸ್ಸಿನ ಪರಿಮಾರ್ಜನೆ. ಅದನ್ನು ಕೆಥಾರ್ಸಿಸ್ ಅಂತ ಕರೀತಾರೆ. ಹಾಗಂತ ಅರಿಸ್ಟಾಟಲ್ಗೆ ಅದಕ್ಕಿಂತ ಹೆಚ್ಚಿನ ನಮ್ಮಲ್ಲಿ ರಸ ಎನ್ನುವುದೊಂದು ಇದೆಯಲ್ಲ, ಆ ರೀತಿಯ ಅನುಭವಗಳ ಇದು ಇಲ್ವೋ ಅಂತ ಹೇಳಿ ಕೇಳಿದ್ರೆ ಅದರಲ್ಲಿ ಇಲ್ಲ. ಅರಿಸ್ಟಾಟಲ್ ಹೇಳುವುದು ಅಲ್ಲಿ ಸಿಗುದಿಲ್ಲ. ಅವನು ಬೇರೆ ಯುಧಾಮಸ್ ಎಥಿಕ್ಸ್ನಲ್ಲಿ ಯುಧಮೋನಿಯಾ ಅಂತ ಹೇಳ್ತಾನೆ ಅವನು. ಅದೊಂಥರ ಯುಧಮೋನಿಯಾ ಅನ್ನೋದು ಒಂದು ರೀತಿಯ ಒಂದು ಬಗೆಯ ನಮ್ಮ ಆನಂದ ಹೇಳ್ತೇವಲ್ಲ ನಾವು, ಅದಕ್ಕೆ ಹತ್ತಿರದ ಒಂದು ಸಂಗತಿ ಅದು, ಆನಂದದ ಒಂದು ಎಲಿಮೆಂಟ್. ಅದ್ರ ಬಗ್ಗೆ ಅವ್ನು ಮಾತಾಡ್ತಾನೆ. ಆದರೆ ನಾಟಕದ ಬಗ್ಗೆ ಮಾತಾಡಿದಾಗ ಅವನು ಹೇಳೋದಿಲ್ಲ ಅದು. ಆದರೆ ಒಟ್ಟಾರೆಯಾಗಿ ಕಾವ್ಯದಿಂದ ನಾಟಕದಿಂದ ಏನಾಗಬೇಕು ಅಂತ ಹೇಳಿದ್ರೆ ಕೆಥಾರ್ಸಿಸ್ನ ಒಂದು ಹತ್ತದ ಇಂಪಾರ್ಟೆನ್ಸ್ ನಾವು ಹೇಳ್ತಾನೆ. ಆದರೆ ಅದರ ಆಚೆಗೆ ನಾವು ದಾಟಿ ಯುಧಮೋನಿಯಾ ಕಡೆ ಹೋಗಬೇಕು ಬಹುಶಃ ಅಂತ ಹೇಳೋದಿಲ್ಲ. ಬಹುಶಃ ಬೇರೆ ಕಡೆ ನಾವು ಹೇಳಿದ್ದಾನೆ ಅಂತ ಹೇಳಿ ಗೊತ್ತಿಲ್ಲ. ಆದರೆ ಅವನು ಬೇರೆ ಕಡೆಯಲ್ಲಿ ಅದೊಂದು ಹೇಳ್ತಾನೆ, ಇಲ್ಲಿ ಇದು ಹೇಳ್ತಾನೆ. ಆದರೆ ಆ ಬಗ್ಗೆ ಚರ್ಚೆ ಎಲ್ಲ ಆಗಿದೆ. ಗ್ರೀಕಿಗೆ ಸಂಬಂಧಿಸಿದ ಹಾಗೆ ನಾಟಕದ ಇದ್ರ ಬಗ್ಗೆ, ಹಿನ್ನೆಲೆ ಬಗ್ಗೆ ಎಲ್ಲ ಹೇಳೋದಿದ್ರೆ ಅಂತ ಅದೊಂದು ಚರ್ಚೆಯಲ್ಲಿ ಆಗಿ ಹೋಗಿದೆ. ಅಂದರೆ ವೇದನಾನುಭವ ಅಥವಾ ದುಃಖಾನುಭವ ಎಲ್ಲ ನಮಗೆ ಮುಖ್ಯ ಅನ್ನೋದು. ಅದರ ವೇದನಾನುಭವ ದುಃಖಾನುಭವ ಅಂತೇಳಿ ಹೇಳುವಾಗಲೇ ನಮ್ಮಲ್ಲಿ ನಾಟಕದ ಬಗ್ಗೆ ತುಂಬ ಹಿಂದೆ ಮಾತಾಡಿದಂಥ ದೊಡ್ಡ ಗ್ರಂಥ ನಾಟ್ಯಶಾಸ್ತ್ರ. 2000 ವರ್ಷಗಳ ಇತಿಹಾಸ ಇರುವ, 2000 ವರ್ಷಗಳ ಹಿಂದೆ ಬಂದು ಹೋದಂಥ ನಾಟ್ಯಶಾಸ್ತ್ರದಲ್ಲಿ
ನಾಟ್ಯ ಏನು ಮಾಡ್ತದೆ, ಏನು ಮಾಡಬೇಕು ಅಂತೆಲ್ಲ ಹೇಳಿದ್ದಾರೆ. ಅದೆಲ್ಲ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ನಮ್ಗೆ ಬೇಕಾದ ಎರಡು ಪಾಯಿಂಟ್ಗಳಿದೆ, ಎರಡು ವಿಷಯಗಳು ಮಾತ್ರ ಹೇಳ್ತೇನೆ. ಅಲ್ಲಿ ಕೂಡ ಒಂದು ಚರ್ಚೆ ಬರ್ತದೆ, ನಾಟಕ ಯಾರು ಮಾಡಬೇಕು, ಹೇಗೆ ಮಾಡಬೇಕು ಅಂತೆಲ್ಲ, ನಾಟಕ ಯಾಕೆ ಅನ್ನೋದೆಲ್ಲ ಇದೆ. ಯಾಕೆಂದರೆ ಜನರಲ್ಲಿ ಈ ಸರಿಯಾದ ತಿಳುವಳಿಕೆ ಇಲ್ಲದೆ ಎಲ್ಲರೂ ಒಂದು ಗ್ರಾಮ್ಯ ವಿಧಾನದೊಳಗೆ ಮುಳುಗಿ ಹೋಗ್ತಾ ಇರುವ ಸಂದರ್ಭದಲ್ಲಿ ಜನರಿಗೆ ಸರಿಯಾದ ತಿಳುವಳಿಕೆಯನ್ನು ನೀಡುವ ಉದ್ದೇಶದಿಂದ ಅಂತ ಬರೋದು. ಯಾಕಂದರೆ ನಾನು ಸ್ವಲ್ಪ ಹಿಂದೆ ಹೇಳಿದ ಶಿಕ್ಷಣ ಎನ್ನುವ ಒಂದು ಎಲಿಮೆಂಟ್, ಜನರಿಗೆ ತಿಳುವಳಿಕೆ ಹೇಳಬೇಕಾದಂಥ ಒಂದು ಅವಕಾಶ ಕಲ್ಪಿಸಬೇಕಾಗಿದೆ. ಆದ್ದರಿಂದ ಏನು ಮಾಡಬೇಕು ಅಂತ ಹೇಳಿ ಕೇಳಿದಾಗ ಅದನ್ನು ಯಾರೋ ನಾರದ ಹೇಳ್ತಾರಂತೆ, ಇಂದ್ರ ಕೇಳ್ತಾರಂತೆ, ಬ್ರಹ್ಮನಂತ ಕೇಳ್ತಾರೆ, ಇದೆಲ್ಲ ಕಥೆ ಒಂದು ಚೌಕಟ್ಟಿದೆ. ಯಾಕೆ ಒಂದು ಪುರಾಣದ ಕಥೆಯ ಒಂದು ಚೌಕಟ್ಟು ಅದರ ಆ ಹಿನ್ನೆಲೆಯಲ್ಲಿದೆ. ಈಗ ಜನರಿಗೆ ತಿಳುವಳಿಕೆ ಬರುವ ಹಾಗೆ ಏನು ಮಾಡಬೇಕಾದ್ರೆ ಏನು ಮಾಡಬೇಕು, ಅದಕ್ಕೆ ದಾರಿ ರಂಜನೆಯ ದಾರಿಯಲ್ಲಿ ಇರಬೇಕು. ಕ್ರೀಡಾನಿಯಕಂ ಬೇಕು ಅಂತ ಕೇಳ್ತಾರೆ. ಅದರೊಂದು ಆಟ ಆಡಿದಾಗಿರ್ಬೇಕು. ಇವುಗಳು ನಾವು ಯಕ್ಷಗಾನ ಆಟ ಅಂತ ಹೇಳೋದು. ಆಟ ಒಂದು ಆಟ ಆಡಿದ ಹಾಗೆ ಇರಬೇಕು. ಆಟ ಆಡಿದ ಹಾಗೆ ಇರುವ ಒಂದು ಸಂಗತಿ ಬೇಕು ನಮಗೆ. ಅದು ಮತ್ತೆ ಹಾಗೆ ಕೇಳಿದಾಗ ಅದನ್ನ ಕೊನೆಯಲ್ಲಿ ಸೃಷ್ಟಿ ಮಾಡಿದಂತೆ ನಂತರ ಭರತನ ಇದಕ್ಕೆ ಸಿಗ್ತದೆ, ಬರ್ತದೆ. ಅದು ಏನೆಲ್ಲ ಸೇರಿಸಿ ಎಲ್ಲ ವೇದಗಳ 4 ವೇದಗಳ ಸಾರ ಸಂಗ್ರಹಗಳನ್ನೆಲ್ಲ ಅದಿದೆ. ಚಕ್ರ, ಪಾಠ್ಯ, ಋಗ್ವೇದ, ಸಾಮರ್ಥ್ಯ ಎಲ್ಲ ಇದೆ. ಹಾಗೆಲ್ಲ ಮಾಡಿ ಅವರು ನಾಟ್ಯ ಎನ್ನುವಂತಹ ಒಂದು ನಾಟ್ಯಾಖ್ಯಂ ಪಂಚಮಂ ವೇದಂ, ಮಹಾಭಾರತ ಪಂಚಮಂ ವೇದಂ, ನಮಗೆ ನಾಟ್ಯಾಖ್ಯಂ ಪಂಚಮಂ ವೇದಂ ಅನ್ನೋದನ್ನ ಭರತ ಸೃಷ್ಟಿ ಮಾಡಿದ, ಬ್ರಹ್ಮನ ಅನುಜ್ಞೆಯಂತೆ ಅಂತೆಲ್ಲ ಕಥೆ ಇದೆ. ನಾಟ್ಯಾಖ್ಯ ವೇದವನ್ನು ಸೃಷ್ಟಿ ಮಾಡಿದಾಗ ಅಲ್ಲಿ ನಂತರ ಕತೆ ತಗೊಂಡು ಆಟ ಆಡಬೇಕು, ನಾಟಕ ಮಾಡಬೇಕು, ಆಟ ಆಡಬೇಕು, ಯಾರು ಆಡಬೇಕು, ಏನು ಮಾಡಬೇಕು ಅನ್ನೋದೆಲ್ಲ ಬರ್ತದೆ. ನಂತರ ಮೊದಲ ಪ್ರಯೋಗದಲ್ಲೇ ಒಂದು ವಿಘ್ನ ಇದೆ. ನಾನು ಮಾಡಿದ ಮೊದಲ ಪ್ರಯೋಗ ದೇವಾಸುರ ಕಾಲವನ್ನು ಮಾಡಿದಂತೆ ಅಲ್ಲಿ ಸಮುದ್ರ ಮಟ್ಟದ ನಂತರದ ಕಥೆ ಇರಬೇಕು. ಅದರಲ್ಲಿ ಪ್ರೇಕ್ಷಕರು ಎಲ್ಲರೂ ಇದ್ದಾರೆ, ಪ್ರೇಕ್ಷಕರಲ್ಲಿ ಅಸುರರು ಇದ್ದಾರೆ. ಅಸುರರು ಗಲಾಟೆ ಮಾಡಿಬಿಡ್ತಾರೆ, ನಮ್ಮ ಬಗ್ಗೆ ನಾವೀಗ ಗಲಾಟೆ ಮಾಡ್ತಾ ಇಲ್ಲ, ಅದನ್ನೇ ಮಾತಾಡ್ತಿದ್ದು ನಾವೀಗ ಹೇಳುವಾಗಿಲ್ಲ ಹೇಳಿ ಅಸುರರು ಗಲಾಟೆ ಮಾಡಿಬಿಟ್ರಂತೆ. ನಮ್ಮ ಸೋಲಿನ ಕಥೆ ಹೇಳ್ತಿದ್ದೀರಲ್ಲ ಅಂತ ಹೇಳಿ ಕೆಳಗೆ ಗಲಾಟೆ ಮಾಡಿ ನಾಟಕ ನಿಂತು ಹೋಗಿ ಎಲ್ಲ ಆಯ್ತು. ಅವ್ರು ಏನೆಲ್ಲ ಗಲಾಟೆ ಮಾಡಿದ್ರು ಕೇಳಿದ್ರೆ ನಾಟಕ ಮಾಡ್ತಾ ಇರೋ ಸೂತ್ರಧಾರನೆಗೆ ಮಾತು ನೆನಪು ಹೋಯ್ತು. ಮಾತು ಮೊದಲ ಪ್ರಯೋಗದಲ್ಲಿ ಮಾತು ನೆನಪು ಹೋಗ್ತಾ ಇದೆ ನಟರಿಗೆ. ಕೆಲವರು ಮುಚ್ಚೆ ತಪ್ಪಿ ಬಿದ್ದರು, ಹೀಗೆಲ್ಲ ಆಗಿ ಹೋಗ್ತದೆ. ಎಲ್ಲ ಅವಾಂತರಗಳು ಆಗಬಾರ್ದೆಲ್ಲ ಆಗಿ ಹೋಗ್ತದೆ ಮೊದಲ ಪ್ರಯೋಗದಲ್ಲಿ. ಆಗ ಕೊನೆಗೆ ಭರತ ಕೇಳ್ಕೊಂಡು ಏನಾದರೂ ಮಾಡ್ಬೇಕಾಯ್ತಲ್ಲ ಅಂತ ಹೇಳಿ ನಂತರ ಇಂದ್ರ ತನ್ನ ಜರ್ಜರವನ್ನು ಇಟ್ಟು ಇವ್ರನ್ನೆಲ್ಲ ಒಂದು ಹೆದರಿಸಿ ಓಡಿಸಿ ಎಲ್ಲ ಮಾಡಿದಂತೆ. ನಂತರ ಅವ್ರನ್ನೆಲ್ಲ ವಿರೂಪಾಕ್ಷನ ನೇತೃತ್ವದಲ್ಲಿ, ಚೆನ್ನಾಗಿದೆ ಅವನ ಹೆಸರು, ಯಾರು ಗಲಾಟೆ ಮಾಡಿದವರ ಲೀಡರ್ ಒಬ್ಬ ವಿರೂಪಾಕ್ಷ. ಅಂದರೆ ಕಣ್ಣು ಸರಿ ಇಲ್ಲ ಅಂತ ಅರ್ಥ, ನೋಡ್ಲಿಕ್ಕೆ ಸರಿ ಇಲ್ಲ ಅವನಿಗೆ ನೋಟ ಇಲ್ಲ. ಅವನು ಕರೆದು ಆ ಲೀಡರ್ ಅವನು ಕರೆದು ಅವನ ಕಡೆಯವರನ್ನೆಲ್ಲ ಕರೆದು ಕೊನೆಗೆ ಬ್ರಹ್ಮ ಸಮಾಧಾನ ಮಾಡ್ತಾನೆ. ಅಲ್ಲ ಹೀಗೆಲ್ಲ ಅಲ್ಲ, ನಾಟಕ ಅಂದ್ರೆ ಹೀಗೆ ನೋಡಿ, ಅದು ನಿಮ್ಮ ಸೋಲಿನ ಅಥವಾ ಅವರ ಗೆಲುವಿನ ಕಥೆ ಅಲ್ಲ, ಅದು ಅದಕ್ಕಿಂತ ಉನ್ನತವಾದ ಬೇರೆ ಸಂಗತಿಯನ್ನು ಹೇಳ್ತಾ ಇದೆ. ಬಹುಶಃ ಪ್ರಯೋಗದಲ್ಲಿ ಅವರು ಎಕ್ಸ್ಪರ್ಟ್ಸ್ ಅಲ್ಲ, ಆಗೋದ್ರಿಂದ ಇವರಿಗೆ ಸಿಟ್ಟು ಬರುವಾಗ ಆಗಿದೆ. ಪ್ರೊಡಕ್ಷನ್ ಇನ್ ಪ್ರಾಬ್ಲಮ್ ಅದು ಇರ್ಬೋದು. ಅದು ನೋಡ್ಬೇಕಾದ ಹೀಗೆ ಅಂತ ನಾಟ್ಯಶಾಸ್ತ್ರದಲ್ಲಿ ಒಂದು 7-8 ಶ್ಲೋಕಗಳಲ್ಲಿ ನಾಟಕ ಅಂದ್ರೆ ಏನು, ನಾಟ್ಯ ಅಂದ್ರೆ ಏನು, ಏನು ಏನು ಅದರ ಅದಿದೆ, ಇದು ಏನಿದೆ ಏನಿಲ್ಲ ಅನ್ನೋದನ್ನೆಲ್ಲ ಅವನು ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ಸಮಾಧಾನ ಮಾಡ್ತಾನೆ. ಬಟ್ ಇವರು ಸಮಾಧಾನ ಪಡ್ತಾರೆ, ಆಯ್ತಾ. ಈಗಿನವ್ರು ಸಮಾಧಾನ ಕೊಡೋದಿಲ್ಲ, ಅವ್ರು ಸಮಾಧಾನ ಆಗ್ತದೆ ಅವರಿಗೆ. ಅದೆಲ್ಲ ಆದಾಗ ಅಲ್ಲಿ ಒಂದು ಸಂಗತಿ ಬರ್ತದೆ, ಯೋಯಂ ಸ್ವಭಾವೋ ಲೋಕಸ್ಯ ಸುಖ ದುಃಖ ಸಮನ್ವಿತ ಸೋಂಗಾದ್ವಭಿನಯೋಮೇತು ನಾಟ್ಯಂ ಇತಿ ಅಭಿಧೀಯತೆ. ಲೋಕದಲ್ಲಿ ಏನೇನೆಲ್ಲ ಸ್ವಭಾವಗಳೆಲ್ಲ ಇದ್ದಾವೋ, ಯಾವ್ಯಾವ ರೀತಿಯ ಅವಸ್ಥೆಗಳಿದ್ದಾವೋ, ಭಾವ ವಿಕಾರಗಳೆಲ್ಲ ಇದ್ದಾವೋ, ಅವುಗಳ ಸುಖ ದುಃಖಾತ್ಮಕವಾದದ್ದು. ಸುಖವೂ ಇದೆ, ದುಃಖವೂ ಇದೆ, ಸಂತೋಷವೂ ಇದೆ, ಕಷ್ಟವೂ ಇದೆ, ಸಂಕಟವೂ ಇದೆ. ಅವುಗಳನ್ನೆಲ್ಲ ಒಳಗೊಂಡಿರುವುದು. ಅವುಗಳನ್ನು ಆಂಗಿಕವೇ ಮೊದಲಾದಂತಹ ಉಪಾಧಿಗಳನ್ನು ಇಟ್ಕೊಂಡು ಮಾಡಿ ತೋರಿಸುವುದು ಏನಿದೆ ಅದಕ್ಕೆ ನಾಟ್ಯ ಅಂತ ಹೇಳ್ತಾರೆ ಅಂತ ವ್ಯಾಖ್ಯಾನದಲ್ಲಿ ಬರ್ತದೆ. ಅದಾದ ನಂತರ ಇನ್ನೂ ಒಂದಷ್ಟು ವ್ಯಾಖ್ಯಾನಗಳೆಲ್ಲ ಇದೆ. ಇಷ್ಟೆಲ್ಲ ಬರ್ತದಲ್ಲ, ಎಲ್ಲ ಇನ್ನೂ ಒಂದು ಕಥೆ ಇದೆ. ಈ ಇವನು ನಾಟಕ ಎಲ್ಲ ರೆಡಿ ಮಾಡಿದ ನಂತರ ನಮ್ಮ ಭರತನ ಶಿಷ್ಯರಿಗೆ ಉಪದೇಶ ಮಾಡ್ತಾನೆ ಅಂತಲ್ಲ, ಆದರೆ ಅದು ಅದಕ್ಕಿಂತ ಮೊದಲು ನಿಮ್ಮಲ್ಲಿ ಯಾರಿದ್ದೀರಿ ಕೇಳ್ತಾನಂತೆ ಹೋಗಿ ಇಂದ್ರ ಅಂತ. ನೀವು ಆಕ್ಟರ್ಸ್ ಬೇಕಪ್ಪ ನನಗೆ ಅಂತ ಹೇಳಿ ಅಲ್ಲಿಗೆ ಇಂದ್ರ ನಮ್ಮ ಹತ್ರ ಸಾಧ್ಯ ಇಲ್ಲ ಹೇಳ್ತಾರಂತೆ. ಇಂದ್ರನ ಕಡೆಯವರೆಲ್ಲ ಕೇಳಿದ್ರೆ ಇಲ್ಲ ನಮ್ಮ ಹತ್ರ ಸಾಧ್ಯ ಇಲ್ಲ ಹೇಳ್ತಾರಂತೆ ಆಕ್ಟಿಂಗ್ ಮಾಡಿ. ಇದೆಲ್ಲ ಇದೆ.
ನಂತರ ಅವರೊಂದಷ್ಟು ಅಪ್ಸರೇಸಿಯರನ್ನು ಕೊಡ್ತಾರೆ. ಮತ್ತೆ ಇವರು ಮಕ್ಕಳಿದ್ದಾರೆ, ಇವರು ಸ್ಟೂಡೆಂಟ್ಸ್ ಎಲ್ಲ ಇದ್ದಾರೆ. ಹಾಗಾದ್ರು ಇಲ್ಲಿ ಸುಖ ದುಃಖ ಸಮನ್ವಿತ ಅನ್ನೋದು ಬರ್ತದಲ್ಲ, ಅದಕ್ಕೆ ಅಭಿನವಗುಪ್ತನ ಟೀಕೆಯಲ್ಲಿ ಭಾರಿ ಚೆನ್ನಾಗಿದೆ. ಅಲ್ಲಿ ಅಭಿನವಗುಪ್ತ ಹೇಳೋದು, ಅವರಿಗೆ ಯಾಕೆ ದೇವತೆಗಳಿಗೆ ಅಭಿನಯ ಮಾಡಲಿಕ್ಕೆ ಆಗೋದಿಲ್ಲ ಕೇಳಿದರೆ ಅವರಿಗೆ ಸುಖದ ಅನುಭವ ಮಾತ್ರ ಇರುವುದು, ಸಂಕಟದ ಅನುಭವ ಅವರಿಗಿಲ್ಲ, ದುಃಖದ ಅನುಭವ ಅವರಿಗೆ ಆಳವಾಗಿ ಇಲ್ಲ. ಎಲ್ಲೋ ತಾತ್ಕಾಲಿಕವಾಗಿ ಯಾರು ಹೆದರಿಸಿದಾಗ ಹೆದರಿ ಓಡಿ ಹೋಗಿರ್ಬೋದು ಅಷ್ಟೇ, ಬಿಟ್ಟರೆ ಅವರಿಗೆ ದುಃಖದ ಅನುಭವ, ಸಂಕಟದ ಅನುಭವ ಆಳವಾಗಿ ಇಲ್ಲ. ಆದ್ರಿಂದ ಅವರಿಗೆ ನಮ್ಗೆ ಅಭಿನಯ ಬರೋದಿಲ್ಲ ಅಂತ ಹೇಳ್ತಾರೆ. ಅದು ಇನ್ನು ಹೌದು, ಯಾವ ಅನುಭವ ಇರೋ ಮನುಷ್ಯರಿಗೆ ಬೇಕಿದೆ, ಮನುಷ್ಯರಿಗೆ ಮಾತ್ರ ಸಾಧ್ಯ ಇಲ್ಲ. ಆದ್ರಿಂದ ಆ ಮೊದಲ ಕಥೆಯೊಳಗೆ ನಾವು ಸಂಕಟವನ್ನು ಹೇಳ್ತೇವೆ, ಸಂಕಟದ ಕಥೆಯನ್ನು ಹೇಳ್ತೇವೆ ಅನ್ನೋದಿದೆ, ಅದು ಮುಖ್ಯ. ಆದ್ರಿಂದ ಕೈಗೊಳ್ಳಿ. ಹಾಗೆ ನಮಗೆ ನಾಟಕಕ್ಕೆ ಸಂಬಂಧಿಸಿ ಬರುವಂತಹ ಮೊದಲ ಕಥೆಯೊಳಗೆ ಇಂಥದ್ದೆಲ್ಲ ಇದೆ. ನಾಟಕ ಇದೆಲ್ಲ ಯಾಕೆ ಹೇಳ್ತಿದ್ದೇನೆ ಕೇಳಿದ್ರೆ, ನಾವೀಗ ಏನು ಮಾಡಬೇಕು ಅನ್ನೋದೇ ನಮ್ಮ ಪ್ರಶ್ನೆ ಅಲ್ವಾ. ಹೇಗೆ ಈಗ ನಮ್ಮ ಎದುರಿಗೆ ನಡೀತಾ ಇರುವಂತಹ ಸಂಗತಿಗಳಿಗೆ ನಾವು ಹೇಗೆ ಸ್ಪಂದಿಸಬೇಕು, ಹೇಗೆ ರಿಯಾಕ್ಟ್ ಮಾಡಬೇಕು, ಹೇಗೆ ಹೇಳಬೇಕು ಅನ್ನೋದು ದೊಡ್ಡ ಪ್ರಶ್ನೆ. ಈಗ ಸರಿ, ನಮ್ಮ ಟೊಸೋಪೋಲೋಸ್ ಹೇಳ್ತಾ ಇದ್ದೇವೆಯಾ, ಅದನ್ನು ನಾವು ಕೇಳ್ಕೊಳ್ಬೇಕು, ಹೇಗೆ ಹೇಳಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಅದರಿಂದ ಇದ್ರ ಬಗ್ಗೆ ನೆನಪಾಯ್ತು, ಹೇಳ್ತಿದ್ದೇನೆ. ಹೀಗೆ ಇನ್ನೊಂದು ಸುಖ ದುಃಖದ ಬಗ್ಗೆ ಹೇಳಬೇಕು ಅನ್ನುವಾಗ ನಮ್ಮಲ್ಲಿ ಹಿಂದೆ ಇಂಥ ತುಂಬ ಚರ್ಚೆ ಬಂದಿದೆ. ಈಗ ರಾಮಾಯಣ ಹುಟ್ಟಿದ ಕತೆ ಇದೆಯಲ್ಲ, ರಾಮಾಯಣದ ಹುಟ್ಟಿದ ಕಥೆಯೊಳಗೆ ಒಂದು ದುಃಖದ ಕಥೆ ಇದೆ, ಒಂದು ವಿರಹದ ಕಥೆ ಇದೆ, ಒಂದು ಸಂಕಟದ ಕಥೆ ಇದೆ, ವೇದನೆಯ ಕಥೆ ಇದೆ ಅಲ್ವಾ. ನಂತರ ಅಲ್ಲಿ ಶೋಕವಾಗಿ ಬಂದದ್ದು ಶ್ಲೋಕ ಆಗಿ ಬರುವುದು ಕೊನೆಗೆ. ಅಂದರೆ ಶೋಕ ಆಗಿ ಬಂದದ್ದು, ಶೋಕದಿಂದ ಶ್ಲೋಕ ಆಯಿತು. ತುಂಬ ತುಂಬ ಆಸಕ್ತಿಯ ಸಂಗತಿ ಅದು, ತುಂಬ ತಾತ್ವಿಕವಾದ ಇಂಟ್ರೆಸ್ಟಿಂಗ್ ಆದ ಸಂಗತಿ. ಶೋಕದಿಂದ ಶ್ಲೋಕವಾಯಿತು ಅನ್ನೋದು ಇದೆಯಲ್ಲ, ರಾಮಾಯಣ ಹುಟ್ಟಿದ ಹಾಗೆ. ರಘುವಂಶದಲ್ಲಿ ಕೊನೆಯಲ್ಲಿ ಕಾಳಿದಾಸ ಅದ್ಭುತವಾಗಿ ಉದಿತಾನುಸಾರಿ ಕವಿ, ನನಗಂತೂ ತುಂಬ ಖುಷಿಯಾದ, ತುಂಬ ಯಾವಾಗಲೂ ನನಗೆ ನೆನಪಾಗುವ ಒಂದು ಸಾಧನೆ. ಅವನು ಅಳುವನ್ನು ಅನುಸರಿಸಿ ಕವಿ ಬಂದ ಎಂಬುದಿದೆಯಲ್ಲ, ಸೀತೆಯ ಅಳುವನ್ನು ಅನುಸರಿಸಿ ವಾಲ್ಮೀಕಿ ಬಂದ. ಅಲ್ಲಿ ಸೀತೆಯ ಅಳುವನ್ನು ಅನುಸರಿಸಿ ವಾಲ್ಮೀಕಿ ಬರದು, ಆದರೆ ಅವನಲ್ಲಿ ಹೇಳುವಾಗ ಅಳುವನ್ನು ಅನುಸರಿಸಿ ಕವಿ ಬಂದ. ನಂತರ ಅಳುವನ್ನು ಅನುಸರಿಸಿದ ಮಾತ್ರ ಅಲ್ಲ, ಯಾರ ಅಳು ಮುಖ್ಯ, ಲೋಕದಲ್ಲಿ ಹೆಚ್ಚಿಗೆ ಅಳು ಯಾರು, ಸಂಕಟ ಯಾರದ್ದು. ನಮ್ಮ ಲೋಕದಲ್ಲಿ 2000 ವರ್ಷಗಳ ನಾಗರಿಕ ಇತಿಹಾಸದಲ್ಲಿ ಸಂಕಟ ಹೆಣ್ಣಿನ ಅಳುವನ್ನು ಅನುಸರಿಸಿ ಕವಿ ಬಂದ. ಅದ್ಭುತವಾದ ಮಾತು ಕಾಳಿದಾಸ. ಅಲ್ಲಿಂದ ನಾವೇನು ಹೇಳಬೇಕು, ಸೂಚನೆ, ನಾನು ಏನು ಮಾಡಬೇಕು, ಏನು ಹೇಳಬೇಕು. ಹಾಗೆ ಅಳುವನ್ನು, ಸಂಕಟವನ್ನು ಹೇಳುವುದು ಅದು ಬರೀ ಸಂತೋಷ ಅಲ್ಲ, ಬರೀ ರಂಜನೆ ಅಲ್ಲ, ಅದು ಅಲ್ವಾ. ಅದೇ ಹೇಳಬೇಕಾದ ಸಂಗತಿ. ಆದ್ರಿಂದ ಕಹಿಗುಳಿಗೆ ಕಹಿಗುಳಿಗೆ ಹೇಳಿದ ನಂತರ ಕಹಿಗುಳಿಗೆ ಹೇಳಿದ್ದೆ ಆಗಬೇಕಲ್ಲ. ಅದು ಅಭಿನವಗುಪ್ತನ ಮಾತು, ನನ್ನ ಮಾತಲ್ಲ. 1000 ವರ್ಷಗಳ ಹಿಂದೆ ಅಭಿನವಗುಪ್ತ ನಾಟ್ಯಶಾಸ್ತ್ರಕ್ಕೆ ವ್ಯಾಖ್ಯಾನ ಬರೆದಾಗ ನಾಟ್ಯವೇದ ವಿವೃತಿ, ಅದಕ್ಕೆ ಅಭಿನವ ಭಾರತಿ ಅಂತ ಹೆಸರು. ಬರೆದಾಗ ನಾಟ್ಯದ ಬಗ್ಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವನು ಒಂದೇ ಕಡೆಯಲ್ಲಿ ಎಲ್ಲ ಸಂಗತಿ ಹೇಳೋದಿಲ್ಲ. ಬೇರೆ ಬೇರೆ ಸಂದರ್ಭಗಳಲ್ಲಿ ತುಂಬ ಆಧುನಿಕವಾದಂತಹ ನೋಟವನ್ನು ಬೀಳುವ ಮಾತುಗಳನ್ನು ಅವನೊಂದೊಂದೊಂದೊಂದೊಂದು ಹೇಳ್ತಾನೆ. ಅದು ಅಭಿನವಗುಪ್ತನ ವಿಶೇಷ. ಅದನ್ನೆಲ್ಲ ಒಂದು ಕಡೆಗೆ ಸೇರಿಸಿದರೆ ಅದು ಅದೇ ಒಂದು ಬೇರೆ ರೀತಿಯ ಒಂದು ಡಾಕ್ಟರೇಟ್ ಥೀಸಿಸ್ ಆಗ್ತದೆ ಆ ರೀತಿ. ಹಾಗೆ ಬೇರೆ 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 ಕಡೆಯಲ್ಲಿ ಅವನು ಹೀಗೆ ಸಣ್ಣಕ್ಕೆ ಒಂದು ಪಾಸಿಂಗ್ ಸ್ಟೇಟ್ಮೆಂಟ್ ಕೊಟ್ಟಾಗ ಹೀಗೆ ಹೇಳಿಬಿಡ್ತಾನೆ. ಹಾಗಿದೆ ಅವನು ಒಂದು ಕಡೆಯಲ್ಲಿ ಹೇಳುವ ಮಾತು. ನಾಟಕ ಅಂದ್ರೆ ಏನಪ್ಪ ಅಂದರೆ, ಇದು ಗೂಢ ಪ್ರಚ್ಛನ್ನ ಕರು ಔಷಧ ಕಲ್ಪಂ, ಇದು ಬೆಲ್ಲ ಸವರಿದ ಕಹಿಯಾದ ಮಾತ್ರೆ, ಔಷಧ ಗುಳಿಗೆ ಇದ್ದ ಹಾಗೆ. ಬೆಲ್ಲ ಸವರಿದ, ಬರೀ ಬೆಲ್ಲ ಸವರಿದ್ದು ಮಾತ್ರ ಆದರೆ ಒಳಗೆ ಕಹಿ ಇಲ್ಲದೇ ಇದ್ದರೆ ಮಕ್ಕಳು ನಾಟಕ ಮಾಡುವ. ನಾವು ಮಕ್ಕಳಿಗೆ ಅದೇ ಕೊಡಬೇಕು. ನಾವು ಮಕ್ಕಳ ಹತ್ರ ಈ ಸಂಕಟ ಕಥೆ ಎಲ್ಲ ಹೇಳಬಾರ್ದು. ಮಕ್ಕಳಿಗೆ ಮನಸ್ಸು ಉಲ್ಲಾಸ ಆಗುವ, ಮಕ್ಕಳ ಕುತೂಹಲ ಬೆಳೆಯುವ, ಮಕ್ಕಳು ಮನಸ್ಸು ಹರಡುವ, ವಿಸ್ತಾರ ಆಗುವ ಕಥೆಗಳನ್ನು ಮಕ್ಕಳಿಗೆ ಹೇಳಬೇಕು. ಅದು ಬೇರೆ. ಆದರೆ ಇದು ಬೇರೆ. ನಾವು ದೊಡ್ಡವರ ಹತ್ರ ಮಾತಾಡುವಾಗ ನಾವು ದೊಡ್ಡವರು
ಆಗಲೂ ನಾವು ಅದನ್ನೇ ಚರ್ಚೆ ಮಾಡ್ತೇವೆ. ದೊಡ್ಡವರಿಗೆ ಬುದ್ಧಿ ಇಲ್ವಾ? ಅವರ ತಲೆ ತಲೆ ಓಡೋದಿಲ್ವಾ? ಅವ್ರ ಭಾವ ವಿಸ್ತಾರ ಇಲ್ವಾ? ವಿಚಾರ ಅರ್ಥ ಆಗೋದಿಲ್ಲ ಅವರಿಗೆ. ಅರ್ಥ ಆಗ್ತದೆ. ದೊಡ್ಡವ್ರನ್ನ ಮಕ್ಕಳಾಗಿ ಪರಿಗಣಿಸಿ ನಾವು ನಾಟಕ ಮಾಡಬೇಕಾಗಿ, ಯಾಕಂದ್ರೆ ಮಕ್ಕಳನ್ನು ಮಕ್ಕಳಾಗಿ ಪರಿಗಣಿಸಿ ನಾಟಕ ಮಾಡಬೇಕಾಗಿಲ್ಲ. ಮಕ್ಕಳಂದ್ರೆ ಏನು ಅನ್ನೋದು ಬೇರೆ ಸಂಖ್ಯೆ, ಅದು ಬೇರೆ ವಿಷಯ ಬೇಡ ಸದ್ಯ. ಆದರೆ ಮಕ್ಕಳಿಗೆ ನಾವು ನಾಟಕ ಮಾಡುವಾಗ ಬೇರೆ ರೀತಿಯಲ್ಲಿ ಸಿಹಿ ಗುಳಿಗೆಯನ್ನೇ ಹೆಚ್ಚು ಹಾಕಿ ಮಾಡೋಣ. ಅಂದರೆ ದೊಡ್ಡವರಿಗೆ ನಾಟಕ ಮಾಡುವಾಗ ಅದು ಸಿಹಿ ಸವರಿದ ಎಲ್ಲ ಸವರಿನ ಕಹಿ ಗುಳಿಗೆ. ಯಾಕಂದರೆ ನಾವು ಹೇಳಬೇಕಾಗಿರುವುದು ಸುಖದ ಸಂಗತಿ ಅಲ್ಲ, ಸುಖದ ಸಂಗತಿ ಹೆಚ್ಚು ಹೇಳೋದು. ನಮ್ಮ ಸಂಕಟ ಏನು, ನಮ್ಮ ಸಮಸ್ಯೆ ಏನು, ನಮ್ಮ ಏನು ನಡೀತಾ ಇದೆ ನಮ್ಮ ಎದುರಿಗೆ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗುತ್ತೆ. ಮುಖ್ಯ ಸಂಗತಿ ಕವಿಗಳಿಗೆ ಈಗಲ್ಲ, ಆವತ್ತಿನಿಂದ ಅದೇ, ಎಲ್ಲ ದೇಶದಲ್ಲೂ ಅದೇ. ಅದನ್ನು ಹೇಳಬೇಕಾಗಿ ಬಂದದ್ರಿಂದಾಗಿ ಅದೇ ನಾವು ಬಿಟ್ಟು ಹಾಗೆ ಹೇಳ್ತಾರೆ. ಆ ರೀತಿಯ ಒಂದು ವ್ಯಾಖ್ಯಾನವನ್ನು, ಆ ರೀತಿಯ ಒಂದು ಅರ್ಥವನ್ನು ಕೊಡ್ತಾರೆ. ಕಹಿಗುಳಿಗೆ ಹಾಗೆ ಬೇಕು. ಕಹಿಗುಳಿಗೆ ಅಂತ ಹೇಳಿದ್ರೆ ನಮಗಿಂತ ಬೇರೆ ಅಲ್ಲ, ಅದು ಒಂದು ಅರ್ಥದಲ್ಲಿ ಔಷಧ ಇರುವ ಹಾಗೆ, ಔಷಧ ಕೊಡುವ ಹಾಗೆ. ನನಗೆ ಗುಣಮುಖ ಬರೀ ಅಲ್ಲ, ಗುಣಮುಖ. ಇದನ್ನೆಲ್ಲ ಹೇಳ್ತಾ ಇರುವಾಗಲೇ ಮುಂದೆ ಅದು ರಸಭಾವಗಳು ಅದರ ಚರ್ಚೆಗಳಿಗೆಲ್ಲ ಹೋಗೋದಿಲ್ಲ ನಾನು. ರಸಭಾವಗಳು ಅದೆಲ್ಲ ಬೇರೆ ವಿಷಯವೇ ಬೇರೆ, ನಾವು ಚರ್ಚೆಗೆ ಹೋಗೋದಿಲ್ಲ, ಬೇಡ. ಈ ರಸಭಾವ ಹೇಳುವಾಗಲೇ ಅದು ಸ್ವಲ್ಪ ಹೇಳಿದ್ನಲ್ಲ, ಆನಂದ, ವಿಡಮೋನಿಯ ಅನ್ನೋದೆಲ್ಲ, ಅಲ್ಲೊಂದು ಸಣ್ಣ ಚರ್ಚೆ ಇದೆ. ಈಗ ನಮ್ಮ ಹಿಂದಿನ ಈ ಕಾಲದ ವೈಚಾರಿಕರು ಕೆಳಗೋಯ್ತಾ ಇದೆ, ಸರಿ ಇದೆಯಲ್ಲ, ಕೇಳ್ತಾ ಇದ್ದೀನಿ ಕೆಳಗೆ ಹೋಗ್ತಾ ಇದೆ, ಕೇಳ್ತಲ್ಲ? ಸರಿ ಮಾಡಿ. ನಮ್ಮಲ್ಲೊಂದು ಈಗಿನ ಕೆಲವು ವೈಚಾರಿಕರು ಒಂದು ಪ್ರಶ್ನೆ ಕೇಳೋದಿದೆ, ಈಗಲೂ ಕೇಳ್ತಾರೆ. ಎಷ್ಟು ಸರಿ ಹೇಳಿದ್ರು ಅವ್ರು ಅದನ್ನೇ ಕೇಳ್ತಾರೆ. ಹೇಳಿ ಏನಿದ್ರು ಸಂಸ್ಕೃತ ನಾಟಕಗಳು ಮತ್ತು ನಾಟ್ಯಶಾಸ್ತ್ರ ಇವೆಲ್ಲ ಹೇಳೋದು ಬರೀ ಕಾಳಿದಾಸಾದಿಗಳು ಎಲ್ಲ ರಸಾಶ್ರಯವಾದದಲ್ವೇ? ರಸ ಅಂದ್ರೆ ಎಂಥದ್ದು? ರಸ ಹೇಳುವಾಗ ಅವ್ರು ತಗೊಳ್ಳುವ ಅರ್ಥ ಬೇರೆ ಅರ್ಥ, ಅದೊಂದು ಸೆಂಟಿಮೆಂಟ್ ಅನ್ನುವ ಅರ್ಥದಲ್ಲಿ ತಗೊಂಡ್ಬಿಡ್ತಾರೆ. ಯಾರೋ ಗೊತ್ತಿಲ್ಲ, ಯಾರೋ ಹಳೆ ಕಾಲದಲ್ಲಿ ಸೆಂಟಿಮೆಂಟು ಹೀಗಿಂದೆಲ್ಲ ಅನ್ನೋದು ಒಂದು ಇಮೋಷನ್ನು, ಸೆಂಟಿಮೆಂಟು ಅಂತ ಅಲ್ಲ, ಅದು ಹೀಗಿಂದೆಲ್ಲ ಅರ್ಥ ಬಂದು ತುಂಬ ಜನ ಅದು ಆ ಅರ್ಥ ತಗೊಂಡು ರಸ ಅಂದರೆ ಇಷ್ಟು ಮಾತ್ರ ಹೇಳೋದಲ್ವಾ? ಆದರೆ ಕಾವ್ಯ ನಾಟಕ ಅದನ್ನು ಮಾಡಲಿಕ್ಕೆ ಇರೋದಾದ್ರೆ ಯಾಕೆ ಅದು? ಮತ್ತು ಅವರಿಗೆ ಕಾಳಿದಾಸ ನೋಡೋದು ಹಾಗೆ, ಅವರು ಕಾಳಿದಾಸ ಅಥವಾ ಅವರನ್ನೆಲ್ಲ ಸಂಸ್ಕೃತ ನಾಟಕಗಳನ್ನು ನೋಡೋದು ಏನೋ ಶೃಂಗಾರ ಚಂದದ ಕಥೆ ಹೇಳ್ತಾರೆ, ಅವ್ನು ಚಂದಮಾಮ ಕಥೆ ಇರ್ಬೋದು ಅಂತ ಅವ್ರ ಲೆಕ್ಕಾಚಾರ ಹಾಗೆ. ಅದು ಏನು ಬರೆದಿದ್ದಾರೆ, ಹಾಗೆ ಬರೆದಿದ್ದಾರೆ ಅನ್ನೋದು ನೋಡೋದಿಲ್ಲ, ಕಥೆ ಇಷ್ಟ ಇಲ್ವ? ಮತ್ತೆ ರಸ ಇದು ಇಷ್ಟ ರಸ ಅಂತ ತಿಳ್ಕೊಂಡ್ಬಿಡ್ತಾರೆ, ಮತ್ತೆ ಯಾವ ರಸ ಗೊತ್ತಿಲ್ಲ. ಹಾಗೆ ಚರ್ಚೆ ಮಾಡ್ತಾ ಅವರು ರಸದ ಮೂಲ ಸೂತ್ರ ಇದೆಯಲ್ಲ ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡುವಾಗಲೂ ಹಾಗೆ ಎಲ್ಲ ವ್ಯಾಖ್ಯಾನ ಮಾಡಿಬಿಡ್ತಾರೆ. ಅದರಿಂದ ಅದಕ್ಕಿಂತ ಮುಂದೆ ಹೋಗುವುದಿಲ್ಲ. ಸಂಸ್ಕೃತದ ಕಾವ್ಯಶಾಸ್ತ್ರದ ಒಂದು ನೆಲೆ ಇದೆಯಲ್ಲ, ಅದು ರಸ ಅನ್ನೋದಕ್ಕಿಂತ ಆಚೆಗೆ ಹೋಗೋದಿಲ್ಲ. ಅದರಿಂದ ತುಂಬ ಲಿಮಿಟೆಡ್ ಅಂತ ಈಗಿನ ನಾನು ಯಾರಂತಲೂ ಹೇಳೋದಿಲ್ಲ, ದೊಡ್ಡ ದೊಡ್ಡ ವಿಮರ್ಶಕರು ಮಾತಾಡ್ತಾರೆ, ಹೇಳ್ತಾರೆ, ಚರ್ಚೆ ಮಾಡ್ತಾರೆ. ಆದರೆ ಒಂದು ತುಂಬ ಇಂಟ್ರೆಸ್ಟಿಂಗ್ ಸಂಗತಿ ಅಂತ ಹೇಳಿದ್ರೆ, ಇವ್ರು ಹೇಳುವ ಉದಾಹರಿಸುವ ರಸಸೂತ್ರ ಇದೆಯಲ್ಲ, ರಸಸೂತ್ರದ ಹಿಂದಿನ ವಾಕ್ಯದೊಳಗೆ ಅರ್ಥದ ಬಗ್ಗೆ ಪ್ರಸ್ತಾಪ ಇದೆ, ಅರ್ಥವನ್ನು ಕೇಳ್ತದೆ. ಹಿಂದಿನ ವಾಕ್ಯವೇ ಅರ್ಥದ ಬಗ್ಗೆ ಎತ್ತಿದೆ, ಪ್ರಶ್ನೆ ಎತ್ತಿದೆ. ಅಲ್ಲಿ ಅರ್ಥ ಅಂದ್ರೆ ಕಾವ್ಯ ಅರ್ಥ ಅಂತ ಅರ್ಥ, ಕಾವ್ಯ ಅರ್ಥ ಅಥವಾ ನಾಟ್ಯ ಅರ್ಥ. ನಹಿ ರಸಾದೃತೆ ಕಾವ್ಯ ಕಶ್ಚಿತ್ ಅರ್ಥ ಪ್ರವರ್ತತೆ ಅನ್ನುವ ಪ್ರಶ್ನೆ ಎತ್ತಿದೆ. ಆದರೆ ಅಲ್ಲಿ ಇರುವುದು ರಸ, ಅದು ಹೇಳ್ಕೊಂಡು ರಸದ ಬಗ್ಗೆ ನಾಟ್ಯಶಾಸ್ತ್ರ ಹೇಳ್ತದೆ. ಆದರೆ ಆ ರಸದ ಬಗ್ಗೆ ಹೇಳುವ ಹಿಂದಿನ ವಾಕ್ಯದಲ್ಲಿ ಅರ್ಥ ಅನ್ನೋದು ಬಂದಿದೆ ಅನ್ನೋದನ್ನು ಇವ್ರು ನೋಡೋದೇ ಇಲ್ಲ, ಹೇಳೋದೇ ಇಲ್ಲ. ಅದನ್ನು ಇವರು ಓದಿರುವುದಿಲ್ಲ, ಅದು ಬೇರೆ ವಿಷಯ. ಕೆಲವರು ಓದಿಲ್ಲ, ಕೆಲವರು ಬೇಕಿದ್ರೆ ಹೇಳೋದಿಲ್ಲ, ಹಾಗೆ ನೋಡೋದೇ ಇಲ್ಲ. ಅದು ಇದೆ ಅಲ್ಲಿ ಬರುವ ಸರಿ ನೇರವಾಗಿ ಅಲ್ಲಿ ಅರ್ಥ ಆದಾಗ ನಾಟ್ಯದ ಅಥವಾ ಪ್ರಸ್ತುತಪಡಿಸುವ ಸಂಗತಿಯ ಕಾವ್ಯದ ಅರ್ಥ ಏನು ಅನ್ನೋದು ಪ್ರಶ್ನೆ. ಅಲ್ಲಿ ಅರ್ಥ ಅನ್ನೋದು ಕಾವ್ಯ ಅರ್ಥ, ಆ ಅರ್ಥದಲ್ಲಿ
ಅದು ಏನು ಅನ್ನೋದು ಪ್ರಶ್ನೆ. ಕಾವ್ಯ ಅರ್ಥ ಏನು ಅನ್ನೋದು ಅರ್ಥವೇ ಅದು. ಅದು ಅಲ್ಲಿ ಅರ್ಥ ಕಾವ್ಯ ಅರ್ಥ ಏನು ಅನ್ನುವಾಗ ಆ ಅರ್ಥದ ಅರ್ಥ ವಿಚಾರ ಅಲ್ವಾ? ಅದು ಏನು ವಿಚಾರಗಳನ್ನು, ಏನು ಚರ್ಚೆಗಳನ್ನು, ಏನು ಸಂಗತಿಗಳನ್ನು ಹೇಳ್ತದೆ ಅನ್ನೋದೇ ಅದರ ಉದ್ದೇಶ. ಅದನ್ನು ಹೇಳಬೇಕಿದ್ದರೆ ಅಂದರೆ ಆ ಅರ್ಥ ಹುಟ್ಟಬೇಕಿದ್ದರೆ ಅದು ಹುಟ್ಟುವಾಗ ನೀವು ಮೊದಲು ಮಾಡಿ ತೋರಿಸ್ಬೇಕಾಯ್ತಲ್ಲ. ಅಥವಾ ಕಾವ್ಯದಲ್ಲಿ ಬರ್ತದ್ದು ಆ್ಯಕ್ಟಿಂಗ್ನಲ್ಲಿ ಮಾಡೋದು ಮಾಡಿ ತೋರಿಸ್ಬೇಕಾಯ್ತಲ್ಲ. ಹಾಗೆ ಮಾಡಿ ತೋರಿಸುವಾಗ ನಿಮಗೆ ಅನುಭವಕ್ಕೂ ಒಂದು ಬರಬೇಕಲ್ಲ. ಆ ಅನುಭವಕ್ಕೆ ಬರುವ ಸಂಗತಿಗೆ ಅದು ಹೇಗೆ ಅಂತ ಹೇಳಲಿಕ್ಕೆ ಆಗದ ರಸ ಅಂತ ಇರುವುದು ಅರ್ಥ. ಅದಕ್ಕೆ ಅದನ್ನು ಮೊದಲು ಹೇಳಿ ನಂತರ ರಸ ಅಂತೇಳಿ ಹೇಳೋದು. ರಸದ ಹೊಂದಿಕೆ ಇಲ್ಲದೆ ಇದ್ದರೆ ಅರ್ಥ ಪ್ರವೃತ್ತಿಯಲ್ಲಿ ಹೇಗೆ ಸಾಧ್ಯ ಅನ್ನೋದು ಚರ್ಚೆ, ಅಲ್ಲಿ ಎತ್ತಿದ ಪ್ರಶ್ನೆ. ನಂತರ ರಸ ಅಂದರೆ ಏನು ಅಂತ ಹೇಳ್ಕೊಂಡು ಹೋಗ್ತದೆ. ಅದು ಬಿಡಿ, ಅದು 2000 ವರ್ಷಗಳಲ್ಲಿ ರಸದ ಬಗ್ಗೆ ಈಗಲೂ ಕೂಡ ಸಿಕ್ಕಾಪಟ್ಟೆ ಚರ್ಚೆ ನಡೀತಾನೆ ಇದೆ. ನಡೀಲಿ, ತೊಂದರೆ ಇಲ್ಲ, ರಸ ಹರಿಲಿ, ಚರ್ಚೆವಾಗಲಿ. ಆದರೆ ಆ ರಸದ ಜೊತೆಗೆ ಆ ರಸ ಇರುವುದು ಅರ್ಥಕ್ಕಾಗಿ. ನಂತರ ಅರ್ಥವೂ ಕೂಡ ಈ ರಸ ಮತ್ತು ಅರ್ಥ ಸ್ವಲ್ಪ ಮುಂದೆ ಬಂದರೆ ಅದು ಒಂದಕ್ಕೊಂದು ಬೇರ್ಪಡಿಸಲಾಗದ ಒಂದು ಅವಿನಾ ಸಂಗತಿ ಅನ್ನೋ ಒಂದು ಮೂಲಭೂತವಾದಂಥ ಅದು ನಮ್ಮಲ್ಲಿ ತಾತ್ವಿಕತೆಗೆ, ನಮ್ಮ ತತ್ವಶಾಸ್ತ್ರಕ್ಕೆ ಮತ್ತು ನಮ್ಮ ಕಾವ್ಯಶಾಸ್ತ್ರಕ್ಕೆ ಸಂಬಂಧಿಸಿದ ಸಂಗತಿ. ಅದು ಅವಿನಾ, ಅದು ಬೇರೆ ಅಲ್ಲ. ಅದು ಒಂದಕ್ಕೊಂದು ಪೂರಕವಾದ ಅಥವಾ ಒಂದರೊಳಗೊಂದು ಇರುವ, ಬೆಸೆದುಕೊಂಡಿರುವ, ಕಾಳಿದಾಸ ಹೇಳುವಾಗೆ ವಾಗರ್ಥ ಬೆಸೆದುಕೊಂಡಿರುವ ಹಾಗೆ ಇರುವ ಸಂಗತಿ ಅನ್ನುವ ವಿಷಯಗಳ ಬಗ್ಗೆ ನಮ್ಮ ವೈಚಾರಿಕರು, ನಮ್ಮ ತುಂಬ ಜನ ವಿಮರ್ಶಕರು ಆ ಕಡೆ ಕಣ್ಣು ಹರಿಸಲಿಕ್ಕೆ ರೆಡಿ ಇಲ್ಲ, ತಯಾರಿಲ್ಲ. ಆದರೆ ನಾವು ಅದನ್ನು ತಿಳ್ಕೊಳ್ಬೇಕು. ಅಂದರೆ ನಾಟಕ, ಅಭಿನಯ, ಭಾವದಿಂದ ರಸ ಅನ್ನೋದಿದ್ರೆ ಅದು ಯಾವ ನೆಲೆಯಲ್ಲಿ ರಸ ಅನ್ನೋದಷ್ಟು ಸುಲಭ ಇಲ್ಲ. ಅದು ಯಾವುದನ್ನು ನಾವು ರಸ ಅಂತಲೇ ಹೇಳಬೇಕು, ಯಾವ ನೆಲೆಯಲ್ಲಿ ಯಾವುದನ್ನು ರಸ ಹೇಳಬೇಕು ಅನ್ನೋದೆಲ್ಲ ಅದು ಸ್ವಲ್ಪ ದೊಡ್ಡ ಸಂಖ್ಯೆ. ಅದು ಇರಲಿ, ಒಂದು ಅನುಭವಕ್ಕೆ ಬರ್ತದಲ್ಲ, ಒಂದು ಆನಂದ ಅನುಭೂತಿ ಆಗ್ತದಲ್ಲ. ಅವನು ಹೇಳ್ತಾನೆ ಏನು, ಬ್ರಹ್ಮಾನಂದ ಸಹೋದರ ಅಲ್ವಾ, ಭಕ್ತನಾಯಕ ಬ್ರಹ್ಮಾನಂದ ಸಹೋದರ ಅಂತ ಅದೊಂದು ವಿಶೇಷವಾದಂಥ ಒಂದು ಆನಂದ ನಮ್ಮ ಲೌಕಿಕ ಚೌಕಟ್ಟಿನ ಒಳಗೆ ನಮಗೆ ಇದ್ದಾಗ ಸಿಗಲಾರದ ಒಂದು ವಿಶೇಷವಾದಂಥ ಆನಂದ ನಾಟ್ಯಾನುಭವದಲ್ಲಿ ಅಥವಾ ಕಾವ್ಯಾನುಭವದಲ್ಲಿ ಆಗ್ತದೆ. ಅದನ್ನು ರಸ ಅಂತ ಕರೀತಾರೆ. ಆದರೆ ಆ ರಸದ ಜೊತೆಗೆ ಬರೀ ಆ ಒಂದು ಅನುಭವ ಮಾತ್ರ ಅಲ್ಲ, ಆ ಅನುಭವದ ಜೊತೆಗೆ ಆ ವೈಚಾರಿಕತೆ ಕೂಡ ಇದೆ ಅನ್ನೋದು ಮುಖ್ಯ. ಅದು ಬರೀ ಭಾವದ ಅನುಭವ ಅಲ್ಲ. ಅದು ಆ ಭಾವದ ಜೊತೆಗೆ ವಿಚಾರಗಳ, ಅಥವಾ ಸರಿಯಾದ ಶಬ್ದ ಹೇಳಬೇಕಿದ್ರೆ ಬಹುಶಃ ಪ್ರಜ್ಞೆ, ಅದು ಏನು ತೆರೆದುಕೊಂಡ ಪ್ರಜ್ಞೆಯ ಅದು ಪ್ರಜ್ಞೆಯ ನೆಲೆ, ಸರಿಯಾದ ನೆಲೆ ಬಹುಶಃ ಅಲ್ವಾ? ಹೌದಾ ಸರ್, ನೀವೇ ಹೇಳಬೇಕು. ಅದು ಪ್ರಜ್ಞೆಗೆ ಸಂಬಂಧಿಸಿದೆ, ಬರೀ ಭಾವ ಅಲ್ಲ. ಆ ಬಗೆಯ ಒಂದು ಅನುಭವವನ್ನು ಅದು ಕೊಡ್ತದೆ. ಅದಕ್ಕೆ ಆಧಾರವಾದದ್ದು, ಮೂಲಭೂತವಾದದ್ದು ಯಾವುದು ಕೇಳಿದರೆ ಭಾವವನ್ನು ಆಧರಿಸಿದ ಅನುಭವಕ್ಕೆ ಬರುವ ರಸ ಅಂತ ಬಂದದ್ದು. ಅದ್ರ ಬಗ್ಗೆ ಈಗ ಏನೆಲ್ಲ ಇದನ್ನೆಲ್ಲ ಹೇಳಿದ್ರೆ ಒಪ್ಪಲಿಕ್ಕೆ ತಯಾರಿಲ್ಲ, ಬೇರೆ ವಿಷಯ. ನಮ್ಮ ಇವರು ಯಾರು ನಮ್ಮ ಹಿಂದಿನವರು ತುಂಬ ಜನ ಅದೆಲ್ಲ ಅದು ಹಾಗೆಲ್ಲ ಹೇಳಬೇಕಾಗಿಲ್ಲ, ನೀವು ಸಂಸ್ಕೃತದವ್ರು ಎಂಥವ್ರು ಹೇಳಿಬಿಡ್ತೀರಿ ಅಂತ ಹೇಳ್ತಾರೆ. ಅದು ಏನು ಮಾಡಲಿಕ್ಕಿಲ್ಲ, ಇಂಥದ್ದು ಒಂದಿದೆ. ಅದಕ್ಕೆ ಬೇಂದ್ರೆಯವರು ಪಟ್ಟ ಪಾಡೆಲ್ಲವೂ ಹುಟ್ಟು ಹಾಡಾಗುತ್ತಾ ಅದು ಹೊಸದಾಗಿ ರಸವಾಗಿ ಹರಿಯುತ್ತಿದೆ. ಬೇಂದ್ರೆ ಹೇಳುವಾಗ ಅದೇನು ಸಣ್ಣ ಸಂಖ್ಯೆ ಅಲ್ಲ, ಬೇಂದ್ರೆ ಹೇಳೋದು ತುಂಬ ಭಾವದ ನೆಲೆಯಲ್ಲ ಅಲ್ಲ. ಅದು ಪಟ್ಟ ಪಾಡು ಹುಟ್ಟು ಹಾಡಾಗಿ ಹರಿಯುವುದು. ನಂತರ ಬಿಡಿ, ಅದರಲ್ಲಿ ಅವರು ತನ್ನ ಕಾವ್ಯಮೀಮಾಂಸೆ ಇದೆ ಅವರ ಮಾತಿನಲ್ಲಿ. ಮುಂದೆ ಬೆಂದರೇನೇ ಬೇಂದ್ರೆ ಹೇಳ್ತಾರೆ, ಸುಮ್ಮನೆ ಬೇಂದ್ರೆ ಅಲ್ಲ, ಬೆಂದರೇನೇ ಬೇಂದ್ರೆ ಅಂತ ಬೇಂದ್ರೆ ಅವರೇ ಹೇಳೋದು. ಅದರಿಂದ ಕಹಿ ಕುಡಿದೆ, ಯಾಕೆಲ್ಲ ಕಹಿ ಕುಡಿದೆ ಅಂತೇಳಿ ಹೇಳ್ತೇನೆ ಅಂತ ಆಯ್ತಾ. ಗ್ರೀಕ್ ನಾಟಕಕಾರನ್ನ ತಗೊಂಡ್ರೆ ಏನೇನೋ ತಗೊಂಡಿದ್ದೆ, ಅದೆಲ್ಲ ಬಿಟ್ಟು ಕೆಲವು ವಿಷಯಗಳು ಮಾತ್ರ ಹೇಳ್ತೇನೆ. ಗ್ರೀಕ್ ನಾಟಕಕಾರರಲ್ಲಿ ಈ ಮಹಾ ಟ್ರಾಜಡಿಗಳನ್ನು ಬರೆದ 3 ಜನರಲ್ಲಿ ವ್ಯತ್ಯಾಸ ಇದೆ.
ಈಗ ಸೊಫೋಕ್ಲಿಸು ಅವನು ಅವನಿಗೆ ಒಂದು ಅರ್ಥದಲ್ಲಿ ಸೊಫೋಕ್ಲಿಸನಿಗೆ ಒಟ್ಟಾರೆ ಸಮಾಜ, ಒಟ್ಟಾರೆ ರಾಷ್ಟ್ರ ಮುಖ್ಯ ಆಗಿ ಸೊಫೋಕ್ಲಿಸಲ್ಲಿ ಈಸ್ಕಿಲಸ್ನಿಗೆ ಕಂಡ್ರೆ, ಮತ್ತು ಈಸ್ಕಿಲಸ್ನಿಗಿಂತ ಹಿಂದೆ ಅಲ್ಲಿ ನಡೆದಂಥ ಒಂದು ದೊಡ್ಡ ತಾತ್ವಿಕವಾದಂತಹ ಚರ್ಚೆ ಅವನಿಗೆ ಮುಖ್ಯವಾಗಿ ಕಂಡ್ರೆ, ಅಂದರೆ ಹಿಂದೆ ಇದ್ದಂಥ ಒಂದು ಪರಂಪರೆ, ಹೊಸದಾಗಿ ಪ್ರಾರಂಭ ಆದಂತಹ ಒಂದು ನವ ಸಂಸ್ಕೃತಿಯ ಒಂದು ಪರಂಪರೆ, ಅವುಗಳ ನಡುವಿನ ಒಂದು ಘರ್ಷಣೆ, ಅಥವಾ ಡೈನಿಸಸ್ನ ಕಥೆಯಲ್ಲಿ ಅಲ್ಲೇ ದೇವತೆಗಳ ಕಥೆಯಲ್ಲೆಲ್ಲ ಬರ್ತದೆ. ಆ ಘರ್ಷಣೆಗಳನ್ನು ಅರ್ಥ ಮಾಡಿಕೊಂಡು ನಾವು ಒಟ್ಟಂದಾದ ಒಂದು ಗ್ರೀಕ್ ನೆಲವನ್ನು, ಗ್ರೀಕ್ ಸಂಸ್ಕೃತಿಯನ್ನು, ಗ್ರೀಕ್ ನಾಡನ್ನು ಕಟ್ಟಬೇಕಾದಂತಹ ಒಂದು ದುರ್ದು ಎಲ್ಲ ಅವನಿಗಿತ್ತು ಅಂತ ಕಾಣ್ತದೆ. ಆದ್ದರಿಂದ ಅವನು ಅದನ್ನು ನೋಡುವ ಕ್ರಮ ಬೇರೆ. ವರಸ್ತಿಯಾದಲ್ಲಿ ನೋಡಿದಾಗ ಹಳೆ ಕಾಲದ ದೇವತೆಗಳು, ಹೊಸ ಕಾಲದ ದೇವತೆಗಳ ನಡುವಿನ ದೊಡ್ಡ ಚರ್ಚೆ ಬರ್ತದೆ. ಹಾಗಿದ್ದೆಲ್ಲ ಇದೆ. ಆದರೆ ಸೊಫೋಕ್ಲಿಸ್ನಿಗೆ ಬಂದರೆ ಅವನಿಗೆ ಸ್ವಲ್ಪ ನಂತರ ಬಂದವನು, ಅವನು ಅದನ್ನು ಇಡೀ ಗ್ರೀಕ್ ಪುರಾಣಗಳಿಂದ ಅವನ ಕಥೆಗಳನ್ನು ತಗೊಂಡು ಅವನು ಮಾತಾಡಿದ್ರು ಕೂಡ ಅವನು ಅದನ್ನು ತುಂಬ ಬೇರೆ ನೆಲೆಯಲ್ಲಿ, ತುಂಬ ಈಗಿನ ಅರ್ಥದ ಮನೋವಿಶ್ಲೇಷಣೆಯ ನೆಲೆಯಲ್ಲಿ, ತುಂಬ ತಾತ್ವಿಕವಾದ ನೆಲೆಯಲ್ಲಿ ಅವನು ಆ ಕಥೆಗಳಿಗೆ ವ್ಯಾಖ್ಯಾನ ಮಾಡ್ತಾನೆ, ಅರ್ಥ ಕಟ್ತಾನೆ, ಹಾಗೆ ನೋಡ್ತಾನೆ. ಅದ್ರ ಬಗ್ಗೆ ಸೊಫೋಕ್ಲಿಸ್ನ ಒಂದು ಹೇಳಿಕೆಯನ್ನು ಲಾಗೋಸ್ ಎಗ್ರೆಯರು ಉಲ್ಲೇಖ ಮಾಡ್ತಾನೆ. ಅವನು ಇಲ್ಲ, ನಾನು ಹೇಗೆ ಇದೆ ಅನ್ನೋದನ್ನು ಹೇಳಿದಲ್ಲ, ಹಾಗೆ ಇರಬೇಕು ಅಂತ ಹೇಳ್ತೇನೆ, ಬದುಕು ಹೇಗೆ ಇರಬೇಕು ಅನ್ನೋದ್ರ ಕಡೆ ನನ್ನ ಲಕ್ಷ್ಯ ಅಂತ ಹೇಳ್ತೇನೆ ಅಂತ. ಅವನಿಗೆ ಸ್ವಲ್ಪ ಕಿರಿಯನಾದ ಯೂರಿಪಿಡಿಸ್ನಿಗೆ ಬಂದರೆ ಅವನಲ್ಲಿ ಇಬ್ಬರ ನೆಲೆಗಳು ಇದೆ. ಆದರೆ ಅವನು ಸ್ವಲ್ಪ ಬೇರೆ ಹಡಿಗಾಡಿಂದ ಬಂದವನು ಅಂತ ಕಾಣ್ತದೆ. ಅವನು ಇಡೀ ಪುರಾಣ ಪ್ರಪಂಚವನ್ನು ನೋಡುವ ರೀತಿಯೇ ಬೇರೆ. ಅವನು ಪ್ರತಿಯೊಂದನ್ನು ಪ್ರಶ್ನೆ ಮಾಡ್ತಾ ನೋಡ್ತಾನೆ. ನಂತರ ಹಿಂದೆ ಇದ್ದ ಪುರಾಣಗಳಿಗೆ ಪೂರಕವಲ್ಲದ ಒಂದಕ್ಕೊಂದು ಹೊಂದಿಕೆ ಆಗದ ಕಥೆಗಳನ್ನೆಲ್ಲ ಇಟ್ಕೊಂಡು ಬೇರೆ ಬೇರೆ ನಾಟಕಗಳನ್ನು ಅವನು ಬರೆದಿದ್ದಾನೆ. ಇಲಿಯಡ್ನಲ್ಲಿ ಬರುವ ಕಥೆಗಳಿಗೆ ತುಂಬ ವಿರುದ್ಧವಾದಂತಹ ಕಥೆಗಳೇ, ಅಂದರೆ ಬಹುಶಃ ಬೇರೆ ಬೇರೆ ಕಥೆಗಳು ಇದ್ದಿರ್ಬೇಕು. ಅದಕ್ಕೆಲ್ಲ ಈಗ ನಮ್ಮಲ್ಲಿ ರಾಮಾಯಣಗಳಿಗೆ, ಮಹಾಭಾರತಗಳಿಗೆ ಬೇರೆ ಬೇರೆ ಆಕಾರಗಳು ಇದ್ದಿರ್ಬೇಕು. ನಮಗೀಗ ಸಿಕ್ಕದೆ ಹೋಗಿರ್ಬೋದು. ನಮ್ಮ ಹಳೆ ನಾಟಕಕಾರರೆಲ್ಲ ಹಾಗೆ ಬೇರೆ ಬೇರೆ ಮೂಲಗಳಿಂದ ತಗೊಂಡು ಏನೇನೋ ಬರೆದಿದ್ದಾರೆ. ಅಂದರೆ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲದ ಸಂಗತಿಗಳು ಬೇರೆ ಎಲ್ಲ ಸಿಕ್ಕಿರ್ಬೇಕು ಅವರಿಗೆ. ಅದಲ್ಲ, ಆ ಮೂಲ ನಮ್ಗೆ ತಪ್ಪಿ ಹೋಗಿದೆ ಅಷ್ಟೇ. ಹಾಗಿದ್ದೆಲ್ಲ ಇದ್ದಿರ್ಬೇಕು. ಅಂಥದ್ದೆಲ್ಲ ಇಟ್ಕೊಂಡು ಅವನು ಈ ಕಥೆಗೂ ಆ ಕಥೆಗೂ ದಿಕ್ಕಿ ಹೊಡಿಸ್ತಾನೆ. ಅವನು ಹಾಗೆಲ್ಲ ಮಾಡಿ ತನ್ನ ನಾಟಕಗಳನ್ನು ಯೂರಿಪಿಡಿಸ್ ಬೇರೆ ಬೇರೆ ನೆಲೆಯಲ್ಲಿ ಬರೆದಿದ್ದಾನೆ. ಇವರೆಲ್ಲ ಒಬ್ಬ ಖಳನಾಯಕಿಯಾಗಿ ಚಿತ್ರಿಸುವ ಹೆಲೆನ್ ಮೇಲೆ ಅವನು ಹೆಲೆನ್ ಬೇರೆ ರೀತಿಯಲ್ಲಿ, ಬೇರೆ ನೋಟದಲ್ಲಿ ನೋಡಿ ನಾಟಕ ಬರೆದಿದ್ದಾನೆ. ಹಾಗೆಲ್ಲ ಬರೆದವನು ಯೂರಿಪಿಡಿಸ್. ಎಲ್ಲದನ್ನು ಪ್ರಶ್ನೆ ಮಾಡ್ತಾ ಬರೆದವನು, ಎಲ್ಲದನ್ನು ವಿಮರ್ಶೆ ಮಾಡ್ತಾ ಬರೆದಿದ್ದಾನೆ. ಅವನಿಗೆ ಅವನ ಕಾಲದಲ್ಲೂ ಕೂಡ ನಾವು ಈಗ ಹೇಳ್ತೇವೆ, ಯೂರಿಪಿಡಿಸ್ ಬಗ್ಗೆ ಒಂದು ಕಥೆ ಇದೆ. ಅವನದ್ದು ಯಾವುದೋ ನಾಟಕ ನಡೀತಾ ಇದ್ದಾಗ ಪ್ರೇಕ್ಷಕರಿಗೆ ಸಿಟ್ಕೊಂಡು ಅವನಿಗೆ ಹೊಡಿಲಿಕ್ಕೆ ಹೋದ್ರಂತೆ ಯೂರಿಪಿಡಿಸ್ನಿಗೆ. ಯೂರಿಪಿಡಿಸು ಅವನು ವೇಷ ಹಾಕಿರ್ತಾನೆ ಅಲ್ಲ. ಆ ಕಾಲದಲ್ಲಿ ನಾಟಕಕಾರರು ಪ್ರಧಾನ ಪಾತ್ರ ವಹಿಸುವ ಸಂಪ್ರದಾಯ ಇತ್ತು. ಯೂರಿಪಿಡಿಸ್ ತಪ್ಪಿಸ್ಕೊಂಡು ಕೊನೆಗೆ ಏನು ಮಾಡಿದ ಕೇಳಿದ್ರೆ, ಗ್ರೀಕ್ ರಂಗಭೂಮಿಯೊಳಗೆ ರಂಗಭೂಮಿಯ ಮಧ್ಯದಲ್ಲಿ ಒಂದು ಬಲಿಪೀಠ ಇರ್ತದೆ, ಥೈಮೇಲ್ ಅಂತ ಹೇಳ್ತಾರೆ. ಆ ಬಲಿಪೀಠ ಅದು ಆರಾಧನೆಗೆ ಸಂಬಂಧಿಸಿದೆ. ಅಂದರೆ ನಾಟಕ ಮಾಡುವಾಗ ನಾಟಕಕ್ಕಿಂತ 2 ದಿವಸ ಮೊದಲು ಅಲ್ಲಿ ಡಯಾಲಿಸಸ್ನಿಗೆ ಸಂಬಂಧಿಸಿದಂಥ ಆರಾಧನೆ ಮಾಡಿ ಅಲ್ಲಿ ಒಂದು ಬಲಿ ಪೂಜೆ ಎಲ್ಲ ಅದರಲ್ಲಿ ಆಗ್ತದೆ. ಅದು ದೇವಪೀಠ. ಅದು ಆ ಪೀಠದ ಮೇಲೆ ಹೋಗಿ ಕೂತ್ಕೊಂಡಂತೆ. ಅಲ್ಲಿ ಕೂತಾಗ ಯಾರಾದ್ರೂ ಸುದ್ದಿ ಹೋಗುದಿಲ್ಲಂತೆ. ಹಾಗಾಗಿ ಅವನು ಬಚಾವಾದ ಅಂತ ಒಂದು ಕಥೆ ಇದೆ. ನಮ್ಮಲ್ಲಿ ಈಗ ಅಲ್ಲಲ್ಲ, ದೇವ್ರ ಗರ್ಭಗುಡಿಯೊಳಗೆ ಕೂತು ನಾವು ಹೇಳ್ಕೊಂಡ್ ಬರ್ತಾ ಇಲ್ಲ, ಬೇರೆ ಈಗ ಅದ್ರ ಎಲ್ಲಿ ಕೂತ್ರು ಬಿಡೋದಿಲ್ಲ. ಆಗ ಅದೊಂದಿತ್ತು. ಆ ಪೀಠ ಸುದ್ದಿಗೆ ನಾವು ಹೋಗಬಾರ್ದು ಅಂತ ಅವನು ಆ ಬಲಿಪೀಠದಲ್ಲಿ ಕೂತ ಯೂರಿಪಿಡಿಸ್ನ ಸುದ್ದಿಗೆ ಹೋಗಲಿಲ್ಲ. ಹಾಗೆ ಅವನು ಬಚಾವಾದ ಅಂತ ಒಂದು ಕಥೆ ಇದೆ. ಯೂರಿಪಿಡಿಸ್ನಿಗೆ ಹೀಗಾದ್ರೆ ಇನ್ನು ಅರಿಸ್ಟೋಫೆನಿಸ್ನಿಗೆ ಹೇಗಾಗಿರ್ಬೇಕು ಗೊತ್ತಿಲ್ಲ ನಮಗೆ. ಇದಕ್ಕಿಂತ ಸ್ವಲ್ಪ ನಂತರ ಬಂದ ಇನ್ನೊಬ್ಬ ನಾಟಕಕಾರ, ಅವನು ಬರೆದದ್ದು ಕಾಮಿಡಿಗಳನ್ನು. ಇವರೆಲ್ಲ ಟ್ರಾಜಡಿಗಳನ್ನು, ಮಹಾ ಟ್ರಾಜಡಿಗಳನ್ನು ಬರೆದರೆ ಯೂರಿಪಿಡಿಸ್ನಲ್ಲೇ ಸ್ವಲ್ಪ ಟ್ರಾಜಡಿಯ ಬೇರೆ ನೋಟಗಳೆಲ್ಲ ಬಂದಿದೆ. ಯೂರಿಪಿಡಿಸ್ನ ಕೆಲವು ಟ್ರಾಜಡಿಗಳಲ್ಲ, ಕೆಲವು ರೊಮ್ಯಾಂಟಿಕ್ ಟ್ರಾಜಡಿಗಳಿದ್ದಾವೆ, ಕೆಲವು ಸ್ವಲ್ಪ ಕಾಮಿಡಿಗಳ ರೀತಿಯ ಟ್ರಾಜಡಿಗಳಿದ್ದಾವೆ. ಆದರೆ ಅರಿಸ್ಟೋಫೆನಿಸ್ನಿಗೆ ಬಂದರೆ ಅವನು ಪೂರ್ತಿ ಕಾಮಿಡಿಗಳನ್ನೇ ಬರೆದದ್ದು. ಅರಿಸ್ಟೋಫೆನಿಸ್ ಕಾಮಿಡಿಗಳು, ಆದರೆ ಅವನ ಕಾಮಿಡಿಗಳಲ್ಲಿ ಬರುವುದೆಲ್ಲ ತುಂಬ ಭಯಂಕರವಾದ ಸಂಗತಿಗಳೇ, ತುಂಬ ಕಷ್ಟದ ಸಂಗತಿಗಳೇ. ಅವನು ಯಾಕೆ ಬಡವರಿಗೆ ಶಿಕ್ಷಣ ಸಿಕ್ಕಬಾರ್ದು, ಶಿಕ್ಷಣ ಯಾಕೆ ಇಲ್ಲ ಅಂತ ಒಂದು ನಾಟಕ ಬರೀತಾರೆ. ಒಬ್ಬ ಗುಲಾಮರಿಗೆ ಯಾಕೆ ಶಿಕ್ಷಣ ಕೊಡಬಾರ್ದು ಅಂತ. ಒಬ್ಬ ಗುಲಾಮ ಶಿಕ್ಷಣಕ್ಕಾಗಿ ಒತ್ತಾಟ ಮಾಡ್ತಾನೆ, ಅವ್ನು ದೊಡ್ಡ ಮನಸ್ಸಲ್ಲಿ ಹೋಗ್ತಾರೆ, ಯಾರು ಅವನಿಗೆ ಶಿಕ್ಷಣ ಕೊಡ್ಲಿಕ್ಕೆ ತಯಾರಿಲ್ಲ.
ಆ ವಸ್ತುವನ್ನು ಇಟ್ಕೊಂಡು ಅವನು ನಾಟಕ ಬರೆದಿದ್ದಾನೆ. ಹೀಗಿಂದೆಲ್ಲ ಬರೆದವನು ಅರಿಸ್ಟಾಫಿನಿಸ್. ನಂತರ ಅವನದ್ದು ಇನ್ನೊಂದು ನಾಟಕದಲ್ಲಿ ಅವನು ಹೋಗುದು ಒಬ್ಬ ಗುಲಾಮ ಕೊನೆಗೆ ಗುರುಗಳು ಹುಡ್ಕೊಂಡು ಹೋಗುದು ಸಾಕ್ರೆಟಿಸ್ ಹತ್ರ. ಹೀಗೆ ಸಾಕ್ರೆಟಿಸ್ ಹತ್ರ ಹೋಗ್ತಾನೆ ಅವನು. ಹೀಗಿಂದೆಲ್ಲ ಇದೆ. ನಂತರ ಅರಿಸ್ಟಾಫೆನಿಸ್ನ ಇನ್ನೊಂದು ನಾಟಕದಲ್ಲಿ, ಅದು ಕ್ಲೌಸ್ ನಾಟಕ ಇರಬೇಕು, ಅದರಲ್ಲಿ ಅವನೊಂದು ಕ್ಯಾರೆಕ್ಟರ್ ಸಾಕ್ರೆಟಿಸ್ ಕ್ಯಾರೆಕ್ಟರ್. ಈ ನಾಟಕದಲ್ಲೂ ಈ ನಾಟಕದಲ್ಲೂ ಸಾಕ್ರೆಟಿಸ್ ಕ್ಯಾರೆಕ್ಟರ್, ಇನ್ನೊಂದು ನಾಟಕದಲ್ಲೂ ಸಾಕ್ರೆಟಿಸ್ ಒಂದು ಕ್ಯಾರೆಕ್ಟರ್. ಅವನು ಸಾಕ್ರೆಟಿಸ್ನನ್ನ ಗ್ರೀಕ್ ರಂಗಭೂಮಿಯಲ್ಲಿ ಒಂದು ಈ ಕ್ರೇನ್ ಇರ್ತದಲ್ಲ, ಹಾಗಿಂದ ಈ ಏತ ಇರ್ತದಲ್ಲ ಕ್ರೇನ್, ಹಾಗಿಂದ ಒಂದು ಸಾಧನ ಇದೆ. ಒಂದು ರಂಗತಂತ್ರಗಳಲ್ಲಿ 2-3 ಬಗೆಯ ರಂಗತಂತ್ರಗಳನ್ನು ಬಳಸ್ತಾರೆ ಗ್ರೀಕ್ನವರು. ಅದು ಒಂದು ಸೈಕಲ್ ಅಂತ, ಒಂದು ಕೈಗಾಡಿ ಅಂತದ್ದೊಂದು ಇಕೈಕ್ಲಾಮ ಅಂತ ಕರೀತಾರೆ. ಇನ್ನೊಂದು ಪೆರಿಯೋಕ್ತಾಯ ಅಂತ, ಒಂದು ಚಿತ್ರಪಟವನ್ನು ಹೀಗೆ ಫಿಕ್ಸ್ ಇಡೋದು. ಇನ್ನೊಂದು ಕ್ರೇನ್ ರೀತಿಯ ಒಂದು ಸಾಧನ. ಅವನು ಆ ನಾಟಕದಲ್ಲಿ ಆ ಕ್ರೇನಿನ ತುದಿಯಲ್ಲಿ ಒಂದು ಬುಟ್ಟಿ ನೇತು ಹಾಕಿ, ಆ ಬುಟ್ಟಿ ಒಳಗೆ ಸಾಕ್ರೆಟಿಸ್ ಕೂತಿರ್ತಾನಂತೆ ರಂಗಕ್ಕೆ ಬರುವಾಗ. ಸಾಕ್ರೆಟಿಸ್ ನೆಲಕ್ಕೆ ಬರೋದಿಲ್ಲ, ಸಾಕ್ರೆಟಿಸ್ ನೆಲಕ್ಕೆ ಇಳಿಯೋದಿಲ್ಲ. ಅವನು ಇಂಟೆಲೆಕ್ಚುವಲ್ ಅಲ್ಲ, ಬುದ್ಧಿವಂತ, ಅವನು ಭಾರಿ ಬುದ್ಧಿವಂತ, ಆ ಕಾಲದ ಮಹಾ ಬುದ್ಧಿವಂತ. ನೆಲದ ಮೇಲೆ ಬರೋದಿಲ್ಲ, ಅಲ್ಲೇ ಇರ್ತಾನೆ. ಇವನು ಅಲ್ಲಿಂದ ಮಾತಾಡ್ತಾನೆ ಪೋಲೋಸ್, ಹೀಗೆ ಅವನ ಹತ್ರ ಮಾತಾಡುವಾಗ ಮತ್ತೆ ಯಾರು ಟೀಕೆ ಮಾಡ್ತಾರೆ. ತಮಾಷೆ ಏನು ಕೇಳಿದ್ರೆ, ಅದು ಆ ನಾಟಕ ಸ್ವತಃ ಸಾಕ್ರೆಟಿಸ್ ಅರಿಸ್ಟಾಫೆನಿಸ್ ಜೊತೆ ಕೂತ್ಕೊಂಡು ನೋಡಿದ್ನಂತೆ. ನೋಡಿ ಗಹಗೈಸಿ ನಕ್ಕು ಹೋದ ಅಂತ ಯಾರೋ ಟಿಪ್ಪಣಿ ಬರೆದಿದ್ದಾರೆ ಅದ್ರ ಮೇಲೆ ಆ ಕಾಲದವರು. ಸಾಕ್ರೆಟಿಸ್ಗೆ ಮಾತ್ರ ಅರ್ಥ ಆದದ್ದು, ಮಕ್ಕಳಿಗೆ ವರ್ಷ ಗೊತ್ತಾಗಲಿಲ್ವೇನು ನನ್ನ ಚಿತ್ರಿಸಿದ್ದಾನೆ ಅವನು ಅಂತ ಟೀಕೆ ಮಾಡಿದ್ದಾನೆ ಅಂತ. ಹೀಗೆಲ್ಲ ಬರ್ತವನು ಅರಿಸ್ಟಾಫೆನಿಸ್. ಮತ್ತೊಂದು ಅರಿಸ್ಟಾಫೆನಿಸ್ನ ಈ ಲೈಸಿಸ್ಟ್ರಾಟ ಎಲ್ಲ ನಿಮ್ಗೆ ಗೊತ್ತಲ್ಲ, ಅವನದು ಥೆಸ್ಮೋಫೋರಿಯಾ ಸುಜೆ, ಇಕೈಕ್ಲಿಯಾ ಸುಜೆ ಥಳಿ ಎಲ್ಲ ಇದೆ. ಅದರೆಲ್ಲ ಒಂದು ಪಾರ್ಲಿಮೆಂಟ್ ಮೇಲೆ ಇದೆ. ನಮ್ಮ ನಾಟಕದಲ್ಲಿ ಪಾರ್ಲಿಮೆಂಟ್ನಲ್ಲಿ ಈ ಗಂಡಸರೆಲ್ಲ ಇದ್ದಾರಲ್ಲ, ಅವರ ಪಾರ್ಲಿಮೆಂಟ್ನಲ್ಲಿ ಎಲ್ಲ ಗಂಡಸರೇ ಇರೋದು, ಹೆಂಗಸರಿಗೆ ಸ್ಥಾನ ಇಲ್ಲ. ಗಂಡಸರು ಎಲ್ಲ ತಮಗೆ ಬೇಕಾದಾಗೆ ಕಾನೂನುಗಳನ್ನು, ತೀರ್ಮಾನಗಳನ್ನು ಪಾಸ್ ಮಾಡ್ಕೊಂಡಿರ್ತಾರೆ. ಮನೆಯಲ್ಲಿ ಹೆಂಗಸರು ಜಗಳ ಮಾಡ್ತಾರೆ. ಕಡೆಗೆ ಹೆಂಗಸರು ಏನು ಮಾಡ್ತಾರೆ ಕೇಳಿದ್ರೆ, ಒಂದ್ಸರಿ ಇವರೆಲ್ಲ ಈ ಗಂಡಸರೆಲ್ಲ ತಮ್ಮ ಪಾರ್ಲಿಮೆಂಟಿಗೆ ಹೋಗುವಾಗ ಹಾಕಿಕೊಂಡು ಹೋಗಬೇಕಾದಂಥ ಯೂನಿಫಾರ್ಮ್ ಅನ್ನು ಮನೆಗೆ ಬಿಟ್ಟು ಇವರೆಲ್ಲ ಬೇಟೆಗೆ ಹೋಗಿದ್ದಾರಂತೆ ಗಂಡಸರೆಲ್ಲ. ಆಗ ಈ ಹೆಂಗಸರೆಲ್ಲ ಆ ಯೂನಿಫಾರ್ಮ್ ಹಾಕೊಂಡ್ಬಂದು ಪಾರ್ಲಿಮೆಂಟಿಗೆ ಬಂದು, ಆ ಯೂನಿಫಾರ್ಮ್ ಹಾಕೊಂಡ್ಬಂದ್ರೆ ಅವರು ಪಾರ್ಲಿಮೆಂಟ್ ಏನು ಸದಸ್ಯರಾದ್ರು. ಅವರು ಪಾರ್ಲಿಮೆಂಟಿಗೆ ಬಂದು ಇದನ್ನು ಶಾಸನ ಪಾಸ್ ಮಾಡಿಬಿಡ್ತಾರೆ. ಗಂಡಸರೆಲ್ಲ ಬಂದು ಕೇಳಿದ್ರೆಲ್ಲ, ನೀವು ನಮ್ಮ ಇದನ್ನು ಒಪ್ಪಿದ್ರೆ ನಾವು ಕೊಡ್ತೇವೆ ಅಂತ ಹೇಳ್ತಾರೆ. ಹೀಗಿಂದೆಲ್ಲ ನಾಟಕ ಬರೆದರು. ಎಕ್ಲೇಸಿಯಾ ಸುಜೆ ಅಂತ ಈ ನಾಟಕ. ಈ ರೀತಿಯ ನಾಟಕಗಳನ್ನು ಅರಿಸ್ಟಾಫೆನಿಸ್ ಬರೆದಿದ್ದ. ಅಂದರೆ ನಾಟಕಕಾರರು ಏನು ಮಾಡಬಲ್ಲರು, ಯಾಕೆ ಏನೆಲ್ಲ ಹೇಳಬಲ್ಲರು ಅನ್ನೋದನ್ನ 2300-400 ವರ್ಷಗಳ ಹಿಂದೆ ಅರಿಸ್ಟಾಫೆನಿಸ್ ಮಾಡಿದ್ದಾನೆ. ಹಾಗೆ ಕಹಿಗುಳಿಗೆ, ಮತ್ತೆ ಅದಕ್ಕೆ ಕಹಿಗುಳಿಗೆ ಆ ನಂತರದ ಸಂದರ್ಭಕ್ಕೆ ಬಂದರೆ, ನಮ್ಮ ಸಂಸ್ಕೃತ ನಾಟಕಕಾರರ ಸಂದರ್ಭಕ್ಕೆಲ್ಲ ಬಂದರೆ, ಭಾಷಾ ಕಾಳಿದಾಸ ಇವರೆಲ್ಲ ಏನೇನೆಲ್ಲ ಹೇಳಿಬಿಟ್ಟಿದ್ದಾರೆ, ಏನೆಲ್ಲ ಮಾಡಿದ್ದಾರೆ. ಕಾಳಿದಾಸ ಇವರೆಲ್ಲ ಏನು ಶೃಂಗಾರದ ನಾಟಕ ಬರ್ಕೊಂಡಿದ್ದವರಲ್ಲ. ಅವರು ಶೃಂಗಾರ, ಕುರ್ತಕೋಟೆಯವರು ಹೇಳುವಾಗೆ ಶೃಂಗಾರ ಅನ್ನೋದು ಒಂದು ಮೆಟಫರ್ ಅಂತ ಕುರ್ತಕೋಟೆಯವರು ಯಾವಾಗಲೂ ಹೇಳೋದು. ಅವರಿಗೆ ಶೃಂಗಾರ ಕಥೆ ಒಂದು ಹೊರ ಆವರಣ ಅಷ್ಟೇ. ಅದು ಏನು ಬೆಲ್ಲ ಸವರಿದ ಕಹಿಗುಳಿಗೆ, ಶಾಕುಂತಲ ಶೃಂಗಾರದ ಕಥೆ ಅಲ್ಲ. ಶಾಕುಂತಲ ಏನು ಆಗಲೇಬೇಕಾದ, ಅನುಭವಿಸಲಿಕ್ಕೆ ಬೇಕಾದಂಥ ವಿರಹದ ಕಥೆ ಅಲ್ವಾ? ಅಥವಾ ಉತ್ತರ ರಾಮಚರಿತೆ ವಿರಹದ ಕಥೆ ಅಲ್ವಾ? ರಾಮ ಏನೆಲ್ಲ ಮಾಡಿದ್ದಾನೆ ಅನ್ನೋದನ್ನ ಪ್ರಶ್ನೆ ಮಾಡ್ತಾನಲ್ಲ ಉತ್ತರ ರಾಮಚರಿತದಲ್ಲಿ. ಈಗ ಹೆರಿಕ್ಸ್ ಆಗಲ್ಲ. ಭಾಸ ಪಂಚರಾತ್ರದಲ್ಲಿ ಮಹಾಭಾರತ ಯುದ್ಧವನ್ನೇ ತೆಗೆದು ಬಿಡ್ತಾನಲ್ಲ. ಈಗ ಧ್ವಜ ಪುರಾಣಕ್ಕೆ ಅಪಚಾರ ಆಯಿತು, ವ್ಯಾಸರಿಗೆ ಅಪಚಾರ ಆಯಿತು ಅಂತ ಗಲಾಟೆ ಮಾಡ್ತಾರೆ ಈಗ ಅಲ್ವಾ? ಇತಿಹಾಸಕ್ಕೆ ಅಪಚಾರ ಆಯಿತು, ಪುರಾಣಕ್ಕೆ ಅಪಚಾರ ಆಯಿತು ಅನ್ನೋದು ನಮ್ಮೆದುರಿನ ದೊಡ್ಡ ಗಲಾಟೆ. ದಿನ ನಾವು ಕೇಳೋ ಮಾತಿದ್ದು. ಆದರೆ ಭಾಷ ಪಂಚರಾತ್ರದಲ್ಲಿ ಮಹಾಭಾರತ ಯುದ್ಧವನ್ನೆಲ್ಲ ಕ್ಯಾನ್ಸಲ್ ಮಾಡಿಬಿಡ್ತಾನೆ, ಯುದ್ಧವೇ ಆಗೋದಿಲ್ಲ. ಕೊನೆಯಲ್ಲಿ ಒಪ್ಕೊಂಡು ಬಿಡ್ತಾನಲ್ಲ ಗೌರವ, ಅರ್ಧ ರಾಜ್ಯ ಕೊಟ್ಟೆ, ಅಲ್ಲಿಗೆ ಬರ್ತಾಳೆ. ಇಂಥದ್ದು ಭಾಸನ ನಾಟಕಗಳಲ್ಲಿ ಕಾಳಿದಾಸ ಅಂತೂ ಮಾಳವಿಕಾಗ್ನಿ ಮಿತ್ರದಲ್ಲಿ ಕಥೆಯ ನಾಯಕ, ಧೀರೋದಾತ್ತ ನಾಯಕ. ಅವರು ಶಾಸ್ತ್ರದ ಪ್ರಕಾರ ಅಗ್ನಿಮಿತ್ರ. ಅವನು 2ನೇ ಅಂಕದಲ್ಲಿ ರಾಣಿ ಕೇಳ್ತಾಳೆ, ಇದೇ ಬುದ್ಧಿ ನಿನಗೆ ರಾಜ್ಯ ಆಳುವುದರಲ್ಲಿ ತೋರಿಸಿದ್ರೆ ಎಷ್ಟು ಒಳ್ಳೆಯದಾಗ್ತಿತ್ತು ಪ್ರಜೆಗಳಿಗೆ ಅಂತ ಹೇಳ್ತಾಳೆ ಅವರು, ಮಹಾರಾಣಿ ಧಾರಿಣಿ ದೇವಿ. ಅದಕ್ಕೆ ಸ್ವಲ್ಪ ಮುಂದೆ ಹೋದ್ರೆ, ಇನ್ನೊಂದು ಅಂಕಕ್ಕೆ ಹೋದರೆ, ಅವನ ಇನ್ನೊಂದು ಹೆಂಡತಿ ಇರಾವತಿ ಅವನನ್ನು ಎಡಗಾಲಿಂದ ಒದಿತಾಳೆ ತಲೆ ಮೇಲೆ.
ರಾಜನ ಇನ್ನೊಂದು ಹೆಂಡತಿ ಎಡಗಾಲಿನಿಂದ ಒದಿತಾಳೆ. ರಘುವಂಶದಲ್ಲಿ ಕೊನೆಯಲ್ಲಿ ಪ್ರಜೆಗಳೆಲ್ಲ ಬಂದು, ಅದು ರಾಮ ಬಂದು ಹೋದಂತಹ ವಂಶ, ಆ ವಂಶದ ಕಥೆ. ಪ್ರಜೆಗಳೆಲ್ಲ ಬಂದು ನಮಗೆ ರಾಜನನ್ನ ನೋಡಬೇಕು, ಮಹಾರಾಜನನ್ನು ಕಾಣಬೇಕು ಹೇಳಿದ್ರೆ ಆ ರಾಜ ಉಪ್ಪರಿಗೆ ಮೇಲೆ ಒಂದು ಸಣ್ಣ ಕಿಟಕಿಯಲ್ಲಿ ಕಾಲನ್ನು ಎಡಗಾಲನ್ನು ಹೊರಗೆ ತೂರಿ ನೋಡಿ ಹೇಳ್ತಾನೆ. ಇದು ಚೌಸಸ್ಕೋ ಮಾಡಿದಾಗ ಅಗ್ನಿವರ್ಣ ಅವನು ರುಮೇನಿಯಾದ ಚೌಸಸ್ಕೋ ಸೇಮ್ ಅದನ್ನೇ ಮಾಡಿದ್ನಲ್ಲ ಅವನು ರುಮೇನಿಯಾದ ಕೊಲೆ. ಅವನು ಕೆಲವು ವರ್ಷ ಹಿಂದೆ ಬಡ್ದು ಹಾಕಿದ್ರು ಅವನು ಚೌಸಸ್ಕೋ ಹಾಗೆ ಮಾಡಿದ. ಆ ರುಮೇನಿಯಾದವ್ರೆ ಹಾಗೆ ಮಾಡ್ತಾರೆ ಅಂತ ಕಾಳಿದಾಸನಿಗೆ 2000 ವರ್ಷಗಳ ಹಿಂದೆ ಗೊತ್ತಾಯ್ತಲ್ಲ ಅಲ್ವಾ? ಈಗಲೂ ಹಾಗೆ ಮಾಡ್ತಾರೆ ನಮ್ಮ ದೊರೆಗಳಲ್ಲಿ. ಅಂದರೆ ಏನು ಶೃಂಗಾರದ ಕಥೆ ಹೇಳ್ತಾ ಇದ್ದ ನಾನು, ಅಥವಾ ಶಾಕುಂತಲ ಅಂತೂ ಅದೇನು ಶೃಂಗಾರದ ಕಥೆ ಇಲ್ಲ. ಶಾಕುಂತಲದ ಪದ್ಯದಿಂದ ಒಂದು ಹಂತದಿಂದ ಒಂದು ಹಂತಕ್ಕೆ ಹೋಗ್ತಾ ಹೋದಾಗೆ ಎಷ್ಟು ಗಹನವಾಗಿದೆ, ಎಷ್ಟು ಸಂಗತಿಗಳಿದ್ದಾವೆ, ಎಷ್ಟು ತಾತ್ವಿಕವಾದ ಸಂಗತಿಗಳಿದ್ದಾವೆ, ಏನೆಲ್ಲ ಇದೆ. ಅಷ್ಟನ್ನೆಲ್ಲ ಅಂದರೆ ನಾಟಕ ಏನು ಕತೆ ಹೇಳಿದ್ರಲ್ಲ, ಒಂದು ಕತೆ ಚಂದಮಾಮದ ಕತೆ ಹಾಗೆ ಇದ್ದಿರ್ಬೋದು, ಆದರೆ ಅವರು ಹೇಗೆ ಹೇಳಿದ್ದಾರೆ, ಅದರ ಕಟ್ಟಡ ಹೇಗಿದೆ, ಯಾಕೆ ಹಾಗೆ ಹೇಳಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಅದನ್ನು ನಾವು ಆ ಕೆಲಸ ಮಾಡೋದಿಲ್ಲ. ನಾವು ಏನು ಶೃಂಗಾರದ ಬಗ್ಗೆ ಹಾಗೆ ಇಟ್ಟಿದ್ದಾರೆ. ಅದು ನಮಗೆ ಒಬ್ಬರು ಮೇಷ್ಟ್ರು ಶಾಕುಂತಲದ ಬಗ್ಗೆ ಮಾತಾಡ್ತಾ ಇದ್ದು, ಸುಮಾರಿಗೆ ರೋಮಿಯೋ ಅಂಡ್ ಜೂಲಿಯೆಟ್ಟಿಗೆ ಹತ್ರ ಇದೆ. ಪಾಪ ಅವರಿಗೆ ಗೊತ್ತಿದ್ದು ಅಷ್ಟೇ, ನಾವೇನು ಮಾಡಬೇಕು? ಅವರಿಗೆ ಅದಕ್ಕಿಂತ ಮೇಲೆ ಗೊತ್ತಾಗ್ತಾ ಇಲ್ಲ, ನಾವೇನು ಮಾಡೋದು? ಹತ್ರ ಇದೆ ಅಂತ ಒಬ್ಬರು ಇಂಗ್ಲೀಷ್ ಲೆಕ್ಚರರ್, ಬೇರೆ ಓದೋದೇ ಇಲ್ಲ, ಏನು ಮಾಡೋದು? ಅಥವಾ ಓದಿದ್ರು ಹೋಗ್ಲಿಕ್ಕೆ ನಮ್ಮ ಎದುರಿಗೆ ಇಂಥವರೆಲ್ಲ ಇದ್ದಾರೆ, ಅವ್ರ ಹತ್ರ ಕೇಳ್ಬೋದಲ್ಲ, ಮಾತು ಕೇಳ್ಬೋದಲ್ಲ. ಅವ್ರ ಎದುರಿಗೆ ನಾನು ಧೈರ್ಯದಿಂದ ಮಾತಾಡ್ತೇನೆ ಅಂತ ಹೇಳಿಯಲ್ಲ, ಅವರನ್ನು ಕೂರಿಸ್ಕೊಂಡೇ ನಾನು ಪಾಪ ಏನು ಹುಚ್ಚು ಧೈರ್ಯದಿಂದ ಮಾತಾಡ್ತಿದ್ದೇನೆ. ಕೇಳೋದಿಲ್ಲಲ್ಲ, ಅವ್ರನ್ನ ಮಾತು ಕೇಳಿದ್ರು. ನಾವೆಲ್ಲ ಬೆಳೆದದ್ದೇ ಅವ್ರ ಮಾತು ಕೇಳಿ ಸ್ವಲ್ಪ ಅರ್ಥ ಆದದ್ದೇ. ಈಗ ಒಬ್ಬರೊಬ್ಬರಿದ್ರೆ ಅವನನ್ನು ಹೇಳ್ತಾನಲ್ಲ ಒಂದೊಂದು ನುಡಿಗಳಿತ್ತು ಅಂತ, ಹಾಗೆ ಒಬ್ಬೊಬ್ಬರಿಂದ ಒಂದೊಂದು ನುಡಿಗಳಿತ್ತು. ಹೀಗೆಲ್ಲ ಓದಬೇಕಲ್ಲ ಅಂತ ನಮ್ಗೆ ಓದಬೇಕಂತ ಗೊತ್ತಾದದ್ದು. ಅಂತಾದ್ರೂ ಮಾಡ್ಬೋದಲ್ಲ, ನೋಡಿ ತಯಾರಿಲ್ಲ ನಾವು. ಇದು ನಮ್ಮ ಸಮಸ್ಯೆ. ಅದರಿಂದ ಸುಲಭದಲ್ಲಿ ಅದೆಲ್ಲ ಹಾಗಲ್ಲ ಹೀಗೆ ಅಂತೇಳಿ ಹೇಳ್ಬೋದು. ಗೊತ್ತಾಗಿ ಹೋಯ್ತಲ್ಲ. ಇದಿಲ್ಲ, ಅದೇ ಈಗ ಅಷ್ಟೇ ಹೇಳಿದ್ನಲ್ಲ, ಕೆಲವೊಂದು ಪಟ್ಟಿ ಇದೆ ನನ್ನ ಎದುರಲ್ಲಿ. ಏನು ವಿಮರ್ಶೆ, ವಿಚಾರ, ಚಿಂತನ, ಮಂಥನ, ಪ್ರಶ್ನೆ, ಬೋಧನೆ, ತಿದ್ದುವಿಕೆ ಇತ್ಯಾದಿ ಇತ್ಯಾದಿ ಎಲ್ಲ ಇದೆಲ್ಲ ಎಚ್ಚರಿಸುವಿಕೆ, ಇದು ನಾವು ಮಾಡಬೇಕಾದ್ರು ಅಲ್ಲ. ಅದಕ್ಕಿಂತ ನಾವು ಎಚ್ಚರ ಆಗಬೇಕು, ಎಚ್ಚರ ಆಗೋದಿಲ್ಲ. ನಾವು ಎಚ್ಚರ ಆದರೆ ಮಾತ್ರ ಎಚ್ಚರಿಸಲಿಕ್ಕೆ ನಮಗೆ ಏನಾದರೂ ಪೂರ ಗೊತ್ತಾಗ್ಬೋದು, ಇದ್ರೆ ಗೊತ್ತಾಗೋದೇ ಅಲ್ವಾ? ನಾವು ಎಚ್ಚರ ಆಗಬೇಕು ಮೊದಲು. ಅದಾದ ನಂತರ ನಾವು ಆ ಪ್ರಶ್ನೆಗಳನ್ನು ಮುಂದೆ ಇಡ್ಬೋದು. ಮುಂದಿಡುವಾಗ ಕೂಡ ಹೇಗೆ ಇಡಬೇಕು ಅನ್ನೋದೆಲ್ಲ ದೊಡ್ಡ ವಿಷಯವೇ. ನಾನು ಈ ವಿಶ್ವರಂಗಭೂಮಿ ದಿವಸದ ಸಂದೇಶವನ್ನು ಕೊನೆಯಲ್ಲಿ ಓದಬೇಕು ಅಂತ ಹೇಳಿದ್ರೆ ಮೊದಲೇ ಓದಿ ನನ್ನ ಕೆಲಸ ಅದೆಲ್ಲ ಮಾಡಿದ್ದೀನಿ. ನಂತರ ನೀವು ಓದಿ ತುಂಬ ವಿಸ್ತಾರವಾಗಿ ಸರಿ ಪೂರ್ತಿ ಇರೋದ್ರಿಂದ ಅದು ಒಳ್ಳೆಯದೇ. ಅಷ್ಟೂ ಪ್ರಶ್ನೆಗಳನ್ನು ಅವನು ಎತ್ತಿದ್ದಾನೆ. ಅಂದರೆ ಈಗ ಜಗತ್ತಿನಲ್ಲಿ ನಾವು ಸ್ವಲ್ಪ ಆಗ ಮಾತಾಡ್ತಾ ಇತ್ತು, ಇದು ನಮ್ಮಲ್ಲಿ ಮಾತ್ರ ಹೀಗೆ ಅಥವಾ ಬೇರೆ ಕಡೆ ಎಲ್ಲ ಹೀಗೆ ಇದೆಯಾ ಅಂತ. ನಾನು ತಿಳಿದ ಪ್ರಕಾರ ಎಲ್ಲ ಕಡೆ ಇದೆ ಸಮಸ್ಯೆ. ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಜಗತ್ತಿನಾದ್ಯಂತ ಈ ಪ್ರಶ್ನೆ ಇದೆ. ಇಲ್ದಿದ್ರೆ ಮಹಾನುಭಾವ ಪುನಃ ಬರ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಮೆರಿಕದಲ್ಲಿ ಅಲ್ವಾ? ಸಮಸ್ಯೆ ಎಲ್ಲ ಕಡೆಗೆ ಇದೆ. ನಾವು ಪ್ರಶ್ನಿಸಬೇಕಾಗ್ತದೆ. ನಾವು ನಮ್ಮನ್ನೇ ಪ್ರಶ್ನೆ ಮಾಡಿಕೊಳ್ಬೇಕು. ನಮ್ಮ ಸಮಾಜದಲ್ಲಿ ಪ್ರಶ್ನೆಯನ್ನು ಒಪ್ಪದೇ ಇರುವ ಪ್ರಶ್ನಿಸುವವರೇ ಕಹಿಗಳಿಗೆ ನಮಗೆ ಅಂತೇಳಿ ಹೇಳುವವರನ್ನು ನಾವು ಪ್ರಶ್ನೆ ಮಾಡಬೇಕು. ನಮ್ಮವರಿಗೆ ಪ್ರಶ್ನೆ ಮಾಡ್ಕೊಳ್ಬೇಕು, ಪ್ರಶ್ನಿಸುವವರನ್ನ ಪ್ರಶ್ನೆ ಮಾಡಬೇಕು. ನಂತರ ನಮ್ಮನ್ನು ನಡೆಸುವವರಿದ್ದಾರಲ್ಲ, ಅದೇ ಸ್ವಲ್ಪ ಕಷ್ಟ. ಆಳುವ ವರ್ಗ ನಮ್ಮದಲ್ಲಿ ಎರಡು ರೀತಿಯಲ್ಲಿದೆ. ಆಳುವವರು ಮತ್ತು ಕಾರ್ಪೊರೇಟ್ ವರ್ಗ ಒಟ್ಟೆ ಆಗಿದೆ. ಅವರು ಸೇರಿಬಿಟ್ರೆ, ನಾನು ಮೊನ್ನೆ ಯಾಕೋ ಅಡಿಗರದ್ದು 62ರಲ್ಲಿ ಬರೆದ ಒಂದು ಲೇಖನ ಓದ್ತಾ ಇದ್ದೆ. ಅಡಿಗರು 62ರಲ್ಲಿ ಆ ಲೇಖನದಲ್ಲಿ ಇಲ್ಲಿ ಸಾಹಿತಿ ಎಚ್ಚರ ಆಗಿರಬೇಕಿತ್ತು,
ಸಾಹಿತ್ಯ ಎಚ್ಚರಾಗದೇ ಇದ್ದರೆ ಇದು ಇನ್ನು ಕೆಲವೇ ವರ್ಷಗಳಲ್ಲಿ ನಮ್ಮಲ್ಲಿ ಸರ್ವಾಧಿಕಾರ ಬರ್ತದೆ ಅಂತ ಹೇಳಿದ್ರು 62ರಲ್ಲಿ. ಹೆಚ್ಚು ವರ್ಷ ಬೇಕಾಗಲಿಲ್ಲ ನಂತರ ಅಲ್ವಾ? ಆಗ ಸರ್ವಾಧಿಕಾರ ಅದು ಘೋಷಣೆಗೊಂಡು ಬಂತು. ನಮ್ಮಲ್ಲಿ ಈಗ ಜಗತ್ತಿನಲ್ಲಿ ಘೋಷಣೆ ಇಲ್ಲದೇ ಇದೆ, ಆ ರೀತಿಯ ಇದೆ. ಅವರೆಲ್ಲ ಒಟ್ಟಾಗಿ, ಹಾಗಾಗಿ ಒಂದು ಇಡೀ ಒಂದು ನಮ್ಮ ಮುಂದಿನ ಜನಾಂಗ ಯಾವುದನ್ನು ಅರ್ಥ ಮಾಡಿಕೊಳ್ಳದ, ಯಾವುದಕ್ಕೂ ಪ್ರಶ್ನೆ ಕೇಳಿಕೊಳ್ಳದ, ಎಲ್ಲದಕ್ಕೂ ಡೊಂಕು ಸಲಾಮ ಹಾಕುವ, ಪ್ರಶ್ನಿಸುವವರನ್ನ ಏನು ಬಾಯಿ ಮುಚ್ಚಿಸುವ ಒಂದು ನೆಲೆಗೆ ನಿಂತು ಬಿಟ್ಟಿದೆ ಈಗ. ಆದ್ದರಿಂದ ನಾವು ಎಂತ ಮಾಡಬೇಕು? ಧೈರ್ಯ ಮಾಡಬೇಕಾಗ್ತದೆ. ಅಂದರೆ ಪೆಟ್ಟು ತಿನ್ನುವ ಇದು ಇಟ್ಕೊಂಡು ಧೈರ್ಯ ಮಾಡಬೇಕಾಗ್ತದೆ ಬಹುಶಃ, ಹಾಗೆ ಮಾಡಬೇಕು. ಆದ್ದರಿಂದ ಇದು ಯಾರಿಗೆ ಕಹಿಗುಳಿಗೆ ಆಗ್ತದೆ? ಪ್ರಶ್ನೆಯನ್ನು ಒಪ್ಪದವರಿಗೆ, ಪ್ರಶ್ನಿಸ್ಲಿಕ್ಕೆ ಆಗದೇ ಇರುವವರಿಗೆ ಕಹಿಗುಳಿಗೆ ಆಗ್ತದೆ. ಇನ್ನೊಂದು ಅರ್ಥದಲ್ಲಿ ಅಲ್ಲ, ಕಹಿಗುಳಿಗೆ ಆಗ್ಬೋದು. ಆದ್ದರಿಂದ ಹಾಗಾಗಿ ನಾವು ಆ ನೆಲೆ ಕಹಿಗುಳಿಗೆ ಅಲ್ಲದೆ ವಿಚಾರದ ಪ್ರಶ್ನೆಯ ನೆಲೆಗೆ ನಮ್ಮನ್ನು ಕಣ್ಣು ತೆರೆಸುವಂತಹ, ದಾರಿಯನ್ನು ಕೊಡುವಂತಹ, ದಾರಿ ತೋರಿಸುವಂತಹ ಈ ನೆಲೆಯಲ್ಲಿ ಒಂದು ಸಿಹಿ ಸವರಿದ ಕಹಿಗುಳಿಗೆಯನ್ನು ನಾವು ಸ್ವೀಕಾರ ಮಾಡಬೇಕಾಗ್ತದೆ. ಆದ್ದರಿಂದ ಹಾಗೆ ನಾವು ಕೆಲಸ ಮಾಡಬೇಕು. ಅಂದರೆ ಸ್ವಲ್ಪ ಆಗ ಮಾತಾಡ್ತಾ ಇತ್ತು, ನಾವು ಮಾತಾಡ್ತಾ ಇತ್ತು, ಸ್ವಲ್ಪ ಆಗ ಅವರು ಹೇಳಿದ್ರು ನಾಟಕ ನೋಡ್ತೇವೆ, ಆದರೆ ನಾಟಕ ನೋಡಿಸ್ಕೊಳ್ಬೇಕಲ್ಲ. ನಾಟಕ ಮಾಡುವವರು ನಾವು ಏನು ಮಾಡ್ತೇವೆ ನೋಡ್ಬೇಕಲ್ಲ. ನಾಟಕ ಮಾಡುವವರು ಎರಡು ರೀತಿಯಲ್ಲಿದೆ. ಒಂದು, ಸುಮ್ಮನೆ ನಮ್ಮನ್ನು ಪ್ರೇಕ್ಷಕರನ್ನ ಸೆಳೆದುಕೊಂಡು ರಂಜಿಸಿ ಖುಷಿಪಡಿಸಿ ಆಹಾ ಅದ್ಭುತವಾಗಿದೆ ಅಂತ ಹೇಳಿ ಕಳಿಸಿಬಿಡೋದು. ಆತಗೆ ಹೋದ ನಂತರ ಅದ್ಭುತವಿಲ್ಲ, ಯಾವ ಗೊತ್ತೂ ಇಲ್ಲ ಅದು. ಇನ್ನೊಂದು, 1-2 ಗಂಟೆ ಹೊತ್ತು ನಮ್ಮನ್ನ ಎಂಥದ್ದು ಹುಚ್ಚೆಬ್ಬಿಸಿ, ಬಡಿದೆಬ್ಬಿಸಿ, ನಂತರ ನಾವು ಪ್ರಶ್ನೆ ಮಾಡ್ತಿದ್ದೇವೆ ಎನ್ನುವುದನ್ನು ಎತ್ತಿ ಹೇಳಿ, ಪ್ರಶ್ನೆ ಮಾಡ್ತಿದ್ದನ್ನು ಕೂಗಿ ಹೇಳಬೇಕಾಗಿಲ್ಲ. ಕೂಗಿ ಹೇಳಬೇಕಾದ ಸಂದರ್ಭ ಬಂದಾಗ ಮಾತ್ರ ಕೆಲವೊಮ್ಮೆ ಹೇಳಬೇಕಾಗ್ಬೋದು. ಅದು ಒಂದು ಪ್ರಕಾರ ಇದೆ ನಾಟಕದಲ್ಲಿ. ತೀರ ತುರ್ತಿನ ಸಂದರ್ಭದಲ್ಲಿ ಆ ಬಗೆಯ ಕೆಲವು ನಾಟಕಗಳನ್ನು ಮಾಡಬೇಕಾಗಿದೆ. ಅದು ಪ್ರತಿರೋಧದ ನಾಟಕ. ಬೀದಿ ನಾಟಕಗಳು ಹಾಗೆ ಹುಟ್ಟಿದ್ದು, ಬೀದಿ ನಾಟಕ ಕೂಡ ಹಿಂದಿತ್ತು. ಅದ್ರ ಮೇಲೆ ಬೇರೆ, ಅದು ಅತ್ಯಂತ ತುರ್ತಿನಲ್ಲಿ ಈಗ ನಮ್ಮ ಎದುರಿಗೆ ನಡೀತಾ ಇದೆ, ಅದನ್ನು ಈಗಲೇ ನಾವು ಪ್ರಶ್ನಿಸಿ ಹೇಳಬೇಕಾಗಿದೆ ಅಂತ ಬಂದಾಗ ಪ್ರಶ್ನಿಸುವ ಒಂದು ದಾರಿ ನಾಟಕದೊಳಗೆ ಇದೆ. ಬೀದಿ ನಾಟಕಗಳ ದಾರಿಯೇ ಇದೆ. ಅದೊಂದಿದೆ. ಅಂದರೆ ಎಲ್ಲ ಕಾಲಕ್ಕೂ ಅದನ್ನೇ ಹೇಳಿ ಬರೋದಿಲ್ಲ. ನಂತರ ಈಗ ಬೀದಿ ನಾಟಕ ಅನ್ನೋದು ಅದು ದುಡ್ಡಿದ್ದವರಿಗೆ ಗ್ರಾಂಟ್ ತಗೊಂಡು ಮಾಡುವ ನಾಟಕದ ಇದಾಗಿ ಹೋಗಿಬಿಟ್ಟಿದೆ. ಬೀದಿ ನಾಟಕ ಅರ್ಥ ಕಳ್ಕೊಂಡ್ಬಿಟ್ಟಿದೆ ಅಲ್ವಾ? ಬೀದಿ ನಾಟಕ ಮಾಡಿದ ಮಹಾನುಭಾವರೇ ಸರ್ಕಾರದ ದುಡ್ಡು ತಗೊಂಡೇನೋ ಮಾಡ್ತಾರೆ ಅಂತ ಅದರಲ್ಲಿ ಅರ್ಥ ಇಲ್ಲ ಉಳಿತು ಅಲ್ವಾ? ಹಾಗಾಗಿ ಹೋಗಿದೆ. ಆದ್ದರಿಂದ ನಾವು ನಾಟಕವನ್ನು ಹೇಳಬೇಕು, ಆದರೆ ನೋಡುವ ಹಾಗೂ ಮಾಡಿ ಹೇಳಬೇಕು. ಅದಕ್ಕೆ ಅದು ಸ್ವಲ್ಪ, ಅದಕ್ಕೆ ಅಭಿನವ ಗುಪ್ತ ಸಿಹಿ ಸವರಿದ ಬೆಲ್ಲ ಸವರಿದ ಕಹಿಗುಳಿಗೆ ಅಂತ ಹೇಳೋದು. ಕಹಿಗುಳಿಗೆ ನಾವು ಹೇಳಬೇಕಾದನ್ನ ತುಂಬ ಹೇಳಲೇಬೇಕಾದಂಥ ಸಂಗತಿಗಳನ್ನು ಹೇಳಬೇಕು. ಆದರೆ ಅವರಿಗೆ ಸ್ವೀಕಾರ ಮಾಡಲಿಕ್ಕೆ ಒಂದು ಅವಕಾಶ ಕೊಡಬೇಕಲ್ಲ ಪ್ರೇಕ್ಷಕರಿಗೆ. ಪ್ರೇಕ್ಷಕರು ಮಾತ್ರ ಅಲ್ಲ, ನಟರು ಮತ್ತು ಪ್ರೇಕ್ಷಕರಾಗಿರ್ತಾರೆ. ನಮ್ಮಲ್ಲೊಬ್ಬರು ನಟಿ ಹೇಳಿದ್ದಿದೆ, ನಮಗೆ ಡೈರೆಕ್ಟರ್ ಏನೋ ನಾಟಕ ಮಾಡಿಸಿದ್ರು, ನನಗೇನು ಅರ್ಥ ಆಗಿಲ್ಲ, ನಾವು ಮಾಡಿದ್ದೇವೆ. ಏನು ಹೇಳಿದಾಗ ಏನು ಮಾಡಿದಾಗ ಅದು ಹೇಳ್ತಾ ಇರ್ತೀವಿ, ಕಷ್ಟ ಅದು, ಏನು ಮಾಡೋದು. ಅದೇ ನಮಗೆ ಎಚ್ಚರಿಸಲೇಬೇಕಾದಂಥ ಕೆಲಸ ಇಲ್ಲ ಅಂತ ಆದರೆ, ಅಥವಾ ನಮಗೆ ಕಾಳಿದಾಸ ಅಥವಾ ಅವರೆಲ್ಲ ಹೇಳಿದ ಹಾಗೆ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ ಅಂತಾದರೆ, ಅಥವಾ ಹೇಳುವ ಅವಕಾಶ ಇಲ್ಲ ಅಂತಾದರೆ, ಬರೆಯೋರು ಯಾಕೆ ಬರೀಬೇಕು? ನಾಟಕ ಮಾಡೋರು ಯಾಕೆ ನಾಟಕ ಮಾಡಬೇಕು? ಇದು ನನ್ನ ಪ್ರಶ್ನೆ. ಇದು ಟೆಟ್ರೋಪೋಲೋಸನ ಪ್ರಶ್ನೆ ಮಾತ್ರ ಅಲ್ಲ, ನಾವು ದಿವಸ ಕೇಳ್ಕೊಳ್ಳುವ ಪ್ರಶ್ನೆ. ಏನಂದರೆ ನಮ್ಮಲ್ಲೀಗ ಕೆಲವರು ಹೇಳೋದಿದೆ, ರಂಗಭೂಮಿಯ ದೊಡ್ಡ ವ್ಯಕ್ತಿಗಳು ಹೇಳುವುದಿದೆ, 70ರ ಕಾಲದಲ್ಲಿ ಮಾತ್ರ ರಂಗಭೂಮಿ ಜೀವಂತವಾಗಿತ್ತು. ಅದು ಬೇರೆ ಸರಿ, ಆ ಕಾಲದಲ್ಲಿ ಒಂದು ಕಾಲ, ಆ ಕಾಲಘಟ್ಟ ರಂಗಭೂಮಿ ಜೀವಂತ, ರಂಗಭೂಮಿ ಅಲ್ಲ. ಒಂದು ಕಾಲದಲ್ಲಿ ರಂಗಭೂಮಿ ಮತ್ತು ಸಾಹಿತ್ಯ, ಕಾವ್ಯ ಸಾಹಿತ್ಯ ಎಲ್ಲದೂ ತುಂಬ ಏನು ಹೇಳಬೇಕು, ಪ್ರಗತಿ ಹೇಳಬೇಕು ಅಥವಾ ತುಂಬ ಉತ್ಕರ್ಷ ಹೇಳಬೇಕು, ಆ ರೀತಿಯಲ್ಲಿ
ಬರಲಿಕ್ಕೆ ಬರೀಲಿಕ್ಕೆ ಹೇಳಲಿಕ್ಕೆ ಸಾಧ್ಯ ಆದಂಥ ಒಂದು ಕಾಲ ಇತ್ತು. ಅದಕ್ಕೆ ಆ ಕಾಲದಲ್ಲಿ ಬಂದ ಸಂಕಟಗಳೇ ಕಾರಣ. ಆ ಕಾಲದ ಸಾಮಾಜಿಕ ಸಂಕಟಗಳು, ರಾಜಕೀಯ ಮತ್ತು ಸಾಮಾಜಿಕವಾದಂಥ ಸಂಕಟಗಳು ನೇರವಾಗಿ ಅರ್ಥ ಆಗುವ ಹಾಗೆ ಇತ್ತು. ಈ ಕಾಲ ಭಾರಿ ಸೂಕ್ಷ್ಮ. ಈಗ ಯಾವುದು ಏನು ಅರ್ಥ ಆಗದ ಸ್ಥಿತಿಯಲ್ಲಿದೆ. ಯಾರು ಸರಿ ಯಾರು ಸರಿಯಲ್ಲ ಅಂತೇಳಿ ಹೇಳಲಿಕ್ಕೆ ಆಗದ ಒಂದು ತುಂಬ ಕ್ಲಿಷ್ಟಕರವಾದಂಥ, ತುಂಬ ಏನು ಹೇಳ್ಬೇಕಂತೆ, ತುಂಬ ಬಿಕ್ಕಟ್ಟಿನ ಸ್ಥಿತಿ ಈಗಿನ ವಾತಾವರಣ. ಈ ಯಾವುದು ಗ್ಲೋಬಲೈಸೇಷನ್ ತುದಿಯ ಗೊತ್ತಿಲ್ಲ ನನಗೆ. ಈ ಕಾಲ ಇದು ಯಾವುದೂ ಸರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ತಪ್ಪಂತ ಹೇಳಲಿಕ್ಕೆ ಆಗದ. ನಂತರ ಸುಲಭದಲ್ಲಿ ಗುರುತಿಸ್ಲಿಕ್ಕಾಗದ. ಸುಲಭದಲ್ಲಿ ಗುರುತಿಸಿದ್ರು ಅಥವಾ ಕಷ್ಟಪಟ್ಟು ಗುರುತಿಸಿದ್ರು ಹೇಳಿ ಸ್ಪಷ್ಟಪಡಿಸಲಿಕ್ಕಾಗದ ಒಂದು ಕಾಲದಲ್ಲಿದ್ದೇವೆ. ಮತ್ತು ಏನು ಹೇಳಿದ್ರು ಯಾಕೆ ಎನ್ನುವ ಒಂದು ಪ್ರಶ್ನೆ ಇದೆ. ನಮ್ಮ ಎಲ್ಲರೂ ಅವರವರ ಒಂದು ಜಗತ್ತಿನೊಳಗೆ ಮುಳುಗುವುದಾದ್ರಿಂದಾಗಿ ಅವರಿಗೆ ಬೇರೆ ಜಗತ್ತು, ಒಂದು ಸಮಾಜ ಸುತ್ತ, ಅವರು ಇವರು ಮನೆಯಲ್ಲಿ ಕೂಡ, ಮನೆಯಲ್ಲಿ ಆಚೆಚೆಗೆ ಇನ್ನೊಬ್ರು ಇದ್ದಾರೆ, ಮನೆಯಿಂದ ಹೊರಗೆ ಬಂದರೆ ಅದು ಯಾವುದು ಇಲ್ಲದ ಒಂದು ಲೋಕದಲ್ಲಿ ನಾವು ಈಗ ಇರುವುದಾದ್ರಿಂದ ಸಂವಾದವೇ ಸಾಧ್ಯ ಇಲ್ಲದ ಒಂದು ಕಾಲಕ್ಕೆ ನಾವು ಬಂದುಬಿಟ್ಟಿದ್ದೇವೆ. ನಮ್ಮ ಊರಿನಲ್ಲಿ ಮೊನ್ನೆ ಇತ್ತೀಚೆಗೆ ಒಬ್ಬ 70 ವರ್ಷದ ಮುದುಕ, 70 ಅವನಿಗೆ 76 ವರ್ಷ, ಅವನೊಂದು 7-8 ವರ್ಷದ ಹುಡುಗನ ಯಾಕೆ ಹೀಗೆ ಮಾಡ್ತಿದ್ದಿ ಕದ್ರೆ ನೀನು ಅಪ್ಪಂದ ಇದು ಕೇಳ್ದ. ಆ ಹುಡುಗ 76 ವರ್ಷದ, ಅವನು ಪಕ್ಕದ ಆಚೆ ಮನೆಯವನು, ನೀನು ಅಪ್ಪಂದ ಇದು ಕೇಳ್ದ. ಅವನು ಹೈಸ್ಕೂಲಿಗೆ ಹೋಗಿರಲಿಲ್ಲ, ಬಹುಶಃ 6ನೇ ಕ್ಲಾಸಿನ ಹುಡುಗ ಅವನು. ಅಂದರೆ ಆ ರೀತಿಯಲ್ಲಿ ಒಂದು ನಮ್ಮ ಏನು ಮನುಷ್ಯ ಮನಸ್ಸು ಹಾಗೆ ಬದಲಾಗ್ತಾ ಇದೆ. ಅದು ಯುವ ಪೀಳಿಗೆಯ ಮನಸ್ಸು, ಎಲ್ಲರೂ ಅಲ್ಲ, ಆದರೆ ಬಹುತೇಕ ಒಂದು ಆ ರೀತಿಯಲ್ಲಿ ತಮ್ಮಷ್ಟಕ್ಕೆ ತಾವಾಯಿತು, ತಮ್ಮ ಕೆಲಸ ಆದರಾಯಿತು, ಇನ್ನೊಂದರ ಜೊತೆಗೆ ಯಾವ ಸಂಬಂಧ ಇಲ್ಲ ಅನ್ನೋ ಒಂದು ನೆಲೆಯಲ್ಲಿ ಬರುವುದರಿಂದಾಗಿ ಈ ಬೇರೆ ನಾವು ಯಾವುದನ್ನ ಫ್ಯಾಸಿಸ್ಟ್ ಅಂತಲೇ ಹೇಳ್ತೇವೆ ಆ ಶಕ್ತಿಗಳಿಗೆ ನಮ್ಮನ್ನು ಸುಲಭದಲ್ಲಿ ವಶಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದೇ ಕಾರಣ ಅದು ಬಹುಶಃ. ಹಾಗಾಗುವುದರಿಂದಾಗಿ ನಾವು ಯಾವುದನ್ನು ಪ್ರಶ್ನಿಸದ, ಯಾವುದನ್ನು ಕೇಳದ, ಅರ್ಥ ಮಾಡಿಕೊಳ್ಳದ ಒಂದು ಕಾಲಘಟ್ಟದಲ್ಲಿ ಬಹುಶಃ ನಾವಿದ್ದೇವೆ. ಆದ್ದರಿಂದ ನಮ್ಮ ಕೆಲಸ ಏನೀಗ ಈ ಕಾಲದಲ್ಲಿ ಅಂದರೆ ನಾವೆಲ್ಲ ತಿಳುವಳಿಕೆ ಇದ್ದವರು ಅಂಥೇಳಿ ಏನಲ್ಲ, ತಿಳುವಳಿಕೆ ಇದ್ದವರು ಏನೋ ಒಂದು ಭ್ರಮೆ ಒಳಗೆ ಆದರೂ ನಾವಿದ್ದೇವೆ. ಹೀಗೆ ಭ್ರಮಿತರಾದವರ ನಾವೇನು ಮಾಡಬೇಕು? ನಾವು ಸಾಹಿತಿಗಳು, ಕಲಾವಿದರು, ಬಡಿಗರು 50 ವರ್ಷ ಹಿಂದೆ ಕೇಳಿದ ಪ್ರಶ್ನೆ, 60 ವರ್ಷ ಹಿಂದೆ ಕೇಳಿದ ಪ್ರಶ್ನೆ, 62 ವರ್ಷ ಹಿಂದೆ ಅಡಿಗರು ಕೇಳಿದ್ದಾರೆ. ಅದನ್ನು ನಾವು ಮತ್ತೆ ಕೇಳ್ಕೊಳ್ಬೇಕಾಗಿದೆ. ಹಾಗಾದರೆ ನಾವು ನಾಟಕ ಹೇಗೆ ಮಾಡಬೇಕು, ಏನು ಮಾಡಬೇಕು? ನಾಟಕದಲ್ಲೂ ಹಾಗೆ. ನಾಟಕ ಈಗ 70ರ ದಶಕದ ಒಂದು ಕಾಲ ಸರಿ. ಈಗ ಅಷ್ಟು ಸುಲಭದಲ್ಲಿ ಯಾವುದನ್ನು ಹೇಳಲಿಕ್ಕೆ ಆಗೋದಿಲ್ಲ, ಪ್ರತಿಕ್ರಿಯಿಸಲಿಕ್ಕೆ ಆಗೋದಿಲ್ಲ, ಒಂದು ಹೊಸ ರೂಪ ಎಲ್ಲ ಬಂದಿದೆ ರಂಗಭೂಮಿಗೆ, ಅದೆಲ್ಲ ಸರಿ. ಅದು ಕಾಲಕ್ಕೆ ಅದೆಲ್ಲ ಬರ್ತಾನೆ ಇರ್ತದೆ. ನಾವು ಅದಕ್ಕೆ ಅಪ್ಡೇಟ್ ಆಗ್ತಾ ಇರಬೇಕು. ನಂತರ ಆಯಾ ಕಾಲದ ಸಂದರ್ಭಗಳಲ್ಲಿ ಸೃಷ್ಟಿಯಾಗುವ ರೂಪಕಗಳು ಬೇರೆ ಬೇರೆ ಇರ್ತವೆ. ಆ ರೂಪಕಗಳ ಮೂಲಕ ಮಾತಾಡಬೇಕಾಗ್ತದೆ. ಅದೆಲ್ಲ ಸರಿ. ಆದರೆ ಅದು ಮಾಡುವಾಗ ಅದು ಇದಕ್ಕೆಲ್ಲ ಒಂದು ಕಲೆ ಅಂತ ಒಂದು ಹೆಸರು ಇದೆಯಲ್ಲ, ಅದೊಂದು ಕಲಾಕೃತಿಯೂ ಆಗಬೇಕು. ನಂತರ ಹಾಗಾದಾಗ ಮಾತ್ರ ಅದು ಕೇವಲ ವಾಚ್ಯ ಆಗದೆ ಅದಕ್ಕೆ ಧ್ವನಿ ಶಕ್ತಿ ಹೆಚ್ಚಿಗೆ ಇರುವ ಹಾಗೆ ಹೇಗೆ ಮಾಡಬೇಕು, ಅಥವಾ ಅದೊಂದು ಕಾವ್ಯ ಆಗುವ ಹಾಗೆ, ಅಥವಾ ನಾಟ್ಯ ಅಂದರೆ ಹಾಗೆ ಅದೊಂದು ನಾಟ್ಯ ಆಗುವ ಹಾಗೆ ನಾವು ಏನು ಮಾಡಬೇಕು, ಅದ್ರ ಬಗ್ಗೆ ನಮ್ಮಲ್ಲೀಗ ಆಸಕ್ತಿ ಕಡಿಮೆ ಆಗಿದೆ. ರಂಗಶಾಲೆಗಳೆಲ್ಲ ಇದ್ದಾವೆ ಸರಿ. ರಂಗಶಾಲೆಗಳು ಒಂದು ಬೇಸಿಕ್ ಅಂಶಗಳನ್ನು ಮಾತ್ರ ಹೇಳಿಕೊಡ್ಬೋದು ಅಷ್ಟೇ. ಅದರ ಮುಂದಿನ ಇದನ್ನು ನಾವು ಬೆಳೆಸ್ಕೊಳ್ಬೇಕು. ಯಾವ ರೀತಿಯಲ್ಲಿ ನಾಟಕಗಳನ್ನು ಕಟ್ಟಬೇಕು, ಅದನ್ನು ಹೇಳುವ ವಿಷಯಕ್ಕೂ ನಾವು ಕಟ್ಟುವ ನಾಟಕದ ರೂಪಕ್ಕೂ ಅದನ್ನೇ ಫಾರ್ಮ್ ಆ್ಯಂಡ್ ಕಂಟೆಂಟ್ ಅಂತ ಕರೀತಾರೆ. ಆಕೃತಿಗೂ ಮತ್ತು ವಿಚಾರಕ್ಕೂ ಏನು ಸಂಬಂಧ? ನಾವು ಹೇಳುವ ವಿಚಾರಕ್ಕೂ ಹೇಳುವ ವಿಷಯಕ್ಕೂ ಕಟ್ಟುವ ಆಕೃತಿಗೂ ಒಂದು ಸಂಬಂಧ ಇರಬೇಕು. ಆಗ ಅದಕ್ಕೆ ಕಲೆ ಅಂತ ಕರೆಯೋದು. ಇದಕ್ಕೆ ಕಲೆ ಅಂತ ಕರೆಯೋದಿಲ್ಲ. ಅದು ಬರೀ ಪೇಂಟಿಂಗಿಗಲ್ಲ, ನಾಟಕ ಕೂಡ ಹಾಗೆ. ಸಿನಿಮಾಕ್ಕೆ ಪೇಂಟಿಂಗಿಗೆ ಮಾತ್ರ ಅಲ್ಲ. ಆ ರೀತಿಯ ಒಂದು ಅಡಿಗರು ಅದ್ರ ಬಗ್ಗೆ ತುಂಬ ಪದೇ ಹೇಳ್ತಾ ಇದ್ದದ್ದು ಕಾವ್ಯದ ಶಿಲ್ಪ ಏನು ಅಂತ. ಹಾಗೆ ನಾಟ್ಯದ ಶಿಲ್ಪದ ಬಗ್ಗೆ ಈಗ ಗಮನ ಕಡಿಮೆ ಆಗಿದೆ. ನಾಟಕ ಮಾಡುವ ಸಂಖ್ಯೆ ಹೆಚ್ಚಿಗೆ ಆಗಿದೆ. ತುಂಬ ಜನ ನಾಟಕ ಮಾಡ್ತಾರೆ. ಅದರ ನಾಟ್ಯ ಶಿಲ್ಪದ ಬಗ್ಗೆ ಅದನ್ನು ನಾವು ಡ್ರಾಮೆಟರ್ಜಿ ಅಂತ ಕರೀತೀವಿ. ಅದ್ರ ಬಗ್ಗೆ ಗಮನ ಕಡಿಮೆ ಆಗಿದೆ. ಅದ್ರ ಬಗ್ಗೆ ಗಮನ ಕಡಿಮೆ ಆಗೋದ್ರ ಹಿಂದೆ ಇರುವುದು ಕೂಡ ಈ ಸಾಮಾಜಿಕ ಸಮಸ್ಯೆಯೇ. ಅದು ಕೂಡ ಇದೆ. ನಾವು ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಬೇಕು.
ನಾಟಕ ಹೇಗೆ ಮಾಡಬೇಕು, ಏನು ಹೇಳಬೇಕು, ಏನನ್ನು ಹೇಳಬೇಕು, ಇಂದಿನ ಸಮಸ್ಯೆಗಳಿಗೆ ನಾವು ಹೇಗೆ ಸ್ಪಂದಿಸಬೇಕು ಗೊತ್ತಿಲ್ಲ, ಹೇಗೆ ಮಾತಾಡಬೇಕು ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ಮಾತಾಡಬೇಕು, ಅದ್ರ ಬಗ್ಗೆ ನಾವು ಕಹಿಗುಳಿಗೆ ಅಂತಲೇ ಹೇಳಬೇಕಾಗ್ತದೆ. ಅದಕ್ಕೆ ಕಹಿಗುಳಿಗೆ ಅಂತ ಹೇಳಿ ಇಷ್ಟು ತುಂಬ ಹೊತ್ತಾಗಿ ಕ್ಷಮಿಸ್ಬೇಕು. ನನಗೆ ಇಷ್ಟವಾದ ಒಂದು ಸಾಲಿನ ಮೂಲಕ ನಾನು ಸುಮ್ಮನೆ ಹಕ್ಕಾಗಿ ಏನೇನು ಮಾತಾಡಿದೆ, ಕ್ಷಮಿಸಬೇಕು. ನನಗೆ ಇಷ್ಟವಾದ ಕುಮಾರವ್ಯಾಸನ ಒಂದು ಸಾಲಿನ ಮೂಲಕ ಮುಗಿಸ್ಬೇಕು ಅಂತ ಇದ್ದೇನೆ. ಕುಮಾರವ್ಯಾಸನ ಆ ಸಾಲು ಕುಮಾರವ್ಯಾಸ ಭಾರತದಲ್ಲೂ ಮಹಾಭಾರತದಲ್ಲೂ ಬರ್ತದೆ. ಇದು ಕುಮಾರವ್ಯಾಸ ಭಾರತದಲ್ಲಿ ಸಭಾಪುರದಲ್ಲಿ ಒಂದು ಕಡೆಯಲ್ಲಿ ಮೊದಲಿಗೆ ಇಂದ್ರಪ್ರಸ್ಥದಲ್ಲಿ ಇವನಿಗೆ ಧರ್ಮರಾಯನಿಗೆ ಯುವರಾಜ ಅಭಿಷೇಕ ಆಗಿ ಧರ್ಮರಾಯನಿಗೆ ಇಂದ್ರಪ್ರಸ್ಥದಲ್ಲಿ ಇಲ್ಲಿ ಬೇಡ ಆಚೆಗೆ ಇರಲಿ ಅಂತೇಳಿ ಒಂದು ಅರ್ಧಪರ್ಧ ಪಾಲ್ಪಂಚಾಯತ್ಗೆ ಮಾಡಿದಾಗ ಮಾಡಿ ಆಚೆಗೆ ಕೂರಿಸಿದಾಗ ನಾರದರು ಬರ್ತಾರೆ. ನಾರದರು ಬಂದು ಮಾತಾಡ್ತಾರೆ. ಬೇರೆ ಬೇರೆ ಸಂದರ್ಭದಲ್ಲಿ ಎಲ್ಲರೂ ಸನಕ ಸನಂತರ ಬಂದು ಏನೇನೋ ಹೇಳ್ತಾರೆ. ಬೇರೆ ಬೇರೆ ಸಂದರ್ಭದಲ್ಲಿ ಅವರು ಅರಣ್ಯದಲ್ಲಿದ್ದಾಗ ಗೌಮ್ಯರು ಮಹರ್ಷಿಗಳು ಏನೋ ಕಥೆ ಹೇಳ್ತಾರೆ. ಹೀಗೆಲ್ಲ ಇದೆ. ಇಲ್ಲಿ ನಾರದರು ಒಂದಷ್ಟು ನೀನು ಹೇಗೆ ರಾಜ್ಯ ಆಳ್ಬೇಕಪ್ಪ ಅಂತ ಹೇಳ್ತಾರೆ. ಇದು ಯುಧಿಷ್ಠಿರನಿಗೆ ನಾರದರು ಹೇಳುವ ಒಂದಷ್ಟು ಉಪದೇಶಗಳೆಲ್ಲ ಇದ್ದಾವೆ. ಆ ಸಂಗತಿಗಳೆಲ್ಲ ಬರ್ತದೆ. ಆ ನಾರದರು ಹೋಗಿದೆ, ಅವನೊಬ್ಬರು ಹೇಳೋದಿಲ್ಲ. ನಾನೊಬ್ಬ ಕನ್ಯೆ ಕುರುಡಾಗಿ ಇದ್ದವನದಲ್ಲ, ಮೊದಲಿಂದ ಕುರುಡನಾಗಿದ್ದು. ಅವನ ಹತ್ರ ಹೋಗಿ ಹೇಳೋದಿಲ್ಲ, ಅವನ ಮಗನ ಹತ್ರ ಹೋಗಿ ಹೇಳೋದಿಲ್ಲ. ಇದು ಧರ್ಮರಾಯನ ಹತ್ರ ಬಂದ್ಕೊಂಡು ಹೇಳ್ತಾರೆ ಹೀಗಿರ್ಬೇಕಪ್ಪ ಅಂತೇಳಿ ಒಂದಷ್ಟು ಹೇಳ್ತಾರೆ. ಅದು ತುಂಬ ಇಂಟ್ರೆಸ್ಟಿಂಗ್ ಆಸಕ್ತಿ ಎಲ್ಲ ಇದೆ. ಹಾಗೆ ಹೇಳುವಾಗ ಅವ್ರದ್ದೊಂದು ಬಾರಿ ವಿಶೇಷವಾದ ಮಾತು ಕುಮಾರವ್ಯಾಸನ ಮಾತಿನಲ್ಲಿ ಹೇಳಬೇಕಿದ್ರೆ, ಅರಸು ರಾಕ್ಷಸ ಮಂತ್ರಿ ಎಂಬವ ಮೊರೆವ ಗುಡಿ. ನೋಡಿ, ಅದು ಈ ಕಾಲಕ್ಕೂ ಸುಮಾರು 600 ವರ್ಷಗಳಿಂದ 550-600 ವರ್ಷಗಳ ಹಿಂದೆ ಬಹುಶಃ ಕುಮಾರವ್ಯಾಸ ಹೇಳಿದ ಮಾತು. ಕುಮಾರವ್ಯಾಸನ ಕಾಲದಲ್ಲಿ ಒಂದು 200 ವರ್ಷಗಳ ಹೆಚ್ಚು ಹಿಂದೆ ಇದೆ, ಅದಿರಲಿ. ಆದರೂ 500-600 ವರ್ಷಗಳಿಂದ ಕುಮಾರವ್ಯಾಸ ಹೇಳಿದ ಮಾತು ಅರಸು ರಾಕ್ಷಸ. ಅವನು ಬಹುಶಃ ಬರೋಡದೇವರಾಯನ ಕಾಲದಲ್ಲಿ ಇದ್ದ ಅಂತೇಳಿ ಹೇಳ್ತಾರೆ. ನೋಡಿ, ಆ ಕಾಲದಲ್ಲಿ ಹೇಳಿದ್ದಾನೆ ಅರಸು ರಾಕ್ಷಸ ಮಂತ್ರಿ ಎಂಬವನ್ ಮೊರೆವ ಹುಲಿ ಪರಿವಾರ ಹತ್ತಿನ ನೆರವಿ. ಪರಿವಾರ ಹತ್ತಿನ ನೆರವಿ ಎಷ್ಟು ಚೆನ್ನಾಗಿದೆ. ಬಡವರ ಭಿನ್ನಪವನ ಆರು ಕೇಳುವರು. ಮುಂದಿನ ಸಾಲು, ಬಡವರ ಭಿನ್ನಪವನ ಆರು ಕೇಳುವರು, ಇನ್ನಾರು ಕೇಳುವರು. ಇದು ಆ ಪದ್ಯದ ಅರ್ಧ ಭಾಗ. ಅದರ ಮುಂದಿನ ಭಾಗ, ಉರಿಯುತ್ತಿದೆ ದೇಶ. ಇವತ್ತಿನ ಕಾಲಕ್ಕೆ ಉರಿಯುತ್ತಿದೆ ಜಗತ್ತು, ಉರಿಯುತ್ತಿದೆ ದೇಶ, ನಾವಿನ್ನಿರಲು ಬಾರದು ಅಂತ ಹೇಳದ ಹಾಗೆ, ಅಂತ ಪ್ರಜೆಗಳು ಹೇಳದ ಹಾಗೆ ಇರ್ಬೇಕಪ್ಪ ಅಂತ ಹೇಳ್ತಾರೆ. ಉರಿಯುತ್ತಿದೆ ದೇಶ, ನಾವಿನ್ನಿರಲು ಬಾರದು ಅಂತ ಹೇಳದ ಹಾಗೆ, ಹೀಗೆ ಅವರು ಹೇಳಿ ಜನ ಬೇಸರದ ಬೇಗೆಯಲ್ಲಿ ಇರದ ಹಾಗೆ ಇರ್ಬೇಕಪ್ಪ ಅನ್ನೋದು. ಆದ್ರೆ ಇರದ ಹಾಗೆ ಇರಬೇಕಪ್ಪ ಹೇಳುವಾಗ ಹೀಗಿದೆ ಪರಿಸ್ಥಿತಿ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಅದರಿಂದ ಕುಮಾರವ್ಯಾಸ 400 ವರ್ಷಗಳ ಹಿಂದೆ ಅಥವಾ ಕಾಳಿದಾಸಾದಿಗಳು, ವ್ಯಾಸ ಮಹರ್ಷಿಗಳು 2-3 ಸಾವಿರ ವರ್ಷಗಳ ಹಿಂದೆ ಏನು ಹೇಳ್ತಾ ಇದ್ದಾರೋ ಅದು ಇವತ್ತು ಈ ಕಾಲಕ್ಕೂ ಸತ್ಯ. ಅದನ್ನೇ ನಾವು ಏನು ರೆಲೆವೆನ್ಸಿ ಅಂತ ಹೇಳೋದಲ್ವಾ, ಸಾರ್ವಕಾಲಿಕವಾದ ಸಂಗತಿಗಳು. ನಾವು ಈಗಾಗಲೂ ಅವ್ರ ಮಾತನ್ನೇ ಆಡಬೇಕಾಗಿದೆ. ನೋಡಿ, ನಮ್ಮ ಮಾತು ಹೇಳಲಿಕ್ಕೆ ಹೆದರಿಕೆ ಆಗ್ತದೆ ನಮಗೆ. ನಮ್ಮ ಮಾತು ಹೇಳಲಿಕ್ಕೆ ಹೆದರಿ ನಾವು ಅವ್ರ ಮಾತಲ್ಲೇ ಹೇಳ್ತೇವೆ, ಅವ್ರ ಮಾತಿನಲ್ಲೇ ಹೇಳಬೇಕಾಗ್ತದೆ. ಅಷ್ಟು ಸರ್ 1,00,000 ಶ್ಲೋಕಗಳಷ್ಟೇ ಮಹಾಭಾರತ. 1,00,000 ಶ್ಲೋಕಗಳಷ್ಟು ವಿಸ್ತಾರವಾದ ಮಹಾಭಾರತವನ್ನು ಬರೆದ ವ್ಯಾಸ ಮಹರ್ಷಿಗಳು ಕೊನೆಯಲ್ಲಿ ನಾನು ಕೈಯೆತ್ತಿ ಕೂಗಿ ಹೇಳ್ತಿದ್ದೇನೆ, ನನ್ನ ಮಾತು ಯಾರು ಕೇಳೋದಿಲ್ಲ ಅಂತ ಹೇಳಿ ಹಾಗಿದೆ ಸಂದರ್ಭ. ಅಂದರೆ ಇಷ್ಟೆಲ್ಲ ಆದ ನಂತರ ನಮ್ಮ ಗುರುಗಳು ಪದೇ ಪದೇ ಹೇಳುವ ಹಾಗೆ ವಿಷಾದ ಆವರಿಸ್ತದೆ ನಮ್ಮನ್ನು. ವಿಷಾದ ಆವರಿಸಿದಾಗ ಇನ್ನೊಂದು ಮುಂದಿನ ಹುಟ್ಟಿಗೆ ನಾವು ಹುಡುಕಾಟ ನಡೆಸಬೇಕಾಗ್ತದೆ. ಇದೇ ಕುಮಾರವ್ಯಾಸ ಕೊನೆಯಲ್ಲಿ ಏನು ಹೇಳ್ತಾನೆ ಅಂದರೆ, ಅವನ ಕುಮಾರವ್ಯಾಸ ಭಾರತದ ಕೊನೆಯ ಹೊತ್ತಿಗೆ ಹೋದರೆ, ಅದು ನಮ್ಮ ಹನೂರವರು ಸರ್ ಅದನ್ನು ಮಾಡಿದ್ದಾರೆ, ಸರಸ ಸೌಗಂಧಿಕದ ಪರಿಮಳ, ಅದರಲ್ಲಿ ಆ ಒಂದು ಪದ್ಯವನ್ನು ಬಿಟ್ಬಿಟ್ಟಿದ್ದಾರೆ. ಕೊನೆಯಲ್ಲಿ ಕುಮಾರವ್ಯಾಸ ಹೇಳೋದು ಎಲ್ಲ ಆಗಿ ಯುದ್ಧ ಆಗಿ ಧರ್ಮರಾಯನಿಗೆ ಪಟ್ಟಾಭಿಷೇಕ ಆದ ನಂತರ ಕುಮಾರವ್ಯಾಸ ಹೇಳೋದು, ಆ ಸುಯೋಧನನ ಅರಮನೆಯ ನಾವು
ಹೊಕ್ಕನು. ಫಲಗುಣನಿಗೆ ದುಶಾಸನ ಸದನದಲ್ಲಿ, ದುಶಾಸನನ ಮನೆ ಅಲ್ಲ ಫಲಗುಣನಿಗೆ ಅಲ್ಲ ಭೀಮನಿಗೆ, ಪವನದನಿಗೆ ದುಶಾಸನನ ಸದನದಲ್ಲಿ ಅವನಿಗೆ ಮನೆ ಆಗ್ತದೆ. ಅರ್ಜುನನಿಗೆ ಕರ್ಣಭವನದಲ್ಲಿ. ಧರ್ಮರಾಯ ಹೋಗುವುದು ಸುಯೋಧನನ ಮನೆಯನ್ನ, ಭೀಮಸೇನ ದುಶಾಸನನ ಅರಮನೆಯನ್ನ, ಕರ್ಣ ಅರ್ಜುನನ ಅರಮನೆ ಹೋಗ್ತಾರಂತೆ. ನಂತರ ಯಾರ್ಯಾರ ಯುಯುತ್ಸು ತನ್ನ ಮನೆ, ಯುಯುತ್ಸು ಮಾತ್ರ ತನ್ನದೇ ಮನೆ, ಮತ್ತು ಉಳಿದವರು ಬೇರೆ ಬೇರೆ ಮನೆಗೆ ಹೋಗ್ತಾರೆ. ಇಷ್ಟೆಲ್ಲ ಹೇಳಿ ಮತ್ತೆ ಮುಂದಿನವರೇ ಮಂತ್ರಿ ಸಚಿವರು ಹೇಳ್ತಾನೆ. ಹಿಂದಿದ್ದವರೇ ಮಂತ್ರಿಗಳು ಸಚಿವರು ಎಲ್ಲ ಅವರೇ ಇದ್ದಾರೆ. 5 ವರ್ಷಕ್ಕೊಮ್ಮೆ ಬದಲಾಗುವ ಮಾತ್ರ ಬದಲಾಗ್ತಾರೆ, ಅವರಿಗೇನು ಮಾಡ್ಲಿಕ್ಕೆ ಬರೋದಿಲ್ಲ. ಇದು ನಮ್ಮ ಸ್ಥಿತಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಕೇಳಿದ ನಿಮಗೆಲ್ಲರಿಗೂ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮ್ಮ ರಂಗಭೂಮಿ ಅನುಭವದಲ್ಲಿ ಏನಾದರೂ ಒಂದು ವಿಶೇಷ ಹಾಸ್ಯಮಯ ಪ್ರಸಂಗ ಏನಾದರೂ ಇದ್ದರೆ, ಅಥವಾ ಮರೆಯಲಾರದಂತಹ ಏನಾದರೂ ಒಂದು ಬೆಳವಣಿಗೆ ನಡೆದಿದೆ, ಅಥವಾ ಈ ರಂಗಭೂಮಿಯಿಂದಾಗಿ ಒಬ್ಬರಿಗೆ ಏನಾದರೂ ಅವರ ಒಂದು ಪರಿವರ್ತನೆಗೆ ಅಥವಾ ಕೌಟುಂಬಿಕ ಇದಕ್ಕೆ ಏನಾದರೂ ಒಂದು ಪ್ರಯೋಜನ ಆಗಿದ್ದಿದ್ರೆ ಒಂದು ಉದಾಹರಣೆ. ಅದು ಹೇಳೋದು ಕಷ್ಟ, ಯಾಕಂದ್ರೆ ನೇರವಾಗಿ ಆಗೋದಿಲ್ಲಲ್ಲ. ಕಲೆ ಮತ್ತೆ ಕಾಲದಿಂದ ಆಗುವ ಪರಿವರ್ತನೆ ಅದು ನಮ್ಮ ಕಣ್ಣೆದುರಿಗೆ ನೇರವಾಗಿ ಆಗೋದಿಲ್ಲ, ನಿಧಾನದಲ್ಲಿ ಆಗ್ತದೆ, ಗೊತ್ತಾಗೋದು ಇಲ್ಲ ಮತ್ತೆ. ತುಂಬ ಪ್ರಯೋಜನ ಪಡೆದವರಿದ್ದಾರೆ, ಪಡೆದೇ ಇದ್ದವರು ಇದ್ದಾರೆ. ಅಂದರೆ ಕಲೆಯಿಂದ ಅಥವಾ ಕಾವ್ಯದಿಂದ ಅಥವಾ ನಾಟಕದಿಂದ ಆಗುವ ಪ್ರಯೋಜನ ಅದು ನೇರ ಪ್ರಯೋಜನ ಅಲ್ಲಲ್ಲ, ಅದು ಸಂಸ್ಕಾರಕ್ಕೆ ಸಂಬಂಧಿಸಿದ, ಭಾವ ಸಂಸ್ಕಾರಕ್ಕೆ ಸಂಬಂಧಿಸಿದಲ್ವಾ. ಆ ಭಾವ ಸಂಸ್ಕಾರದ ದೆಸೆಯಿಂದಾಗಿ ಎಷ್ಟೋ ಜನ ದಾರಿಗೆ ಬರ್ತಾರೆ. ನಂತರ ಲೌಕಿಕವಾದ ಪ್ರಯೋಜನ ಬೇರೆ ರೀತಿಯ ಲೌಕಿಕವಾದ ಪ್ರಯೋಜನ ಈ ಕಾಲದಲ್ಲಂತೂ ರಂಗಭೂಮಿಯಲ್ಲಿ ತುಂಬಾ ಜನ ದುಡಿತಾ ಇದ್ದಾರೆ. ಅದು ಹಿಂದಿನ ಒಂದು 50 ವರ್ಷಗಳಿಗೆ ಹಿಂದಿಗಿಂತ ಈ ಕಾಲದಲ್ಲಿ ತುಂಬಾ ಜನ ರಂಗಭೂಮಿಯಲ್ಲಿ ದುಡಿತಿದ್ದಾರೆ, ಬರ್ತಾ ಇದ್ದಾರೆ. ಅವರವರ ಮಟ್ಟಿಗೆ ಅವರು ಸಾಕಷ್ಟು ಕಷ್ಟಪಟ್ಟು ಬರ್ತಾ ಇದ್ದಾರೆ. ಅದರಲ್ಲಿ ಒಂದು ಹಾಸ್ಯಮಯ ಸನ್ನಿವೇಶ ಅಷ್ಟಮಯ ಸನ್ನಿವೇಶ ಹೇಗಿರೋದಲ್ವಾ? ಹಾಸ್ಯ ನಾಟಕಗಳನ್ನು ನಾನು ಮಾಡಿಸಿದ್ದೇನೆ, ಆದರೆ ಇದೆಲ್ಲ ನೆನಪಾಗುತ್ತೆ. ಮತ್ತೆ ಏನಾದರೂ ಸರ್ ಇದು ಹಾಸ್ಯ ಅಲ್ಲ, ಈ ಗ್ರೀಕ್ ನಾಟಕಗಳಲ್ಲಿ ಇತ್ತೀಚೆಗೆ ಚರ್ಚೆ ಆಗ್ತಿರುವಂಥ ಕನ್ನಡ ಮಾತುಗಳಿರುವಂತಹ ಒಂದು ನಾಟಕ ಬಂದಿತ್ತು 2,500 ವರ್ಷಗಳ ಹಿಂದೆ ಬರೆದಿತ್ತು. ಆಮೇಲೆ ತುಳು ಭಾಷೆಯನ್ನು ಆ ನಾಟಕದಲ್ಲಿ ಅದ್ರ ಬಗ್ಗೆ ವಸಂತ ಕೌಲಿ ಅವರು ಮೊದಲು ಪ್ರಸ್ತಾಪ ಮಾಡಿದ್ರು. ಹಿಂದೆ ಬೇರೆ ಯಾರು ಹೇಳಿದ್ರಂತೆ, ಗೋವಿಂದಪೈಗಳು ಗೋವಿಂದಪೈಯವರು ಅದನ್ನು ಪ್ರಸ್ತಾಪ ಮಾಡಿದ್ರು ಅಂತ ವಸಂತ ಕೌಲಿ ಅದ್ರ ಮೇಲೆ ನಾಟಕನೇ ಬರೆದಿದ್ದಾರೆ. ಆ ವಿಷಯ ಕೂಡ ನಾಟಕ ಬರೆದಿದ್ದಾರೆ. ಅದರ ಸತ್ಯಾಸತ್ಯತೆ ಗೊತ್ತಾಗೋದಿಲ್ಲ, ಅದು ಎಷ್ಟು ಮಟ್ಟಿಗೆ ಸತ್ಯ ಅನ್ನೋದು ಗೊತ್ತಾಗೋದಿಲ್ಲ. ಕುಮಾರವ್ಯಾಸನನ್ನು ಹೇಳಿದ್ರೆ ಬಹುಶಃ ಇತ್ತೀಚೆಗೆ DVG ಕೂಡ ಅದೇ ಒಂದು ಇದೆ, ಸರಕಾರ ಹರಿಗೋಲು ಅವರು ಮುಳುಗದಿಯುವುದು ಅಚ್ಚರಿಯೋ ಅಂತ ಹೇಳ್ತಾರೆ. DVG ಹೇಳಿದ್ದಾರೆ, ಅಡಿಗರು ಹೇಳಿದ್ದಾರೆ, ಬೇಂದ್ರೆ ಹೇಳಿದ್ದಾರೆ, ನಮ್ಮ ಎಲ್ಲ ಸಾಹಿತಿಗಳು ಹೇಳಿದ್ದಾರೆ. ನಾನು ಕುಮಾರವ್ಯಾಸ ಅಂದ್ರೆ ಆ ಕಾಲಕ್ಕೆ ಅವ್ನು ಹೇಳಿರ್ತೀನಲ್ಲ 57 ಮಾತನ್ನ ಅಂತ ಅದನ್ನೇ ಇವ್ರು ಹೇಳಿದಾಗಿದೆ. ಹೌದೌದು. ಅಂದ್ರೆ ಆ ಕಾಲದಲ್ಲಿ ಏನು ಆ ಕಾಲಕ್ಕೆ ನೇರವಾಗಿ ಸ್ಪಂದಿಸಿದವರು ಎಲ್ಲದನ್ನು ಹಾಗೆ ಹೇಳಿದ್ದಾರೆ. DVG ಅವರ ಕಾರಂತರ ಆಗಲಿ, ಅಡಿಗರಾಗಲಿ, ಬೇಂದ್ರೆ ಆಗಲಿ, ಎಲ್ಲರೂ ಕುವೆಂಪು ಆಗಲಿ ಎಲ್ಲ ಹಾಗೆ ಹೇಳಿದ್ದಾರೆ. ಅಂದರೆ ನಮಗಿಂತ ಅಷ್ಟು ವರ್ಷಗಳ ಹಿಂದೆ ಅವರೆಲ್ಲ ಹೇಳಿಬಿಟ್ಟಿದ್ದಾರೆ ನೋಡಿ ಅದನ್ನೇ. ಪ್ರೀತಿಯ ಎಲ್ಲ ಬಂಧುಗಳು, ಇನ್ನೊಂದು ಪ್ಲೀಸ್ ಕ್ಷಮೆ ಇರಲಿ, ಒಂದು ತಮಾಷೆ ಸಂಖ್ಯೆ, ಏನೋ ತಮಾಷೆ ಹೇಳ್ತೀವಲ್ಲ, ತಮಾಷೆ ಅಲ್ಲ. ನಮ್ಮಲ್ಲಿ ಏನಾಗ್ತಾ ಇದೆ ಅಂದರೆ ನಾವು ಎಲ್ಲದನ್ನು ಬದಲಿಸ್ತಾ ಇರ್ತೇವೆ. ತಿರ್ಚೂರು ಹೇಳ್ತಿದ್ದೇವಲ್ಲ, ಈ ವಿಶ್ವ ರಂಗಭೂಮಿ ದಿವಸ ಕೂಡ ಅದಕ್ಕೆ ಅನ್ವಯ ಆಗ್ತದೆ. ಪಕ್ಕದ ನೆನಪಾಯ್ತು ಈಗ. ನಮ್ಮಲ್ಲಿ ಎಲ್ಲದನ್ನು ಹೇಳುವ ವಿಧಾನದ ಮೂಲಕ, ಅಂದರೆ ಅದು ನೆರೆಟಿವ್ಸ್ ಮೂಲಕ, ನಿರೂಪಣೆಯ ಕ್ರಮದ ಮೂಲಕ ಯಾರಿಗೂ ಗೊತ್ತಾಗದ ಹಾಗೆ ಸಂಗತಿಯನ್ನು ತಿರುಚಿ ಹೇಳುವ ಒಂದು ಪರಂಪರೆ ಬೆಳೆದಿದೆ. ಹೀಗೆ ಹೇಳುವವರು ಏನ್ ಮಾಡ್ತಾರೆ ಕೇಳಿದ್ರೆ, ನೀವು ಇಷ್ಟು ತಿಂತೀರಿ, ನೀವು ತಿರ್ಚಿದ್ದೀರಿ ಹೇಳ್ತಾರೆ. ಅಲ್ಲ, ಇವರು ತಿರ್ಚುತ್ತಾ ಇರೋದು ಹೀಗೆ ಹೇಳುವವರು ಅಂತದ್ದೊಂದು ನಡೀತಾರೆ. ಉದಾಹರಣೆಗೆ ಗಾಂಧಿ ಸತ್ತು ಹೋದ್ರು, ಗಾಂಧಿ ಸತ್ತು ಹೋದಲ್ಲ, ಗಾಂಧಿಯನ್ನು ಕೊಲೆ ಮಾಡಿದ್ರು, ಒಂದು ಮುಖ್ಯ ಅಲ್ವಾ?
ಗಾಂಧಿ ಕೊಲೆ ಮಾಡಿದ್ರು ಅನ್ನೋದಕ್ಕಿಂತ ಗಾಂಧಿ ಸತ್ತೋದ್ರು ಅಂದಾಗ ಒಂದಷ್ಟು ಸಂಗತಿಗಳನ್ನು ಮುಚ್ಚಿ ಹಾಕಿದಾಗ ಆಗ್ತದೆ. ಹಾಗೆ ಮೊನ್ನೆದೊಂದು ತಮಾಷೆ, ಇದೊಂದು ತಮಾಷೆ. ವಿಶ್ವ ರಂಗಭೂಮಿ ದಿವಸ ಅನ್ನೋದು 61-62ರಲ್ಲಿ ಒಂದಷ್ಟು ಜನ ಫ್ರಾನ್ಸ್ನಲ್ಲಿ ಒಂದು ದೊಡ್ಡ ಅಂತಾರಾಷ್ಟ್ರೀಯ ರಂಗ ಸಮ್ಮೇಳನ ನಡೀತದೆ. ಆ ಹೊತ್ತಿಗೆ ಜಾನ್ ಲೂಯಿ ಬರಾಲ್ ಅಂತವರು, ಬ್ರೆಕ್ಟನ್ ಹೆಂಡತಿ ಹೆಲನ್ ವೇಗಲ್ ಇದ್ಲು. ಅದರಲ್ಲಿ ತುಂಬ ಜನ ದೊಡ್ಡ ದೊಡ್ಡ ಜಾಗತಿಕ ನೆಲೆಯ ರಂಗ ನಿರ್ದೇಶಕರು ಸೇರಿ ನಮಗೊಂದು ರಂಗಭೂಮಿಯ ದಿವಸ ಅನ್ನೋದು ಬೇಕು ಅನ್ನೋದನ್ನು ಮಂಡಿಸೋಣ ಅಂತ ಹೇಳಿ ಯುನೆಸ್ಕೋ ಮೂಲಕ ಅದನ್ನು ಮಂಡಿಸಿ ಅದನ್ನು ನಂತರ ಅದು ಪಾಸ್ ಆಯಿತು. ವಿಶ್ವ ರಂಗಭೂಮಿ ದಿವಸ ಮಾರ್ಚ್ 27 ಅಂತ ಯಾಕಂದರೆ ಮಾರ್ಚ್ 26-27 ಅವರ ಸಮ್ಮೇಳನ ನಡೆದದ್ದು. ನಂತರ ಆ ನಂತರ ಪ್ರತಿ ವರ್ಷ ಒಬ್ಬ ಅವರು ಯಾರನ್ನು ಆಯ್ಕೆ ಮಾಡ್ತಾರೆ, ಒಂದು ಕಮಿಟಿ ಆಯ್ಕೆ ಮಾಡ್ತಾರೆ. ಆ ಕಮಿಟಿ ಜಗತ್ತಿನ ನೆಲೆಯಲ್ಲಿ ಯಾರು ಒಬ್ಬ ಸಮಕಾಲೀನ ರಂಗ ನಿರ್ದೇಶಕರನ್ನ ಆಯ್ಕೆ ಮಾಡಿ ಅವ್ರ ಮೂಲಕ ಆ ವರ್ಷದ ಒಂದು ಸಂದೇಶವನ್ನು ಕೇಳ್ತಾರೆ. ಹೀಗಿದೆಲ್ಲ ಇದೆ. ನಂತರ ಒಂದು ವಾರಿಡಿ ಆದರೂ ಒಂದು ಉತ್ಸವ ಮಾಡ್ತಾರೆ, ಬೇರೆ ಬೇರೆ ಕಡೆಯಲ್ಲಿ ಅದನ್ನು ಹೇಳ್ತಾರೆ, ಹೀಗೆಲ್ಲ ಇದೆ. ಹಾಗೆ ಮೊದಲ ಸಂದೇಶವನ್ನು ಕೊಟ್ಟವನು ಜಾಕ್ ಕೊಪೊ ಅಂತ. ಜಾಕ್ ಕೊಪೊ ಅವನು ನಾವು ಈಗ ಯಾವುದನ್ನ ಸಮಗ್ರ ರಂಗಭೂಮಿ ಎಲ್ಲ ಕರಿತೇವಲ್ಲ, ಟೋಟಲ್ ಥಿಯೇಟರ್ ಅಂತ, ಅದನ್ನು ಫಸ್ಟ್ ಪ್ರಸ್ತಾಪ ಮಾಡಿದವನು ಜಾಕ್ ಕೊಪೊ, ಒಬ್ಬ ಫ್ರೆಂಚ್ ನಿರ್ದೇಶಕ. ಅಂದರೆ ಹಾಗೊಂದು ಇತಿಹಾಸ ಇದೆ. ವಿಶ್ವ ರಂಗಭೂಮಿ ದಿನ ಅನ್ನುವ ಆಚರಣೆಗೆ ಸಂಬಂಧಿಸಿದ ಹಾಗೆ ಅಂಥದ್ದೊಂದು ಇತಿಹಾಸ ಇದೆ. ಆದರೆ ಈಗ ಮೊನ್ನೆ ಏನು ಮಾಡಿದ್ರು ಅಂದರೆ ವಿಶ್ವ ರಂಗಭೂಮಿ ದಿವಸವನ್ನು ಭರತ್ ಮುನಿ ಸಂಸ್ಮರಣ ದಿವಸ್ ಅಂತ ಆಚರಿಸೋಣ ಅಂತ ಮಾಡಿದ್ದಾರೆ. ಇದು ಇತಿಹಾಸವನ್ನು ತಿಳಿಸುವ ಸಂಗತಿ. ಭರತ್ ಮುನಿ ಯಾವಾಗ ಹುಟ್ಟಿದ್ದಾನೆ, ಭರತ್ ಮುನಿ ಜನ್ಮದಿನ ನಮಗೇನು ಗೊತ್ತಿಲ್ಲ. ಭರತ್ ಮುನಿ ನಮ್ಗೆ ಬೇಕಾದ್ರೂ ನಮಗೆ ಅವ್ರ ಬಗ್ಗೆ ಈಗ ನಾನು ಅದ್ರ ಬಗ್ಗೆ ಅಷ್ಟು ಮಾತಾಡೋದಿಲ್ಲ. ಆದರೆ ನಾವು ಹೀಗೆ ಯಾವುದೋ ಒಂದು ಸಂಗತಿಯನ್ನು ತಗೊಂಡು ಅದನ್ನು ಅಲ್ಲ ಮಾಡಲಿಕ್ಕೆ ಅದನ್ನು ಭರತ್ ಮುನಿ ಸಂಸ್ಮರಣ ದಿವಸ ಅಂತ ಹೇಳಬೇಕಾಗಿಲ್ಲ. ಹೀಗೆ ಹೇಳುವುದ್ರ ಮೂಲಕ ಈಗ ಹೇಳೋರಿಗೆ ಸಂಗತಿ ಗೊತ್ತಿದೆ. ಇನ್ನೊಂದು 2 ವರ್ಷ ಹೋದ್ರೆ ಏನಾಗ್ತದೆ ಕೇಳಿದ್ರೆ ಮತ್ತೊಬ್ಬರು ಯಾರೋ ಮಾತಾಡ್ತಾರೆ, ಇದು ಭರತ್ ಮುನಿ ಹುಟ್ಟಿದ ದಿವಸ ನೋಡಿ, ಇದನ್ನು ಅವರು ವಿಶ್ವ ರಂಗಭೂಮಿ ದಿವಸ ಅಂತ ಅವರು ತಿರುಚಿ ಹೇಳಿದ್ದಾರೆ ಅಂತ ಹೇಳ್ತಾರೆ. 4 ವರ್ಷ ಹೋದ್ರೆ ಹೀಗಾಗ್ತದೆ, ಅದು ಊಟ ಆಗ್ತದೆ, ಅದೇ ಸತ್ಯ ಆಗ್ತದೆ. ಅಂದ್ರೆ ಹೀಗೆಲ್ಲ ಆಗುವ ಒಂದು ತಮಾಷೆ ಮತ್ತು ಅಪಾಯ ನಮ್ಮ ಎದುರಿಗಿದೆ. ಆ ಎಚ್ಚರ ನಮ್ಗೆ ಇರಬೇಕು. ನಮಸ್ಕಾರ, ಥ್ಯಾಂಕ್ಸ್. ಪ್ರೀತಿಯ ಎಲ್ಲ ಬಂಧುಗಳೇ, ಬಹುಭೂತಿ ಮಹಾವೀರ ಚರಿತ ನಾಟಕ ಬರೆದಾಗ ಇಂಥದ್ದೇ ಒಂದು ದೊಡ್ಡ ಪ್ರಶ್ನೆಯನ್ನು ಎತ್ತುತ್ತಾನೆ. ನನ್ನ ನಾಟಕ ನೋಡ ಇದ್ರೆ ಜನ ತೊಂದರೆ ಇಲ್ಲ ಅಂತ ಧೈರ್ಯದಲ್ಲಿ ಮಾತನಾಡ್ತಾನೆ. ಏನಾಮ ಕೇಚಿದಿಹ ಕಥಯಂತ್ಯವದ್ಯ ಜಾನಂತಿ ತೇ ಕಿಮಪಿ ಪ್ರತಿನೈಷ ಯತ್ನ ಉತ್ಪಸ್ಯತೆ ಅಸ್ತಿ ಮಮ ಕೋಪಿ ಸಮಾನ ಧರ್ಮ ಕಲೋಕ್ಯಯಂ ನಿರವಧೀಹಿ ವಿಫಲಾಚ ಪೃಥಿವಿ. ಈ ಮಾತು ಬಂದ ಮೇಲೆ ನಾವು ನಾಟಕದ ನಿರ್ದೇಶನ ಆಗಲಿ ಅಥವಾ ಜನ ಬರಲಿಲ್ಲ ಹಾಗೆಲ್ಲ ಮಾತನಾಡಬೇಕಾದ ಅಗತ್ಯತೆ ಇಲ್ಲ. ಮುಂದಿನ ಬರ್ತಾರೆ ಅಂತ ಹೇಳುವ ವಿಶ್ವಾಸವೇ ಇಡೀ ರಂಗಭೂಮಿಯ ಒಂದು ದೊಡ್ಡ ಮಾತು ಅಂತ ಅನಿಸ್ತದೆ. ಅದು ಬಹುಭೂತಿ. ಆ ಕಾರಣಕ್ಕಾಗಿ ಮಹಾವೀರ ಚರಿತ್ರದ ನಂತರ ಉತ್ತರ ರಾಮಚರಿತ ಅನ್ನೋ ಒಳ್ಳೆಯ ನಾಟಕ ಕೊಟ್ಟ ಅಂತ ಒಂದು ಒಳ್ಳೆಯ ಮಾತು ಅದು. ಸರ್, ಪ್ರತಿ ಮಾತಲ್ಲೂ ಹೇಳಿದ ಒಳಗಿನ ಅರ್ಥ, ಕಹಿಗುಳಿಗೆ ಜನ ತಿಳ್ಕೊಂಡ ವಿಧಾನ ಬೇರೆ ಅಂತ ಅನಿಸ್ತದೆ. ಒಂದು ಲೌಕಿಕವಾದ ಸಾಮಾಜಿಕವಾದ ಆಲೋಚನೆಗಳಲ್ಲಿ ಫೇಸ್ಬುಕ್ಕಲ್ಲಿ ಚರ್ಚೆ ಆಗ್ತದೆ, ನಾವು ನೆಗಡಿದ ಅವರಿಗೆ ಆಳ ಕೇಳಲಿಕ್ಕೆ ಸಾಧ್ಯವೇ ಆಗಲಿಲ್ವೋ ಏನೋ ಅಂತ ಅನಿಸ್ತದೆ. ಆದರೆ ಕನಿಷ್ಠ ಅಷ್ಟಾದ್ರೂ ನೋಡಿದಾರಲ್ವ ಅಂತ ಹೇಳೋದು ಕೂಡ ಒಂದು ರೆಸ್ಪಾನ್ಸ್ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಕೂಡ ಒಂದು ಚಂದದ ಮಾತು. ಇರಲಿ ಸ್ನೇಹಿತರೆ, ವಾರ್ಷಿಕವಾಗಿ ನಾವು ವಿಶ್ವರಂಗಭೂಮಿಯ ಈ ಒಂದು ನೆಪ ಇಟ್ಟುಕೊಂಡು ಐತಾಳರಂತಹ ಮಹಾನ್ ಭಾವರು ಬಹುವಚನಕ್ಕೆ ಬಂದು ನಾವು ಒಂದು ಸಂವಾದ ಮಾಡೋದು, ನಾವು ಮುಕ್ತರಾಗೋದು, ಇದು ನಿಜವಾಗಿಯೂ ಕೂಡ ರಂಗಭೂಮಿಯಲ್ಲಿ ಆಗಬೇಕಾದಂತಹ ದೊಡ್ಡ ಚಟುವಟಿಕೆ ಅಂತ ಅನಿಸ್ತದೆ. ಈ ದೃಷ್ಟಿಯಿಂದ ವೆಂಕಟರಮಣ ಐತಾಳರು ದೂರದ ಕಾರ್ಕಳದ ರಂಗಾಯಣದಿಂದ ಬಂದಿದ್ದಾರೆ. ರಂಗಾಯಣದ ಮೊದಲ ನಿರ್ದೇಶಕ ಜೀವನ್ ರಾಮ್ ನಮ್ಮೊಟ್ಟಿಗಿದ್ದಾರೆ. ಗುರು ಶಿಷ್ಯರು ಒಟ್ಟಿಗೆ ಸಿಗುವುದು ಕೂಡ ಅದೊಂದು ನಮಗೊಂದು ಸುಖ ಅಂತ ಅನಿಸ್ತದೆ. ಪ್ರೀತಿಯ ವೆಂಕಟರಮಣ ಐತಾಳರಿಗೆ ತಮ್ಮ ಮೂಲ ಆಲೋಚನೆಗಳನ್ನು ಹಂಚಲಿಕ್ಕೆ ಸಾಧ್ಯ ಆದ್ದಕ್ಕೆ, ನಮಗೆ ಕೊಟ್ಟದ್ದಕ್ಕೆ ಪ್ರೀತಿಯ ಕೃತಜ್ಞತೆಗಳನ್ನು ಅರ್ಪಿಸ್ತಾರೆ. ಸ್ನೇಹಿತರೆ, ಮತ್ತೆ ನೆನಪು ಮಾಡ್ಕೊಳ್ತಾ ಇದ್ದೇನೆ. ಏಪ್ರಿಲ್ 6 ಅರವಿಂದ ಹೆಬ್ಬಾರರು ಮಾತನಾಡ್ತಾರೆ. ಅರ್ಚನಾ ಸಮನ್ವಯ ಅವರ ಸಂಗೀತ ಕಚೇರಿ ಇರ್ತದೆ. ಏಪ್ರಿಲ್ 27
ಅದು ಅನೀಶ್ ಅವರ ವಿದ್ವಾನ್ ಅನೀಶ್ ಅವರ ಶಿಷ್ಯೆ ಶ್ರೀವರದ ಹೇಳುವವರ ಸಂಗೀತ ಕಚೇರಿ ಇರ್ತದೆ. ಹಾಗೆ ಅದು ನನಗೆ ಸ್ಕಿಪ್ ಆಗಿತ್ತು. ಮೇ 18ಕ್ಕೆ ಈಗಾಗಲೇ ತನ್ಮಯಿ ಉಪ್ಪಂಗಳ ಅವರ ಕಚೇರಿ ಫಿಕ್ಸ್ ಆಗಿದೆ. ಜೂನ್ 1ರಿಂದ 7 ವೀಣಾ ಬನ್ನಂಜಿಯವರು ಸ್ವಾಮಿ ಕಲ್ಯಾಣ ಮಂದಿರದಲ್ಲಿ ಅಥವಾ ದರ್ಶನ್ ಕಲ್ಯಾಣ ಮಂದಿರದಲ್ಲಿ 7 ದಿನಗಳ ಭಾಗವತ ಪ್ರವಚನ ಮಾಡ್ತಾರೆ. ಜುಲೈ 3ನೇ ಅಥವಾ 2ನೇ ವಾರದಲ್ಲಿ ಶ್ರೀಮತಿ ನಂದಿನಿ ವಿನಾಯಕ್ ಅವರ ಸಂಗೀತ ಕಚೇರಿ ಇರ್ತದೆ. ಜುಲೈ ಅಲ್ಲಿ ನಮ್ಮ ಪ್ರಶಾಂತ್ ಆಳ್ವ ಅಂತ ಫಿಲೋಮಿನಾ ಕಾಲೇಜಿನ MBA ಅವರ ಕಾಮರ್ಸ್ ಪ್ರೊಫೆಸರ್, ಅವರ ಒಂದು ಟೀಮ್ ಇದೆ, ವಾಗರ್ತ ಅಂತ ಅವರ ಒಂದು ಟೀಮ್ ಇದೆ. ಅವರು ಅದು ಹೇಗಿದೆ ಚೌಕಟ್ಟು ಇನ್ನೂ ಡಿಸ್ಕಷನ್ ಆಗಬೇಕಷ್ಟೇ. ವಾಗರ್ತ ಅನ್ನುವಂಥ ಕಾರ್ಯಕ್ರಮ ನಡೀತದೆ. ಅಕ್ಟೋಬರ್ 5ನೇ ತಾರೀಕು ಬನ್ನಂಜ ಗೋವಿಂದಾಚಾರ್ಯ ಅವರ 90 ಕಾರ್ಯಕ್ರಮ. ಅದು ಪುತ್ತೂರಲ್ಲಿ. ಜಾಗವನ್ನು ಫಿಕ್ಸ್ ಆಗಲಿಲ್ಲ, ಪ್ರೋಗ್ರಾಮ್ ಫಿಕ್ಸ್ ಆಗಿದೆ. ಇದಿಷ್ಟು ಸದ್ಯದ ಆಲೋಚನೆಗಳಲ್ಲಿ ಬಹುವಚನಂನ ಯೋಚನೆ. ದಯವಿಟ್ಟು ಎಲ್ಲರೂ ರಾಮನವಮಿಗೆ ಬನ್ನಿ. ಅರವಿಂದ ಹೆಬ್ಬಾರ್ ಮೂಲತಃ ಪುತ್ತೂರಿನವರೇ. ಅವರು ಉಡುಪಿಯಲ್ಲಿ ಸೆಟ್ಲ್ ಆಗಿದ್ದಾರೆ. ಸಂಗೀತದ ಬಗ್ಗೆ ತುಂಬ ಆಳವಾದ ಆಲೋಚನೆಗಳನ್ನು ಅಧ್ಯಯನವನ್ನು ಮಾಡಿದ್ದಾರೆ. ರಾಗದಾನದಂತಹ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದ್ದಾರೆ. ಅವರ ಆಲೋಚನೆಗಳೊಟ್ಟಿಗೆ ನಾವು ರಾಮನವಮಿಯನ್ನು ಆಚರಿಸುವ. ಅದು ಕೂಡ ಆದಿತ್ಯವಾರ 6ನೇ ತಾರೀಕು, ಏಪ್ರಿಲ್ 6ನೇ ತಾರೀಕು. ಈ ಸಲ ಜಾತ್ರೆಯ ಗೊಂದಲಗಳಿಲ್ಲ. ಇಲ್ಲದಿದ್ದರೆ ಕಳೆದ ವರ್ಷ 17ನೇ ತಾರೀಕೆ ರಾಮನವಮಿ ಬಂದಿತ್ತು. ಹಾಗಾಗಿ ರಾಮನವಮಿಯ ದಿನ ಕೇವಲ ಒಂದು ಸಾಂಕೇತಿಕ ಗಣಪತಿ ಹೋಮ, ಸತ್ಯನಾರಾಯಣ ಪೂಜೆ, ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ 22ನೇ ತಾರೀಕಾಯಿತು. ಈ ಸಲ ಆ ಗೊಂದಲಗಳಿಲ್ಲ. ಎಲ್ಲರೂ ಕೂಡ ಬನ್ನಿ ಅಂತ ಪ್ರೀತಿಯಿಂದ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಸಮಾಪನಗೊಳಿಸ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಸರ್ ಓಡಬೇಡಿ ಸರ್. ಇಲ್ಲ ಬಸ್ಸಿಗೆ ಅವಶ್ಯ. ನಾನು ರೆಡಿ ಒಂದು ಭಟ್ಟಿ ಮಾಡಿಕೊಂಡೇ ಬಂದೆ. ಇವತ್ತಿಗೆ ನಾವು ಇನ್ ಟೈಮ್ ಇದ್ದೇವೆ. ಅವತ್ತು ನಾವು 7 ಗಂಟೆ ಅಂತ ಲೆಕ್ಕ. ನಾನು ಕೇಳಿಕೆ ಬರುವಾಗಲೇ ಅದೇ ವಿಚಾರ ಮಾಡಿ ಬಂದೆ. ಅದೇ ಇರಲಿ ಸರ್. ಮೌನೇಶ್ ಕಾರ್ ತಂದಪ್ಪ, ಕಾರ್ ತಂದ ನೀವು ಈ ಚೌಕದ ಅಲ್ಲ ಆಗಲ್ಲ ಸರ್. ಒಂದು ತಿಂಡಿ ಹಾಗೆ ಒಂದು ಬಸ್ ಸ್ಟ್ಯಾಂಡಿಗೆ ಮತ್ತೆ ನಾನು ಹೋಗ್ಲಿಕ್ಕೆ ಉಂಟು. 5 ನಿಮಿಷ ಲೇಟ್. ಸರ್ ನಮ್ಮ ಟೀಮಿನ ಯಾತ್ರೆ ಸ್ವಲ್ಪ ಈಗ 6 ಗಂಟೆಗೆ ಜನಗಳು ನಾವು ಅಲ್ಲಿ ಸಲ್ತೇವೆ, ಇಲ್ಲಿ ಸಲ್ತೇವೆ. ನಿಮ್ಮದು ಭಾಳ ಮುಂಚೆ ನಿಗದಿ ಆಗಿರುವ ಈಗ ನಿಮ್ಮ ಹತ್ರ ಥ್ಯಾಂಕ್ ಯು.